ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿಯ ಗ್ರೂಪ್ ಬಿ ಎಕ್ಸಾಮ್ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಒಂದು ರಿವಿಷನ್ ಸೀರೀಸ್ ಇದು ಅನ್ಕೊಳ್ಳಿ. ಅಂದ್ರೆ ಈ ಕಾಯ್ದೆಗಳು ಏನ್ ಕೇಳಿದ್ದಾರೆ, ಈಗ ಕರ್ನಾಟಕದ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ 1995 1995 ಆಗಿರ್ಬೋದು, ಹಾಗೆ SC ST ಅಂಡ್ OBC ಆಕ್ಟ್ 1990 ಮತ್ತೆ ರೂಲ್ಸ್ 1992, ಈ ಮೂರನ್ನು ಕೂಡ ಇದೊಂದೇ ವಿಡಿಯೋದಲ್ಲಿದೆ. ನಿಮ್ಗೆ ರಿವಿಷನ್ಸ್ ಆಗುತ್ತೆ, ಎಕ್ಸಾಮ್ ಗಿಂತ ಮುಂಚೆ ನೋಡ್ಕೊಂಡು ಹೋಗಿ. ನಾವು ಇದೊಂದೇ ಅಲ್ಲ, ನಾವು ರಿಸರ್ವೇಶನ್ ಸಂಬಂಧಪಟ್ಟಂತೆ, ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಗೆ ಸಂಬಂಧಪಟ್ಟಂತೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತಕ್ಕಂತ ಕಮಿಷನ್ಸ್ ಬಗ್ಗೆ ಆಗಿರ್ಬೋದು, ಅಂದ್ರೆ ಆರ್ಟಿಕಲ್ಸ್ ಬಗ್ಗೆ ಆಗಿರ್ಬೋದು, ಇವೆಲ್ಲ ಕೂಡ ಒಂದೇ ವಿಡಿಯೋದಲ್ಲೂ ಕೂಡ ಮಾಡಿದೀವಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಈ ವಿಡಿಯೋದ ಲಿಂಕ್ ಕೂಡ ಕೊಡ್ತೀನಿ ನಾನು. ಏನಿಲ್ಲ, ನಿಮಗೆ ಇದನ್ನೆಲ್ಲ ಮಾಡಿದ್ರೆ ರಿವಿಷನ್ಸ್ ಆಗುತ್ತೆ. ಇದೆಲ್ಲ ನಿಮ್ಗೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಕ್ಬಿಡುತ್ತೆ. ಗ್ರೂಪ್ ಬಿ ಗೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಪೇಪರ್ ಟು ಸ್ಪೆಸಿಫಿಕ್ ಪೇಪರ್ ಅಂತ. ಸೊ ಅಲ್ಲಿ ಹೋದ್ರೆ ನಿಮಗೆ ಚಾಪ್ಟರ್ ವೈಸ್ ನಾವು ಮಾಡಿರ್ತಕ್ಕಂಥ ವಿಡಿಯೋಗಳು ಸಿಗುತ್ತೆ, ಜೊತೆಗೆ ಈ ಒಂದು ಮ್ಯಾರಥಾನ್ ವಿಡಿಯೋಗಳು, MCQs ಗಳು ಎಲ್ಲ ಕೂಡ ಈ ಪ್ಲೇ ಲಿಸ್ಟ್ ಅಲ್ಲಿ ಸಿಕ್ಬಿಡುತ್ತೆ. ಲಿಂಕ್ ಕೊಡ್ತೀನಿ. ಅಂಡ್ PDF ಬೇಕಂದವರು ಪರ್ಚೇಸ್ ಮಾಡಿ, ಇಲ್ಲ ವಿಡಿಯೋ ನೋಡ್ಕೋಬಹುದು. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ನೀವು ಇಲ್ಲಿ ಇಮೇಲ್ ಐಡಿ ಕೊಡ್ಬೇಕಾಗುತ್ತೆ ಸ್ನೇಹಿತರೆ, ಕರೆಕ್ಟ್ ಆಗಿ, ಮತ್ತೆ ಮೊಬೈಲ್ ನಂಬರ್ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಇಮೇಲ್ ಐಡಿಗೆ ನೀವು ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ಪೇಮೆಂಟ್ ಸ್ಲಿಪ್ ಬರುತ್ತೆ ಈ ತರದ್ದು. ಜೊತೆಗೆ ಈ ರೀತಿ ನೋ ರಿಪ್ಲೈ ಆರ್ಡರ್ ಮೇಲ್ ಅಂತ ಬರುತ್ತೆ. ಸೊ ಅದ್ರ ಒಳಗೆ ನಿಮ್ಗೆ ಈ ರೀತಿ ಡೌನ್ಲೋಡ್ ಅಂತ ಇರುತ್ತೆ, ನಿಮ್ಗೆ ಇಮೇಲ್ ಐಡಿ ಬರುತ್ತೆ. ಇನ್ಬಾಕ್ಸ್ ಅಥವಾ ಸ್ಪ್ಯಾಮ್ ಅಲ್ಲಿ ಚೆಕ್ ಮಾಡಿದ್ರೆ ಆಫ್ಟರ್ ಪೇಮೆಂಟ್ಸ್ ಬರುತ್ತೆ, ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಈ ತರ ಬರುತ್ತೆ ನೋಡಿ, ಕ್ಲಿಯರ್ ನೋಡಿ, ಇನ್ಸ್ಟಾ ಮೋಜು ಅಂತಿದೆ, ಇದು ಪೇಮೆಂಟ್ ಸ್ಲಿಪ್. ಅದಾದ್ರೆ ಈ ತರದ ಇನ್ನೊಂದು ಮೇಲ್ ಬಂದಿರುತ್ತೆ ನಿಮ್ಗೆ, ನೋ ರಿಪ್ಲೈ ಆರ್ಡರ್ ಅಂತ ಹೇಳಿ. ಈ ಮೇಲ್ ತುಂಬಾ ಜನ ಡಿಲೀಟ್ ಮಾಡ್ಬಿಡ್ತಾರೆ ಏನೋ ಬಂದಿದೆ ಅಂತ. ಇದ್ರೊಳಗೆ ನಿಮ್ಗೆ ಈ ರೀತಿ ಡೌನ್ಲೋಡ್ ಅಂತ ಇರ್ತಕ್ಕಂಥದ್ದು, ಓಪನ್ ಮಾಡಿದ್ರೆ ನಿಮ್ಗೆ ಡೌನ್ಲೋಡ್ ಅಂತ ಇರ್ತಕ್ಕಂಥದ್ದು, ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಆಗುತ್ತೆ, ನಿಮ್ಮ ಫೈಲ್ ಮ್ಯಾನೇಜರ್ ಸಿಗುತ್ತೆ. ಓಕೆ, ನಾನು ಪ್ರೊಸೀಜರ್ ಹೇಳಿದೀನಿ, ಯಾಕಂದ್ರೆ ತುಂಬಾ ಸಲ ನಾನು ಹೇಳಿದ್ರು ಕೂಡ ವಿಡಿಯೋಗಳು ನೋಡೋಲ್ಲ ತುಂಬಾ ಜನ, ಪದೇ ನಂಗೆ ಕಮೆಂಟ್ ಮಾಡ್ತಿರ್ತೀರಾ. ಹಾಗಾಗಿ ಡೀಟೇಲ್ ಆಗಿ ಹೇಳಿದ್ ಹೆಂಗ್ ಡೌನ್ಲೋಡ್ ಮಾಡ್ಕೋಬೇಕು. ಲಿಂಕ್ ಇದಕ್ಕೆ ತಗೊಳ್ಳೋದು, ಪರ್ಚೇಸ್ ಮಾಡೋದು ನಿಮ್ಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆ, ಲಿಂಕ್ ಕೊಟ್ಟಿರ್ತೀನಿ. ಅಥವಾ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾನು ಲಿಂಕ್ ನ ಶೇರ್ ಮಾಡ್ತೀನಿ. ಪುನೀತ್ ಫೋರಂ ಅಂತ ಹೇಳಿ ನಿಮಗೆ ಸಿಗುತ್ತೆ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ PDF ಲಿಂಕ್ ಸಿಗುತ್ತೆ. ಮತ್ತೆ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಫೈನ್ ಸರ್, ಈಗ ಫಸ್ಟ್ ನಾವೇನ್ ಮಾಡೋಣ, 1995 ಆಕ್ಟ್ ಬಗ್ಗೆ ನೋಡೋಣ. 1995 ದ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ಅಂತ, ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ ಇದು. ಸೊ ಫಸ್ಟ್ ಇದ್ರ ಬಗ್ಗೆ ನೋಡೋಣ. ಇದ್ರಲ್ಲೂ ಕೂಡ ನಿಮ್ಗೆ ಪ್ರಕರಣಗಳು ಅಥವಾ ಸೆಕ್ಷನ್ಸ್ ಅಂತ ಏನ್ ಕರಿತೀವಿ, ಅದು ನಿಮ್ಗೆ ಇಲ್ಲಿ ನೋಡಿ 18 ಸೆಕ್ಷನ್ಸ್ ಗಳಿದೆ. ಓಕೆ, 18 ಪ್ರಕರಣ ಅಥವಾ ಸೆಕ್ಷನ್ಸ್ ಅಂತ ಕರಿತೀವಿ. ಚಾಪ್ಟರ್ಸ್ ಎಷ್ಟಿದೆ, ಚಾಪ್ಟರ್ಸ್ ನಿಮ್ಗೆ 5 ಚಾಪ್ಟರ್ಸ್ ಗಳಿದೆ. ಓಕೆ, ಇಲ್ಲಿ ನೋಡಿ, ಚಾಪ್ಟರ್ 1 ಇಂದ ಚಾಪ್ಟರ್ 2, ಚಾಪ್ಟರ್ 3, ಈಗ 5 ಚಾಪ್ಟರ್ ಗಳು ಬರುತ್ತೆ. ಸೊ ಈಗ ಒಂದೊಂದಾಗಿ ಹೋಗೋಣ, ಶಾರ್ಟ್ ಟೈಟಲ್ಸ್ ಇಂದ ಹೋಗೋಣ. ಅಂದ್ರೆ ಏನಿಲ್ಲ, ಡೆಫಿನಿಷನ್ಸ್ ಇರುತ್ತೆ ಅಷ್ಟೇ. ಅಂದ್ರೆ ಅದರ ಒಂದು ಏನು ಅಂತ ಒಂದಷ್ಟು ಸ್ಪೆಸಿಫಿಕ್ ಪಾಯಿಂಟ್ಸ್ ಗಳಿಗೆ, ತುಂಬಾ ಇಂಪಾರ್ಟೆಂಟ್ ಏನಲ್ಲ ಅದು, ನಾನು ಏನೇನು ಇಂಪಾರ್ಟೆಂಟ್ ಅದನ್ನ ಕವರ್ ಮಾಡ್ತಾ ಹೋಗ್ತೀನಿ. ಸೊ ಬನ್ನಿ, ಹಾಗಾದ್ರೆ ನಾವು ಸ್ಟಾರ್ಟಿಂಗ್ ಸೆಕ್ಷನ್ 1 ಸೆಕ್ಷನ್ 2 ಇಂದ ಏನಿದೆ ನೋಡ್ಕೋತಾ ಹೋಗೋಣ. ಓಕೆ, ಬನ್ನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಡೇಟ್ ಡೈರೆಕ್ಟ್ ಆಗಿ ಕೇಳ್ತಾನೆ, ಮಂತ್, ಡೇಟ್ ಮತ್ತೆ ಇಯರ್. 1995 ಅಕ್ಟೋಬರ್ 2. ಸೊ ಯಾವಾಗ ಕಾಯ್ದೆ ಆಯ್ತು, ರಾಜ್ಯಪಾಲರ ಒಪ್ಪಿಗೆ ಬಿಟ್ಟ ತಕ್ಷಣ ಕಾಯ್ದೆ ಆಯ್ತು. ಅದಾಯ್ತಲ್ಲ, ವೆರಿ ಇಂಪಾರ್ಟೆಂಟ್. ಗೆಜೆಟೆಡ್ ಅಲ್ಲಿ ಹಾಕಿದಾಗ ಕಾಯ್ದೆ ಆಯ್ತು. ಓಕೆ, ನೆಕ್ಸ್ಟ್ ನಿಮಗೆ ಇದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಒಂದಷ್ಟು ಡೆಫಿನೇಷನ್ಸ್ ಕೇಳ್ತಾನೆ. ಯಾರು ಹಿಂದುಳಿದ ವರ್ಗಗಳು ಅಂತಂದ್ರೆ ಏನೊಂದು ಆಪ್ಷನ್ಸ್ ಕೊಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಕಮಿಷನ್ ಅಂದ್ರೆ ಏನು ಕೇಳ್ಬೋದು. ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಯಾವ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ ಕೇಳ್ಬೋದು. ಓಕೆ, ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋದ್ರೆ ಹಿಂದುಳಿದ ವರ್ಗಗಳು ಅಂತಕ್ಕಂಥದ್ದು ಏನು ಅಂದ್ರೆ SC ST. ಓಕೆ, SC ST ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹೊರತುಪಡಿಸಿ ಬೇರೆ ಇರ್ತಕ್ಕಂಥ ವರ್ಗಗಳೇನಿದೆಯಲ್ಲ ನಮ್ಮ ಕರ್ನಾಟಕದಲ್ಲಿ, 2A 2B ಕ್ಯಾಟಗರಿ 1. ಸೊ ಇವುಗಳನ್ನ ನಾವು ಏನಂತ ಕರಿತೀವಿ, ಹಿಂದುಳಿದ ವರ್ಗಗಳು ಅಂದ್ರೆ SC ST ಬಿಟ್ಟು. ಆಯ್ತಾ? ಕ್ಲಾಸ್ ಸಿಟಿಸನ್ಸ್ ಆಫ್ ಅದರ್ ದನ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್. ಕರೆಕ್ಟ್ ಆಗಿ ಹೇಳಿದಾನೆ, ಇದು ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಆಯೋಗ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ಆಯೋಗ ಅಂತ ಇರಬೇಕು. ಅದನ್ನ ಸೆಕ್ಷನ್ ಅಥವಾ ವಿಭಾಗ ಅಥವಾ ಪ್ರಕರಣ 3ರ ಅಡಿಯಲ್ಲಿ ರಚಿಸಲಾಗುತ್ತೆ. ಇದ್ರ ಎಷ್ಟು ಜನ ಇರ್ತಾರೆ, ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಗಳ ನೋಡಿದೀವಿ. ಎಷ್ಟು ಜನ ಇರ್ತಾರೆ ಅಂತ, 5+ ಒಬ್ಬ ಅಧ್ಯಕ್ಷನಿರ್ತಾರೆ. ಮುಂದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಪಟ್ಟಿಗಳು ಅಂದ್ರೆ ಲಿಸ್ಟ್. ಅಂದ್ರೆ ಸಂವಿಧಾನದಲ್ಲಿ ನಮ್ಗೆ ಏನಿದೆ, ಆರ್ಟಿಕಲ್ 15 ಸಬ್ ಕ್ಲಾಸ್ 4, 16 ಸಬ್ ಕ್ಲಾಸ್ 4, ಒಂದು ಶೈಕ್ಷಣಿಕವಾಗಿ, ಇನ್ನೊಂದು ಜಾಬ್ ರಿಲೇಟೆಡ್ ಸೆಕ್ಷನ್, ಆರ್ಟಿಕಲ್ 16 ಸಬ್ ಕ್ಲಾಸ್ 4 ಅಲ್ಲಿ
ಏನು ಮೀಸಲಾತಿ ಅಡಿಯಲ್ಲಿ ಯಾರು ಬರ್ತಾರೆ ಅಂತ ಪಟ್ಟಿ ಮಾಡಲಾಗಿದೆ. ಯಾವ ಜಾತಿಗಳು ಯಾವುದು ಹಿಂದುಳಿದಂತ ಮಾಡಿದ್ದಾರೆ, ಅದು ಪಟ್ಟಿಗಳು ಅಂತ ಅರ್ಥ. ಲಿಸ್ಟ್ ಅಂದ್ರೆ ಸದಸ್ಯ ಅಂದ್ರೆ ಆಯೋಗದಲ್ಲಿ ಸದಸ್ಯ ಯಾರ ಮೆಂಬರ್ ಆಗಿರುತ್ತೆ ಅವರು ಸದಸ್ಯ. ಈ ಡೆಫಿನೇಷನ್ಸ್ ಗೊತ್ತಿರಬೇಕಾದ್ರೆ ಮುಂದೆ ಈ ಪದಗಳನ್ನ ಹೆಚ್ಚು ಬಳಸ್ತಾ ಹೋಗ್ತೀವಿ, ಆಗ ನಿಮಗೆ ಅದು ಗೊತ್ತಾಗಬೇಕು. ಸದಸ್ಯ ಅಂದ್ರೇನು, ಲಿಸ್ಟ್ ಅಂದ್ರೇನು, ಪಟ್ಟಿ ಅಂದ್ರೇನು, ಸೊ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ಓಕೆ, ಅಂಡ್ ದಿಸ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಚಾಪ್ಟರ್ 2 ನಿಮ್ಗೆ ಹಿಂದುಳಿದ ವರ್ಗದ ಆಯೋಗದ ಸ್ಟ್ರಕ್ಚರ್ ಹೆಂಗಿರ್ಬೇಕು, ಕಾಯ್ದೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ಕರ್ನಾಟಕ. ಎಷ್ಟ್ ಜನ ಇರ್ತಾರೆ, ಏನು ನಾವು ಓದಿರ್ತೀವಲ್ಲ NCBC ಎಷ್ಟು ಜನ ಇದಾರೆ, ಆ ತರ ಇಲ್ಲೂ ಕೂಡ. ಇಲ್ಲಿ ಅಧ್ಯಕ್ಷ ಒಬ್ಬ ಇದ್ದೇ ಇರ್ತಾನೆ, ಅದೇ ಹಿಂದುಳಿದ ಆಯೋಗದ ಅಧ್ಯಕ್ಷ. ಅವ್ರ ಹೈಕೋರ್ಟ್ ನ್ಯಾಯಾಧೀಶ ಅಥವಾ ಹೈಕೋರ್ಟ್ ನ್ಯಾಯಾಧೀಶರಾಗಿ ಸಾಮಾಜಿಕ ವಿಜ್ಞಾನಿಯಾಗಿ ನೇಮಕಗೊಳ್ಳಲು ಅರ್ಹ ಯಾರಾಗಿರ್ತಾರೆ ಅವರು ಅದರ ಅಧ್ಯಕ್ಷ ಆಗಿರ್ತಾರೆ. ಅಂಡ್ ಈ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಕಚೇರಿ ಬೆಂಗಳೂರಿನಲ್ಲಿ ಇದೆ, ಅದು ಗೊತ್ತಿರಬೇಕು. ಓಕೆ, ಅದು ಕೂಡ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಎಲ್ಲಿರುತ್ತೆ, ಬೆಂಗಳೂರಿಂದ ಕಾರ್ಯನಿರ್ವಹಿಸುತ್ತೆ. ಮೀಟಿಂಗ್ ಎಲ್ಲ ಕಡೆ ಮಾಡಬಹುದು, ಬಟ್ ಮೇನ್ ಅದರ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಲ್ಲಿ ಇದೆ. ಓಕೆ, ಒಬ್ಬ ಅಧ್ಯಕ್ಷ, ಫೈನ್. ಇನ್ನು ಉಳಿದಂತೆ 5 ಜನ ಸದಸ್ಯರು ಇರ್ತಾರೆ, ಅದು ನಿಮಗೆ ಗೊತ್ತಿರಬೇಕು. ಮತ್ತೆ ಅದರ ಕಾರ್ಯದರ್ಶಿ ಸೆಕ್ರೆಟರಿ ಕೂಡ ಅಲ್ಲಿ ಆಯೋಗದ ಸದಸ್ಯ ಒಬ್ಬರು ಸೆಕ್ರೆಟರಿ ಆಗಿರ್ತಾರೆ. ಯಾವ ಆಯೋಗದ ಸದಸ್ಯ? ಡೈರೆಕ್ಟರ್, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಇಲಾಖೆ. ಓಕೆ, ದ ಡೈರೆಕ್ಟರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂಡ್ ಮಾನಿಟರಿ ಡಿಪಾರ್ಟ್ಮೆಂಟ್ ಅಲ್ಲಿ ಮೆಂಬರ್ ಸೆಕ್ರೆಟರಿ ಇರ್ತಾರಲ್ಲ, ಅವರು ಕಮಿಷನ್ ಅವನು ಈ ಸೆಕ್ರೆಟರಿ ನಿರ್ದೇಶಕನಾಗಿರ್ತಾನೆ. ಓಕೆ, ಇವೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಎಷ್ಟು ಜನ ಇರ್ತಾರೆ? 1+5, ಅದು ಗೊತ್ತಿರಬೇಕು. ನೆಕ್ಸ್ಟ್ ಸೆಕ್ಷನ್ 4 ಅಂದ್ರೆ ಪ್ರಕರಣ ಅಥವಾ ವಿಭಾಗ. 4ನೇದು ಏನ್ ಹೇಳುತ್ತೆ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ನಾವು ಹಳೇದ್ ಮುಂದೆ ಓದ್ತೀವಿ ಕಾಯ್ದೆಗಳು 1990 ಅದೆಲ್ಲ ಇಲ್ಲ ಅಂದ್ರು ಈ ಸೆಕ್ಷನ್ಗಳು ಡೈರೆಕ್ಟ್ ಆಗಿ ಕೇಳ್ತಾನೆ ಸರ್. ಅದು ಕೇಳಲ್ಲ ಅಂತ ಏನಲ್ಲ, ಕೇಳ್ತಾನೆ, ಬಟ್ ದಿಸ್ ಇಸ್ ದ 1995 ಆಕ್ಟ್. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಸೆಕ್ಷನ್ ಅಲ್ಲಿ ನೀವು ನೆನ್ಪಿಟ್ಕೋಬೇಕು, ಕೇಳ್ತಾನೆ, ಡೈರೆಕ್ಟ್ ಆಗಿ ಕೇಳ್ತಾನೆ. ಆಯೋಗದ ಅಧ್ಯಕ್ಷರ ಸದಸ್ಯರು ಮತ್ತು ಅವರ ಸೇವಾವಧಿ ಯಾವ ಒಂದು ಸೆಕ್ಷನ್ ಅಥವಾ ಪ್ರಕರಣದಲ್ಲಿ ಇದೆ ಅಂತ ಕೇಳ್ಬೋದು ನಿಮಗೆ. ಆಯ್ತು, 4ನೇದು 1995 ಆಕ್ಟ್ ಕಾಯ್ದೆ ಸೆಕ್ಷನ್ 4 ಬರುತ್ತೆ. ಏನು ಸೇವಾವಧಿ ಬಂದು 3 ವರ್ಷಗಳ ಅವಧಿಗೆ ಅಂತ ಇದೆ. ಇಟ್ ಮೇ ಎಕ್ಸ್ಟೆಂಡ್. ನಾವು ಲಾಸ್ಟ್ ಒಂದು ಆಯೋಗ ನೋಡಿದ್ವಿ, ಕಾಂತರಾಜ್ ಆಯೋಗ, ಅದು ಎಲ್ಲ ಎಕ್ಸ್ಟೆಂಡ್ ಮಾಡಬಹುದು, ಎಕ್ಸ್ಟೆಂಡ್ ಮಾಡ್ತಾರೆ ಯೂಶಲಿ ಇಲ್ಲ ಅಂದ್ರೆ 3 ವರ್ಷಕ್ಕೆ ಎಂಡ್ ಆಗುತ್ತೆ. ಓಕೆ, ಅಕಸ್ಮಾತ್ ರಾಜೀನಾಮೆ ಸಲ್ಲಿಸೋದಾದ್ರೆ ಯಾರಿಗೆ ಸಲ್ಲಿಸ್ತಾರೆ? ಕರ್ನಾಟಕ ಸರ್ಕಾರಕ್ಕೆ ಅವರು ಉದ್ದೇಶಿಸಿ ರಾಜೀನಾಮೆ ಸಲ್ಲಿಸಬೇಕಾಗುತ್ತೆ. ಸದಸ್ಯರಾದ್ರೆ ಅಧ್ಯಕ್ಷರು ಸರ್ಕಾರಕ್ಕೆ ಈ ರೀತಿ ರಾಜೀನಾಮೆನ ಸಲ್ಲಿಸಬೇಕಾಗತ್ತೆ. ಇದು ಬಿಟ್ಟು ಒಂದು ರಾಜೀನಾಮೆ ಸಲ್ಲಿಸೋದ್ರಿಂದ ಅವರ ಒಂದು ಇದು ಏನು ವೇಕೆನ್ಸಿ ಕ್ರಿಯೇಟ್ ಆಗತ್ತೆ. ಇಲ್ಲ ಅವ್ರನ್ನ ತೆಗಿಬಹುದು, ಅಧ್ಯಕ್ಷ ಸದಸ್ಯರನ್ನ ತೆಗೆದಾಕ್ಬೋದು. ಯಾವಾಗ ತೆಗೆದಾಕ್ಬೋದು? ಅವರು ದಿವಾಳಿ ಆದಾಗ. ಓಕೆ, ನಾವು ಎಲ್ಲ ಇದ್ರಲ್ಲೆಲ್ಲ ಓದಿದೀವಲ್ಲ, ಯಾವಾಗ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಬೇರೆ ತೆಗಿಬಹುದು ಅಂದಾಗ, ಅವ್ರ ದಿವಾಳಿ ಆದಾಗ, ಅನ್ಸ್ಟೇಬಲ್, ಅನ್ಡಿಸ್ಚಾರ್ಜ್ ಇನ್ಸಾಲ್ವೆಂಟ್ ಅಂತೆಲ್ಲ ಕರಿತೀವಿ. ಮತ್ತೆ ರಾಜ್ಯದ ಸರ್ಕಾರ ಅಭಿಪ್ರಾಯದಲ್ಲಿ ನೈತಿಕ ಕ್ಷೋಭೆ ಒಳಗೊಂಡಿರೋ ಅಪರಾಧಕ್ಕಾಗಿ ಇಂಪ್ರಸ್ಮೆಂಟ್ ಆಫ್ ಅನ್ ಅಫೆನ್ಸ್ ಅಂತ ಕರಿತೀವಿ. ಕನ್ವಿಕ್ಟೆಡ್, ಅಪರಾಧಿ ಜೈಲು ಶಿಕ್ಷೆ ಆದಾಗ, ಸೊ ಅವಾಗ ಅವ್ರನ್ನ ತೆಗೆದಾಕ್ಬೋದು. ಮತ್ತೆ ಮಾನಸಿಕ ಅಸ್ವಸ್ಥನಾದ್ರೆ, ಸಮರ್ಥನಾಗಿ ಕೆಲಸ ಮಾಡಕ್ ಆಗಲ್ಲ ಅಂದಾಗ, ಜೊತೆಗೆ ಅವರು ಮೀಟಿಂಗ್ ಏನ್ ನಡೆಸ್ಬೇಕು, ಕಂಟಿನ್ಯೂಸ್ 3 ಮೀಟಿಂಗ್ ಗೈರು ಹಾಜರಾದ್ರೆ, ಆಯೋಗದಿಂದ ಗೈರು ಹಾಜರಾದ್ರೆ ರಜೆಯನ್ನು ಪಡೆದೇನೆ ವಿತೌಟ್ ಇನ್ಫಾರ್ಮೇಶನ್ ಕಂಟಿನ್ಯೂಸ್ 3 ಮೀಟಿಂಗು ಕಂಟಿನ್ಯೂಸ್, ಓಕೆ, ಸಭೆಗಳನ್ನು ನಡೆಸಲಿಲ್ಲ ಮಾಡ್ಲಿಲ್ಲ ಅಂದಾಗ ಅವಾಗ ತೆಗೆದಾಕ್ಬೋದು. ಬಟ್ ಏನೇ ಮಾಡ್ಬೇಕು ಅಂದ್ರೂ ಅವ್ರಿಗೆ ವಿಚಾರಣೆಗೆ ಅಗತ್ಯ, ಅವರ ಒಂದು ಏನ್ ಇನ್ಪುಟ್ ಇದೆ, ಸೊ ವಿಚಾರಣೆ ಮಾಡಿ ಅವರ ಒಂದು ಪರ್ಸ್ಪೆಕ್ಟಿವ್ ಏನು ಅಂತ ತಿಳ್ಕೊಂಡು ಆಮೇಲೆ ತೆಗೆದುಹಾಕ್ಬೋದು. ಓಕೆ, ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ನಾರ್ಮಲ್ ಸರ್, ನಾವು ಸಂವಿಧಾನದಲ್ಲಿ ಬೇರೆ ಬೇರೆ ಓದ್ತೀವಿ, ಎಲ್ಲ ಸೇಮ್ ರೂಲ್ಸ್. ಒಂದೇನ್ ಎಕ್ಸ್ಟ್ರಾ ನೀವು ನೋಡ್ಬೇಕು ಅಂತಂದ್ರೆ ಇಲ್ಲಿ ಹೈಲೈಟ್ ಮಾಡಿದೀನಿ ನೋಡಿ, ಸತತ 3 ಸಭೆಗಳು ಗೈರು ಹಾಜರಾದಾಗ, ಆಬ್ಸೆಂಟ್ ಆದಾಗ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್, 4ನೇ ಸೆಕ್ಷನ್. ಓಕೆ, ನೆಕ್ಸ್ಟ್ ಆಯೋಗದ ಅಧಿಕಾರಿಗಳು ಮತ್ತು ಇತರ ಉದ್ಯೋಗಗಳು ಅಂದ್ರೆ, ಈಗ ಆಯೋಗಕ್ಕೆ ಕೆಲಸ ಮಾಡ್ಬೇಕು 5 ಜನನೇ ಎದುರಾಗಲ್ಲ, ಆಫೀಸ್ ವರ್ಕ್ಸ್ ಬೇರೆ ಬೇರೆ ಎಲ್ಲರೂ ಇರ್ಬೇಕಲ್ಲ, ಅದನ್ನೆಲ್ಲ ಸರ್ಕಾರ ಅವ್ರಿಗೆ ಕೊಡ್ತದೆ. ಈಗ ನಿಮ್ನೆಲ್ಲ ರೆಕ್ರೂಟ್ ಮಾಡ್ಕೋತಾ ಇದಾರಲ್ಲ, ಇದೇ ಇಲಾಖೆಗೆ ತಾನೇ ರೆಕ್ರೂಟ್ ಮಾಡ್ಕೋತಾರೆ, ನೀವು ಏನ್ ಮಾಡ್ಬೇಕು, ಇವ್ರಿಗೆ ಅಸಿಸ್ಟ್ ಮಾಡ್ತೀರಾ.
ಅವರ ಆಫೀಸು, ರೀಜನಲ್ ಆಫೀಸು ಏನಂತ ಅಲ್ಲಿ ಕೂತ್ಕೊಂಡು ನೀವೇನು ಇವಾಗ ಇದಕ್ಕೆ ಸೆಲೆಕ್ಟ್ ಆದವರು ಅವ್ರಿಗೆ ಅಸೆಸ್ಟ್ ಮಾಡ್ತೀರಾ. ಅಂದ್ರೆ ಅವ್ರಿಗೆ ಲಿಸ್ಟ್ ರೆಡಿ ಮಾಡೋದಾಗ್ಲಿ, ರಿವ್ಯೂ ಮಾಡೋದಾಗ್ಲಿ, ಅದರ ರಿಪೋರ್ಟ್ ರೆಡಿ ಮಾಡೋದಾಗ್ಲಿ, ಮತ್ತೆ ಇನ್ಸ್ಪೆಕ್ಷನ್ಗಳು ಮಾಡೋದಾಗ್ಲಿ, ಸೊ ಅವ್ರ ಜೊತೆಗಳು ನೀವು ಹೋಗಿ ನೀವು ಅದನ್ನ ಅಸಿಸ್ಟ್ ಮಾಡ್ತೀರಾ. ಸೊ ಇದನ್ನ ಯಾರು ಕೊಡ್ತಾರೆ ನೀವು ಅಂತಂದ್ರೆ ಅಧಿಕಾರಿಗಳು. ಯಾರು ಕೊಡ್ತಾರೆ? ರಾಜ್ಯ ಸರ್ಕಾರ ಒದಗಿಸುತ್ತೆ. ಅದಕ್ಕೆ ನಿಮ್ಗೆ ಈಗ ಈ ರೆಕ್ರೂಟ್ಮೆಂಟ್ ಮಾಡ್ತಾ ಇರೋದು. ಅದಾಯ್ತಲ್ಲ. ನೆಕ್ಸ್ಟ್, ಅನುದಾನ ಭತ್ಯೆಗಳು, ಸಂಬಳಗಳು, ಇದೆಲ್ಲ ಆಸ್ ಪರ್ ಅಲ್ಲಿ ಫೈನಾನ್ಸ್ ಅಂದ್ರೆ ಅವ್ರಿಗೆ ಏನು ಅಂತ ಫಿಕ್ಸ್ ಆಗಿರುತ್ತೆ. ಅವರ ಒಂದು ಕೆಲಸಕ್ಕೆ ಧಕ್ಕೆ ಬಾರದಂತೆ ಅದನ್ನ ವೇರಿ ಮಾಡಂಗಿಲ್ಲ. ಮತ್ತೆ ಅವ್ರಿಗೆ ಗ್ರಾಂಟ್ಸ್ ಅದು ಇದೇನಿದೆ ಆಸ್ ಪರ್ ಸೆಕ್ಷನ್ 12 ಮುಂದೆ ಓದ್ತೀನಿ. ಓಕೆ, ತಿಳ್ಕೊಳ್ಳೋಣ ಸೆಕ್ಷನ್ 12 ಏನ್ ಬರುತ್ತೆ ಅಂತ. ಅಲ್ಲಿ ಫೈನಾನ್ಸ್ ಅಂಡ್ ಆಡಿಟ್ ಎಲ್ಲ ಬರುತ್ತೆ, ಫೈನಾನ್ಸ್ ಅಕೌಂಟ್ಸ್ ಎಲ್ಲ. ಸೊ ಅಲ್ಲಿ ನಾವು ಇದ್ರ ಬಗ್ಗೆ ಓದೋಣ, ಅಷ್ಟು ಇಂಪಾರ್ಟೆಂಟ್ ಅಲ್ಲ ಇದು. ಆಯ್ತಾ. ನೆಕ್ಸ್ಟ್, ಖಾಲಿ ಹುದ್ದೆಗಳು ಇತ್ಯಾದಿ ಆಯೋಗದ ನಡಾವಳಿಗಳನ್ನು ಅಮಾನ್ಯಗೊಳಿಸಬಾರದು. ಈಗ ಹುದ್ದೆ ಖಾಲಿ ಆಗಿರುತ್ತೆ, ಹೇಳಿದ್ನಲ್ಲ, ಈಗ 5 ಜನ ಪ್ಲಸ್ ಒಬ್ಬ ಇರಬೇಕು. ಸೊ ಇದ್ರಲ್ಲಿ ಇಬ್ರಿಲ್ಲ, ಬರೀ 3 ಜನ ಇದ್ದಾರೆ ಪ್ಲಸ್ ಒಬ್ಬ ಇದ್ದಾನೆ. ಅಂದ್ರೆ ಏನೇ ಡಿಸಿಷನ್ ತಗೊಳ್ಳಿ, ಖಾಲಿ ಇದೆ, ಕಂಪ್ಲೀಟ್ ಇಲ್ಲ, ಈ ಒಂದು ಆಯೋಗ ಫುಲ್ಫಿಲ್ ಆಗಿಲ್ಲ, ಅಥವಾ ಇಲ್ಲಿ ಫುಲ್ಫಿಲ್ ಆದ್ರೂ ಕೂಡ ಆಮೇಲೆ ಅವನ್ನ ತೆಗ್ದಾಕ್ಬಿಡ್ತಾರೆ, ಅಮಾನತು ಮಾಡ್ತಾರೆ ಬಿಕಾಸ್ ಆಫ್ ಬೇರೆ ಬೇರೆ ರೀಸನ್ಸ್ ಏನು ಓದ್ವಿ. ಹಾಗಂತ ಇಲ್ಲಿ ಏನ್ ಡಿಸಿಷನ್ ತಗೊಂಡಿರ್ತದಲ್ಲ ಅದು ಅಮಾನ್ಯಗೊಳಿಸಕ್ಕಾಗಲ್ಲ, ದೋಷ ಅಂತ ಹೇಳಕ್ಕಾಗಲ್ಲ. ಎಲ್ಲ ಕೂತ್ಕೊಂಡು ಮಾತಾಡಿ ಡಿಸಿಷನ್ ತಗೊಂಡಿರ್ತಾರೆ. ಸೊ ಇಟ್ ಶುಡ್ ಬಿ ಏನೋ ವ್ಯಾಲಿಡ್. ಇಟ್ ಇಸ್ ನಾಟ್ ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಅಕಸ್ಮಾತ್ ವೇಕೆನ್ಸಿ ಆಗಿದೆ ಕಂಪ್ಲೀಟ್ ಇಲ್ಲ ಅಂತ ಅದನ್ನ ವ್ಯಾಲಿಡ್ ಅಲ್ಲ ಅಂತ ಹೇಳಕ್ಕಾಗಲ್ಲ ಅವ್ರ ಡಿಸಿಷನ್ಸ್. ಓಕೆ, ಈ ಒಂದು ಸಭೆ, ಈ ಒಂದು ಆಯೋಗ ತಗೊಳ್ತಕ್ಕಂಥ ಡಿಸಿಷನ್ಸ್. ಫೈನ್. ನೆಕ್ಸ್ಟ್, ಆಯೋಗದಿಂದ ನಿಯಂತ್ರಿಸಬೇಕಾದ ಕಾರ್ಯವಿಧಾನ. ತನ್ನದಾದ ಕಾರ್ಯವಿಧಾನ ಇದೆ. ಈ ಕಾಯ್ದೆ ಅಡಿ ಈ ಕಾಯ್ದೆ ಮಾಡ್ಕೊಂಡಿರೋದು ಅದಕ್ಕೆ ಯಾವ ರೀತಿ ಕೆಲಸ ಮಾಡ್ಬೇಕು, ಏನ್ ಮಾಡ್ಬೇಕು. ಬೇರೆ ಬೇರೆ ಸ್ಥಳಗಳಲ್ಲಿ ಸಭೆ ಸೇರ್ಬೋದು, ಅದು ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಲ್ಲಿ ಇರುತ್ತೆ. ಅಗತ್ಯ ಬಿದ್ದರೆ ಬೇರೆ ಬೇರೆ ಸ್ಥಳಗಳಲ್ಲಿ ಸಭೆ ಸೇರ್ಬೋದು. ಸೊ ಮತ್ತೆ ಏನೇನಿದೆ ಡಿಸ್ಕಷನ್ ಸರ್ಕಾರದ ಅಧಿಕಾರಿಗಳ ಜೊತೆ, ಕಾರ್ಯದರ್ಶಿ ಜೊತೆ, ಸೊ ಇದಕ್ಕೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ, ಸೊ ಅದೆಲ್ಲ ಆಸ್ ಪರ್ ದಿಸ್ ಕಾಯ್ದೆ ಅಡಿಯಲ್ಲಿ ಏನಿದೆ ಅದರ ಪ್ರಕಾರ ಕೆಲಸ ಮಾಡ್ತಾರೆ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಈ ಚಾಪ್ಟರ್. ಈ ಚಾಪ್ಟರ್ ಅಲ್ಲಿ 3 ಫಂಕ್ಷನ್ ಅಂಡ್ ಪವರ್ ಆಫ್ ದ ಕಮಿಷನ್ ಡೈರೆಕ್ಟ್ ಕೇಳ್ಬಿಡಿಯೋಣ. ನಾವು ಲಾಸ್ಟ್ ಪ್ರೀವಿಯಸ್ ಕೂಡ ಓದಿದ್ವಿ. ನಾವೇನು ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ಅಲ್ಲೂ ಕೂಡ ನೋಡಿದ್ವಿ ಸೆಕ್ಷನ್ 9, ಸೆಕ್ಷನ್ 10 ಅಂತ. ಸೆಕ್ಷನ್ 9 ಫಂಕ್ಷನ್ಸ್ ಅಂತ, ಇದು ಡೈರೆಕ್ಟ್ ಕೇಳ್ತಾನೆ ನೋಡಿ ಎಕ್ಸಾಮ್ಗೆ. ಫಂಕ್ಷನ್ ಅಂಡ್ ಪವರ್ ಆಫ್ ದ ಕಮಿಷನ್ ಏನಿದೆ, ಆ ಆಯೋಗದ ಕಾರ್ಯಗಳು ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಅಂತ ಕೇಳ್ಬೋದು, ಅಥವಾ ಯಾವ ಯಾವ ಕಾರ್ಯಗಳಿದೆ ಅವರದು ಅಂತ ಕೂಡ ಕೇಳ್ಬೋದು. ಸೊ 9ನೇದು ಏನೇನು ಕಾರ್ಯಗಳು ಮಾಡ್ತಾರೆ ಅಂದ್ರೆ, ಯಾವುದೇ ಹಿಂದುಳಿದ ವರ್ಗಗಳಾಗಿರ್ಲಿ, ಓಕೆ, ಆ ದೂರುಗಳು ಬಂದಾಗ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಏನಾದ್ರು ಸಲಹೆಗಳು ಕೊಡೋದಾದ್ರೆ, ಯಾವ್ದಾದ್ರು ಪಾಲಿಸಿ ಮೇಕಿಂಗ್ ಅಲ್ಲಿ, ಮತ್ತೊಂದು ಮೇಕಿಂಗ್ ಅಲ್ಲಿ, ಸೊ ಅವಾಗ ಏನ್ ಮಾಡ್ತಾರೆ ಸರ್, ಈ ಒಂದು ಸಲಹೆಗಳನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ. ಇದು ಅದರ ಕಾರ್ಯ. ಹಿಂದುಳಿದ ವರ್ಗಗಳಿಗೆ ಸೇರಿದ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಗಳು ಸಮೀಕ್ಷೆಗಳನ್ನ ಮಾಡ್ತಕ್ಕಂಥದ್ದು. ಈಗ ಯಾವ ಕರ್ನಾಟಕದಲ್ಲಿ ಎಷ್ಟು ಹಿಂದುಳಿದ ವರ್ಗಗಳಿವೆ, ಹಿಂದುಳಿದ ವರ್ಗಗಳಲ್ಲಿದ್ದು ಮುಂದೆ ಬಂದಿರ್ತಕ್ಕಂಥವ್ರನ್ನ ತೆಗಿಬೇಕಾ, ಯಾವ ಕ್ಯಾಟಗರಿಗಳನ್ನ ತೆಗಿಬೇಕು, ಕ್ಯಾಸ್ಟ್ಗಳನ್ನ ಯಾರನ್ನ ಇನ್ಕ್ಲೂಡ್ ಮಾಡಬೇಕು, ಓಕೆ, ಸಮೀಕ್ಷೆ ಮಾಡ್ತಕ್ಕಂಥದ್ದು. ಹಿಂದುಳಿದ ವರ್ಗಗಳ ವಿವಿಧ ಕಲ್ಯಾಣ ಯೋಜನೆಗಳ ಅನುಷ್ಠಾನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು. ಇವೆಲ್ಲ ಕೂಡ ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥದ್ದು. ಸೊ ಇವೆಲ್ಲ ಅದರ ಒಂದು ಇಂಪಾರ್ಟೆಂಟ್ ಆಗಂತ ಫಂಕ್ಷನ್ಸ್. ಇನ್ನು ಪವರ್ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ಪವರ್ ಇದೆ, ನಾವು ಇದನ್ನ ಆಲ್ರೆಡಿ ತಿಳ್ಕೊಂಡಿದೀವಿ. ಜ್ಞಾಪಕ ಇದೆಯಾ? ಜ್ಞಾಪಕ ಇದ್ರೆ ಹೇಳಿ ನೋಡೋಣ. ಇದಕ್ಕೊಂದು ಸಿವಿಲ್ ಕ್ವಾಸಿ ಜುಡಿಷಿಯಲ್ ಬಾಡಿ, ಸಿವಿಲ್ ಕೋರ್ಟ್ ನ ಅಧಿಕಾರ ಇದೆ, ಸಿವಿಲ್ ನ್ಯಾಯಾಲಯದ ಅಧಿಕಾರ ಹೊಂದಿರುತ್ತೆ. ಅಂದ್ರೆ ಅರ್ಥ, ಯಾವುದೇ ವ್ಯಕ್ತಿ ವಿರುದ್ಧ ಯಾವ್ದಾರು ಇದ್ರ ಬಗ್ಗೆ ಏನಾದ್ರು ಅವಹೇಳನ ಮಾಡಿದ್ರೆ ಅವ್ರನ್ನ ಕರ್ಸ್ಕೊಳ್ತಕ್ಕಂಥದ್ದು, ದಾಖಲೆಗಳನ್ನ ತರಿಸ್ಕೊಳ್ತಕ್ಕಂಥದ್ದು, ಬೇರೆ ಬೇರೆ ಸರ್ಕಾರಿ ಆಫೀಸ್ಗಳಿಂದ ಅದಕ್ಕೆ ಸಂಬಂಧಪಟ್ಟ ದಾಖಲೆ ತರಿಸ್ಕೊಳ್ತಕ್ಕಂಥದ್ದು, ಮತ್ತೆ ಸಾಕ್ಷ್ಯಗಳನ್ನ ಹೇಳ್ಬೇಕು ಅಂತ ಹೇಳಿ ಅಫಿಡೇವಿಟ್ ನ ತಗೊಳ್ತಕ್ಕಂಥದ್ದು. ಓಕೆ, ಸೊ ಇವೆಲ್ಲ ಏನಿದೆ ಆಸ್ ಪರ್ ಕೋರ್ಟ್ ಹೆಂಗೆ ಎನ್ಕ್ವೈರಿ ಮಾಡುತ್ತೆ ಒಂದು ಕೇಸ್ನ, ಅದೇ ರೀತಿ ಇದು ಕೂಡ ಮಾಡುತ್ತೆ. ಅಧಿಕಾರ, ಪವರು ಇದಕ್ಕೆ ಇದೆ. ಅರ್ಥ ಆಗ್ತಿದೆಯಲ್ಲ? ಅಷ್ಟೇ. ಅಂದ್ರೆ ರಾಜ್ಯ ಸರ್ಕಾರ ಈಗ ನಿಮ್ಗೆ ಗೊತ್ತಿದೆ 105ನೇ ತಿದ್ದುಪಡಿ ಆಗಿದೆ. ಇದ್ರೆಲ್ಲ ಆಲ್ರೆಡಿ ನಾವು ಪ್ರೀವಿಯಸ್ ಇದ್ರಲ್ಲೇ ಡಿಸ್ಕಸ್ ಮಾಡಿದ್ದೀನಿ ಅಲ್ವಾ? ಸಾರಿ. ಈಗ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಏನಿದೆ ನಮ್ಮ ರಾಜ್ಯದ್ದು, ಅದೇ OBC ಲಿಸ್ಟ್ ಸೇರ್ಸೋದು ಬಿಡೋದು ನೋಡ್ಕೊಳ್ಳುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಯಾವ್ದಾರ ಒಂದು
ವರ್ಗಗಳನ್ನ OBC ಸೇರಿಸ್ಬೇಕು ಅಥವಾ ಅದನ್ನ ತೆಗಿಬೇಕು ಅಥವಾ ಏನೋ ಪರಿಷ್ಕರಣೆ ಮಾಡ್ಬೇಕು, ರಿವಿಷನ್ ಮಾಡ್ಬೇಕು ಅಂದಾಗ 10 ವರ್ಷಗಳ ಮುಕ್ತಾಯದ ನಂತರ 10 ವರ್ಷಗಳ ಅವಧಿಯಲ್ಲಿ ಕೈಗೊಳ್ಳಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ 1995 ಆಗಿತ್ತು, 2005 ರಿವಿಷನ್ ಮಾಡಬಹುದು, 2015 ಅಂದ್ರೆ 10 ವರ್ಷಗಳ ನಂತರ ಅವರು ಯಾವ್ದು ಬೇಕಾದ್ರೂ ಹೊಸ ಒಂದು ಜಾತಿನ OBC ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಸೇರಿಸಬಹುದು, ಹಿಂದುಳಿದ ವರ್ಗ ಜಾತಿ ಅಂತ ಹೇಳಿ ಸೇರಿಸಬಹುದು. ಬಟ್ ಇದೇನೇ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಸರ್, ಇದು ಯಾರಿಗೆ ಶಿಫಾರಸ್ ಮಾಡಬೇಕು, ನಮ್ಮ ಹಿಂದುಳಿದ ವರ್ಗಗಳಿಗೆ ಶಿಫಾರಸ್ ಮಾಡುತ್ತೆ. ಓಕೆ, ಏನ್ ಮಾಡ್ಬೇಕೇನು ಅಂತ ಅದ್ರ ಪ್ರಕಾರ ಆಯೋಗವನ್ನ ಸಂಪರ್ಕಿಸಿ ಯಾವ್ದನ್ನ ಸೇರಿಸ್ಬೇಕು ಅದನ್ನ ರಾಜ್ಯ ಪತ್ರದಲ್ಲಿ ಪ್ರಕಟಣೆ ಮಾಡಿ ಸೇರಿಸುತ್ತೆ. ಓಕೆ, ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ನಮ್ಮ 4ನೇ ಚಾಪ್ಟರ್ ಅಲ್ಲಿ ಫಿನಾನ್ಸ್ ಅಕೌಂಟ್ಸ್ ಅಂಡ್ ಆಡಿಟ್ಸ್ ಅಂತ. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಆಡಿಟ್ ಮಾಡ್ತಕ್ಕಂಥದ್ದು ಕೇಳ್ತಾನೆ, ಎಷ್ಟು ಯಾರು ಆಡಿಟ್ ಮಾಡ್ತಾರೆ, ಹಿಂದುಳಿದ ವರ್ಗಗಳ ಆಯೋಗನ, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗನ. ಇದಕ್ಕೆ ದುಡ್ಡು ಅನುದಾನ ಯಾರು ಕೊಡ್ತಾರೆ. ಓಕೆ, ಸೊ ಇವೆಲ್ಲ ಡೀಟೇಲ್ ಆಗಿ ಗೊತ್ತಿರ್ಬೇಕು. ಈ ಕೆಲಸ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕಲ್ಲ ಸರ್. ಸೊ ರಾಜ್ಯ ಸರ್ಕಾರದಿಂದ ಅನುದಾನ ಕೊಡ್ತಾರೆ, ಸೆಕ್ಷನ್ 12 ಹೇಳುತ್ತೆ ರಾಜ್ಯ ಸರ್ಕಾರದ ಅನುದಾನ ಗ್ರಾಂಟ್ಸ್ ಗಳು ಬರ್ತದೆ. ಸೊ ಇದನ್ನ ಇಟ್ಕೊಂಡು ಅದು ತನ್ನ ಕೆಲಸಗಳನ್ನ ಮಾಡುತ್ತೆ. ಅದು ನಮ್ಮ ಈ ಒಂದು ಹಿಂದುಳಿದ ಆಯೋಗ ಓಕೆ ಕೆಲಸಗಳನ್ನ ಮಾಡುತ್ತೆ, ತನ್ನ ಒಂದು ಉದ್ದೇಶಗಳಿಗೆ ಏನೇನು ಈಗ ನಾವು ನೋಡಿದೀವಿ ಅದರ ಪವರ್ ಅಂಡ್ ಫಂಕ್ಷನ್ಸ್ ಏನು ಅಂತ. ಅವೆಲ್ಲ ಕೆಲಸ ಮಾಡ್ಬೇಕಂದ್ರೆ ಏನಕ್ಕಾದ್ರೂ ದುಡ್ಡು ಬೇಕು ಅಂತ, ದುಡ್ಡು ಬೇಕಾಗತ್ತೆ ಯಾವ್ದಕ್ಕಾದ್ರೂ. ಸೊ ಅದೆಲ್ಲ ಈ ಒಂದು ಅನುದಾನಗಳಿಂದ ತನ್ನ ಖರ್ಚುಗಳನ್ನ ಮೊತ್ತಗಳನ್ನ ಅದು ಕಾರ್ಯನಿರ್ವಹಿಸುತ್ತೆ. ಓಕೆ, ಸೊ ಇದು ಸೆಕ್ಷನ್ 12. ಸೆಕ್ಷನ್ 13 ಖಾತೆಗಳು ಮತ್ತು ಆಡಿಟ್. ನೋಡಿ, ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಯಾವುದೇ ಸರ್ಕಾರದ ದುಡ್ಡು ಯಾವುದೇ ಸಂಸ್ಥೆಗೆ ಬಂದ್ರೆ ಆಡಿಟ್ ಮಾಡ್ಲೇಬೇಕು. ಸೊ ಆ ದುಡ್ಡು ಏನಾಯ್ತು, ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿದಿದೆ, ಏನು ಆಡಿಟ್ ಕೊಡ್ಲೇಬೇಕಾಗತ್ತೆ. ಸೊ ಈ ಆಡಿಟ್ ನ ಕೊಡಬೇಕು ಅಂದಾಗ ವಾರ್ಷಿಕವಾಗಿ, ಒಂದೊಂದ್ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಈ ಒಂದು ಆಯೋಗದಲ್ಲಿ ಆಡಿಟ್ ವಾರ್ಷಿಕವಾಗಿ ನಡೆಸ್ತಾರ ಅಥವಾ ಅರ್ಧ ವಾರ್ಷಿಕ ಅಂದ್ರೆ ಕ್ವಾರ್ಟರ್ ನಡೆಸ್ತಾರ, ಹಾಫ್ ಇಯರ್ಲಿ ನಡೆಸ್ತಾರ, ಇಯರ್ಲಿ ನಡೆಸ್ತಾರ ಅಂತ. ವಾರ್ಷಿಕವಾಗಿ ಹೇಳಿಕೆ ಒಂದು ಆಡಿಟ್ ರಿಪೋರ್ಟ್ ನ ಮಾಡ್ಬೇಕಾಗತ್ತೆ. ಇದಕ್ಕೆ ರಾಜ್ಯ ಸರ್ಕಾರ ನೇಮಿಸಬಹುದಾದ ಲೆಕ್ಕ ಪರಿಶೋಧಕರಿಂದ ಆಯೋಗದ ಲೆಕ್ಕಪತ್ರಗಳನ್ನ ವಾರ್ಷಿಕ ಆಡಿಟ್ ಮಾಡಲಾಗುತ್ತೆ. ಅಂದ್ರೆ ಆಡಿಟರ್ ನ ರಾಜ್ಯ ಸರ್ಕಾರ ನೇಮಿಸುತ್ತೆ, ಆಡಿಟ್ ಮಾಡುತ್ತೆ. ಈಗ ರಾಜ್ಯ ಸರ್ಕಾರ ನೇಮಿಸ್ಬಿಡ್ತು ಯಾವ್ದಕ್ಕೆ, ಹಿಂದುಳಿದ ವರ್ಗಗಳ ಆಯೋಗದ ಏನು ಆಡಿಟ್ ಮಾಡ್ಬೇಕು ಅಂತ ಹೇಳಿ. ಬಟ್ ಈ ಆಡಿಟರ್ ದುಡ್ಡು ಯಾರು ಕೊಡ್ತಾರೆ, ಆ ದುಡ್ಡು ಯಾರು ಕೊಡ್ತಾರೆ, ಇವರೇ ಕೊಡ್ಬೇಕು. ಯಾರು ಕೊಡ್ತಾರೆ, ಹಿಂದುಳಿದ ವರ್ಗ. ಎಲ್ಲಿಂದ ಬರುತ್ತೆ, ತನ್ನ ಅನುದಾನ, ಸರ್ಕಾರ ಅನುದಾನ ಕೊಟ್ಟಿರುತ್ತಲ್ಲ, ಅನುದಾನದಿಂದ ಬರ್ತಕ್ಕಂತ ಅಮೌಂಟ್ ಇಂದ ಇವರ ಒಂದು ಶುಲ್ಕವನ್ನು ಭರಿಸಬೇಕಾಗುತ್ತೆ. ಸೊ ಇವರು ಎಲ್ಲ ಆಡಿಟ್ ಮಾಡಿ ಏನಾಗುತ್ತೆ, ಆ ಒಂದು ರಿಪೋರ್ಟ್ ನ ಕೊಡ್ತಾರೆ. ಆ ರಿಪೋರ್ಟ್ ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ ಹಿಂದುಳಿದ ವರ್ಗಗಳ ಆಯೋಗ. ಸೇಮ್ ಸರ್, ನಾವೇನು ನ್ಯಾಷನಲ್ ನಾವು ಸಂವಿಧಾನದಲ್ಲಿ ಓದಿದೀವಿ ನೋಡಿ, ನ್ಯಾಷನಲ್ ಕಮಿಷನ್ ಆನ್ ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ, NCBC ಬಗ್ಗೆ. ಅಲ್ಲಿ ಏನ್ ಮಾಡುತ್ತೆ, NCBC ರಿಪೋರ್ಟ್ ವಾರ್ಷಿಕ ವರದಿನ ರಾಷ್ಟ್ರಪತಿಗೆ ಸಲ್ಲಿಸುತ್ತೆ. ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಅದನ್ನ ಸರ್ಕಾರದ ಮುಂದೆ ಯಾವ್ದೋ ನಮ್ಮ ಸಂಸತ್ತಲ್ಲಿ ಇಡ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಇದನ್ನ ವಿಧಾನ ಮಂಡಲದಲ್ಲಿ ಇಡಬೇಕಾಗುತ್ತೆ. ಇದು ನಿಮಗೆ ವಾರ್ಷಿಕ ವರದಿ ಅಂತಿದೆಯಲ್ಲ ನೋಡಿ, 14ನೇ ಸೆಕ್ಷನ್. ಆಯೋಗ ನಿಯಮಿಸಬಹುದಾದ ಪ್ರತಿ ಹಣಕಾಸು ವರ್ಷಕ್ಕೆ ಅದರ ವಾರ್ಷಿಕ ವರದಿಯನ್ನು ಸಿದ್ಧಪಡಿಸುತ್ತದೆ. ಇಂದಿನ ಹಣಕಾಸು ವರ್ಷದಲ್ಲಿ ತನ್ನ ಚಟುವಟಿಕೆ ಏನಾಗಿದೆ ಆ ಖಾತೆ ನೀಡುತ್ತದೆ, ಅದು ಪ್ರತಿ ರಾಜ್ಯ ಸರ್ಕಾರಕ್ಕೆ ರವಾನಿಸುತ್ತದೆ. ಓಕೆ, ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಅದು ಶಾಸಕಾಂಗ ಮುಂದೆ ಇಡುತ್ತೆ. ಅಂದ್ರೆ ವಿಧಾನ ಪರಿಷತ್, ವಿಧಾನ ಮಂಡಲ ಟೋಟಲ್ ಆಗಿ ಹೇಳ್ಬೋದು. ಅಂದ್ರೆ ನಮ್ಮ ರಾಜ್ಯ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎಲ್ಲಿರುತ್ತೆ ಅಲ್ಲಿ ಎರಡು ಒಂದು ಪ್ರತಿ ಸದನದ ಮುಂದೆ, ಎರಡೂ ಸದನದ ಮುಂದೆ ಅದನ್ನ ಇಡಬೇಕಾಗತ್ತೆ. ಅಂದ್ರೆ ಏನೇನೋ ಕೈಗೊಂಡಿದ್ದಾರೆ, ಏನೇನು ಖರ್ಚಾಗಿದೆ, ಏನೇನು ಕೈಗೊಂಡಿದ್ದಾರೆ, ಏನೇನೋ ಪ್ರೋಗ್ರೆಸ್ ಆಗಿದೆ, ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಏನೇನ್ ಮಾಡಿದ್ದಾರೆ ಇವರು, ಅದಕ್ಕೆ ಸರ್ಕಾರ ಏನ್ ದುಡ್ಡು ಕೊಟ್ಟಿದೆ, ಅದು ಯುಟಿಲೈಸ್ ಆಗಿದ್ಯಾ, ಸೊ ಇವೆಲ್ಲ ಏನೇನ್ ರಿಪೋರ್ಟ್ಸ್ ಇರುತ್ತೆ, ಮತ್ತೆ ಆ ದುಡ್ಡು ಅಮೌಂಟ್ ಎಲ್ಲೆಲ್ಲಿ ಖರ್ಚಾಗಿದೆ, ಸೊ ಎಲ್ಲಾನು ಕೂಡ ಆ ವರದಿಯನ್ನ ನಮ್ಮ ರಾಜ್ಯ ವಿಧಾನ ಮಂಡಲದಲ್ಲಿ ಇಡಲಾಗುತ್ತೆ. ಇದು 15ನೇದು. ಕೇಳ್ತಾನೆ ಒಂದ್ಸಲ ಡೈರೆಕ್ಟ್ ಆಗಿ ನಿಮ್ಗೆ ಸೆಕ್ಷನ್ ನ ಕೇಳ್ಬಿಡ್ತಾನೆ, ಪ್ರಕರಣದ ನಂಬರ್ ನ ಕೇಳ್ಬಿಡ್ತಾನೆ. ವೆರಿ ಇಂಪಾರ್ಟೆಂಟ್ ಸರ್, ನೆನ್ಪಿಟ್ಕೊಳ್ಳಿ. ಇನ್ನು 5ನೇ ಚಾಪ್ಟರ್, ಲಾಸ್ಟ್ ಚಾಪ್ಟರ್ ಇದ್ರಲ್ಲಿ ಬರೋದು 1995 ಕಾಯ್ದೆಯಲ್ಲಿ ಸ್ನೇಹಿತರೆ, ಆಯೋಗದ ಅಧ್ಯಕ್ಷರು, ಸದಸ್ಯರು, ನೌಕರರು, ಸಾರ್ವಜನಿಕ ಸೇವಕರು ಅಂತ. ಅಂದ್ರೆ ಈಗ ಸಾರ್ವಜನಿಕ ಸೇವೆ ಪಬ್ಲಿಕ್ ಸರ್ವೆಂಟ್ಸ್ ಅಂತ ಕರಿತೀವಿ. ಸರ್ಕಾರದ ಕೆಲಸ ಮಾಡೋ ಪಬ್ಲಿಕ್ ಸರ್ವೆಂಟ್ಸ್ ಅಲ್ವಾ ಸರ್. ಇದೊಂದು ನಿಗಮ ಮಂಡಳಿ ತರ ಹಿಂದುಳಿದ ವರ್ಗಗಳ ಆಯೋಗ ಇದು ಅಲ್ವಾ. ಸೊ ಇದು ಒಂದು ಕಾಯ್ದೆ ಮುಖಾಂತರ ಬಂದಿರತಕ್ಕಂಥದ್ದು. ಇದು ಆಯೋಗ ಅಂದ ತಕ್ಷಣ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ, ಅಲ್ಲಿ ಕೆಲಸ ಮಾಡೋರು ಕೂಡ ಸಾರ್ವಜನಿಕ ಸೇವಕರು ರೀತಿ. ಸೆಕ್ಷನ್ 21 IPC ಸೆಕ್ಷನ್ 21 ಅಡಿಯಲ್ಲಿ ಹೆಂಗೆ ನಾವು ಸಾರ್ವಜನಿಕ ಸೇವಕರು ಅಂತ ಹೇಳಿ ಕರಿತೀವಿ, ಅವರು ಏನಾದ್ರು ತಪ್ಪು ಮಾಡಿದ್ರೆ ಯಾವ ಒಂದು ಕಂಪ್ಲೀಟ್ ಪ್ರಾವಿಷನ್ಸ್ ಇರುತ್ತೆ ಎಲ್ಲ ಇವ್ರಿಗೂ ಕೂಡ ಅಪ್ಲಿಕಬಲ್. ಅಂದ್ರೆ ಇವರು ಒಬ್ರು ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅದು ಅಧ್ಯಕ್ಷರಾಗಿರ್ಲಿ, ಸದಸ್ಯರಾಗಿರ್ಲಿ, ನೌಕರರಾಗಿರ್ಲಿ, ಅವರು ಪಬ್ಲಿಕ್ ಸರ್ವೆಂಟ್ಸ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನಿಯಮ ಮಾಡುವ ಅಧಿಕಾರ.
ಈ ಗೆಜೆಟ್ ಮೂಲಕ ಏನಾದ್ರು ನಿಯಮ ರಚಿಸಬೇಕು, ತಿದ್ದುಪಡಿ ಮಾಡ್ಬೇಕು, ಇವೆಲ್ಲ ಮಾಡ್ಬೇಕು ಅಂತಂದ್ರೆ ಈಗ ಇದು 1995 ಕಾಯ್ದೆ ಅಲ್ವಾ ಸರ್? ಓಕೆ, ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ. ಇದ್ರ ಮುಖಾಂತರ ಕೆಲಸ ಅಧಿಕಾರಗಳು ಕೊಟ್ಟಿರ್ತಕ್ಕಂಥದ್ದು ನಾವು. ಸೊ ಈ ಒಂದು ಕಾಯ್ದೆಗಳನ್ನ ತಿದ್ದುಪಡಿ ಮಾಡ್ಬೇಕಂದ್ರೆ ಈ ನಿಯಮಗಳನ್ನ ಮಾಡುವ ಅಧಿಕಾರ ಗೆಜೆಟೆಡ್ ಮುಖಾಂತರ ಸರ್ಕಾರಕ್ಕಿದೆ. ಅಗೇನ್ ಅದನ್ನ ಏನ್ ಮಾಡ್ಬೇಕಾಗತ್ತೆ, ಅವರು ವಿಧಾನ ಮಂಡಲದಲ್ಲಿ ಇಟ್ಟು ಅಪ್ರೂವಲ್ ತಗೊಂಡು ಮಾಡ್ಬೇಕಾಗತ್ತೆ. ಓಕೆ, ಸೊ ಅವೆಲ್ಲ ಕೂಡ ಇದೆ ಇಲ್ಲಿ. ಮತ್ತೆ ಈಗೇನ್ ನಾವು ಓದ್ವಿ ಸೆಕ್ಷನ್ 4 ಅಲ್ಲಿ ಅದರ ಸ್ಯಾಲರಿ ಬಗ್ಗೆ ಓದಿದ್ವಿ, ಅವ್ರ ರೂಲ್ಸ್ ಬಗ್ಗೆ ಓದಿದ್ವಿ. ಓಕೆ, ಸೆಕ್ಷನ್ 4, ಸೆಕ್ಷನ್ 5, ಮತ್ತೆ ಈಗ ಸೆಕ್ಷನ್ 30 ಆಡಿಟ್ ಬಗ್ಗೆ, ಸೆಕ್ಷನ್ 14 ವಾರ್ಷಿಕ ವರದಿ ಬಗ್ಗೆ ಓದಿದ್ವಿ. ಸೊ ಇವೆಲ್ಲ ಕೂಡ ಸರ್ಕಾರ ಈ ಒಂದು ಅಡಿಯಲ್ಲಿ ಮಾಡಿರ್ತಕ್ಕಂಥ ನಿಯಮಗಳ ಅಡಿಯಲ್ಲಿ ಬರುತ್ತೆ. ಯಾವುದು ನಿಯಮ ಮಾಡುವ ಅಧಿಕಾರ ಸೆಕ್ಷನ್ 17 ಅಡಿಯಲ್ಲಿ ಆ ಒಂದು ಇದನ್ನ ಪವರ್ ನ ಕೊಟ್ಟಿದೆ. ಓಕೆ, ಸೊ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಾನು ಹೇಳ್ತೀನಿ ಯಾವ್ದಾವ್ದು ಇಂಪಾರ್ಟೆಂಟ್, ಯಾವ್ದಾವ್ದು ಮಾರ್ಕ್ ಮಾಡ್ತಾ ಅದೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಮತ್ತೆ ನೆಕ್ಸ್ಟ್ 18ನೇದು ಅಂಡ್ ಲಾಸ್ಟ್ ಸೆಕ್ಷನ್ ಆಫ್ ದಿಸ್ ಕಾಯ್ದೆ ಆಕ್ಟ್, ಕಷ್ಟಗಳನ್ನು ನಿವಾರಿಸುವ ಶಕ್ತಿ, ಪವರ್ ಟು ರಿಮೂವ್ ಡಿಫಿಕಲ್ಟೀಸ್. ಏನ್ ಸರ್ ಇದು ಪವರ್ ಟು ರಿಮೂವ್ ಡಿಫಿಕಲ್ಟೀಸ್ ಅಂದ್ರೆ? ಇದು ನೋಡಿ, ಇದು 1995ರಲ್ಲಿ ಬಂದಿರತಕ್ಕಂಥ ಕಾಯ್ದೆ ಅಲ್ವಾ? 1995ರ ಕಾಯ್ದೆ, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ. ಇದು 95ರಲ್ಲಿ ಬಂದಾಗ ಸ್ನೇಹಿತರೆ ಏನು ರಾಜ್ಯಪಾಲರ ಅಂಕಿತ ಆಗುತ್ತೆ ಅಕ್ಟೋಬರ್ ಅಲ್ಲಿ. ಅದರ ನಂತರ ಅಲ್ಲಿ ಇಲ್ಲಿರ್ತಕ್ಕಂತ ಒಂದಷ್ಟು ಸೆಕ್ಷನ್ಸ್ ಗಳು ಅಲ್ಲಿ ಅಥವಾ ಒಂದಷ್ಟು ಕಾರ್ಯಗಳು ಮಾಡಕ್ಕೆ ಆಗಲ್ಲ ಅಂತ ಇಟ್ಕೊಳ್ಳಿ. ಅದ್ ನಾವ್ ಯಾವಾಗ ಏನೇ ಮಾಡಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡಿದಾಗ ಡಿಫಿಕಲ್ಟೀಸ್ ಗೊತ್ತಾಗುತ್ತೆ. ಸೊ ಅದನ್ನ ನಾವು ಕಾರ್ಯರೂಪಕ್ಕೆ ತಂದಾಗ ಡಿಫಿಕಲ್ಟೀಸ್ ಗೊತ್ತಾಗುತ್ತಲ್ಲ, ಆಗ 2 ವರ್ಷದ ಒಳಗೆ, ಈ ಕಾಯ್ದೆ ಬಂದ 2 ವರ್ಷ ಅಂದ್ರೆ 1997 ಒಳಗೆ ಅವರು ಆ ಒಂದು ಯಾವುದು ಮಾಡಕ್ಕಾಗಲ್ಲ ಅಂತಂದ ತೆಗ್ದಾಕ್ಬಿಡ್ಬೋದು. ಅದು ಈ ಒಂದು 18ನೇ ಒಂದು ಸೆಕ್ಷನ್ ಕೊಡ್ತಕ್ಕಂಥ. 2 ವರ್ಷ ನಂತರ ತೆಗಿಯಕ್ಕಾಗಲ್ಲ. ಸೊ 2 ವರ್ಷ ನೀವು ಕೆಲಸ ಮಾಡಿರ್ತೀರಿ, ನಿಮ್ಗೆ ಗೊತ್ತಿರುತ್ತೆ ಯಾವ ಸೆಕ್ಷನ್ ಅಡಿ ಕಾರ್ಯ ಮಾಡಬಹುದು, ಪ್ರಾಕ್ಟಿಕಲ್ ಯಾವ್ದು, ಇಂಪ್ರಾಕ್ಟಿಕಲ್ ಯಾವ್ದೆಲ್ಲ ಗೊತ್ತಿರುತ್ತೆ. ಸೊ ಹಾಗಾಗಿ 1995 ಕಾಯ್ದೆಯಲ್ಲಿ ಬಂದಿರತಕ್ಕಂಥದ್ನ ಒಂದಷ್ಟು ಸೆಕ್ಷನ್ಸ್ ಗಳನ್ನ ತೆಗಿಬಹುದು 1997 ಒಳಗೆ ಅನ್ನೋದು ಈ ಒಂದು ಅಧಿಕಾರ ಕೊಟ್ಟಿರ್ತಕ್ಕಂಥ ಒಂದು ಸೆಕ್ಷನ್ ಪ್ರಕರಣ ಇದಷ್ಟೇ. ಸೊ ಅಷ್ಟು ಇಂಪಾರ್ಟೆಂಟ್ ಎಲ್ಲ ಗೊತ್ತಿರ್ಲಿ. ಬಟ್ ಇದಾದ್ಮೇಲೆ ಮಾಡಕ್ಕಾಗಲ್ಲ, ಮಾಡ್ಬೋದು, ಮಾಡಿದ್ದಾರೆ ಕೂಡ. ಅದನ್ನ ನಾವು ತಿದ್ದುಪಡಿ ಅಂತ ಕರಿತೀವಿ. ತೆಗ್ದಾಕದಲ್ಲ, ರಿಮೂವಿಂಗ್ ಅಲ್ಲ, ತಿದ್ದುಪಡಿ ಮಾಡ್ಬೋದು. ಆ ತಿದ್ದುಪಡಿ ಏನು ಅಂತಂತಂದ್ರೆ ಶಾಸಕಾಂಗ, ನಮ್ಮ ರಾಜ್ಯ ವಿಧಾನ ಮಂಡಲ 2 ಪ್ರತಿ ಸದನದಲ್ಲೂ ಇಟ್ಟು ಅದನ್ನ ಒಪ್ಪಿಗೆ ಪಡ್ಕೊಂಡು ಆಮೇಲೆ ತಿದ್ದುಪಡಿ ಮಾಡ್ಬೇಕಾಗುತ್ತೆ. ಇಲ್ಲಿ ಏನ್ ನಾನು ಹೇಳ್ತಾ ಇದ್ದೀನಿ, 2 ವರ್ಷದ ಅವಧಿ ಮುಗಿದ ನಂತರ ಮಾಡಕ್ಕಾಗಲ್ಲ, ಅದಕ್ಕಿಂತ ಮುಂಚೆ ಮಾಡ್ಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರು ಒಂದು ಸೆಕ್ಷನ್ ಇದೆ, ತೆಗ್ದಾಕ್ಬಿಡ್ಬೇಕು, ಅದನ್ನ ಕಂಪ್ಲೀಟ್ ತೆಗ್ದಾಕ್ಬಿಡ್ಬೇಕು. ಅಂತದ್ದು ಯಾವ್ದಾದ್ರು ಒಂದು ಹೊಸ ಸೇರಿಸ್ಬೇಕು, ಇದು ಮಾಡಕ್ಕಾಗಲ್ಲ. ಸೊ ಅಂತದನ್ನ ಈ 2 ವರ್ಷದ ಒಳಗೆ, ಯಾಕಂದ್ರೆ 2 ವರ್ಷದೊಳಗೆ ನೀವು ಇಂಪ್ಲಿಮೆಂಟ್ ಮಾಡಿರ್ತೀರ, ಕಾರ್ಯರೂಪಕ್ಕೆ ತಂದಿರ್ತೀರ, ನಿಮ್ಗೆ ಗೊತ್ತಿರುತ್ತೆ. ಸೊ ಅಂತದ್ದು ಮಾತ್ರ ಮಾಡಕ್ ಸಾಧ್ಯ. ಸೊ ಇದಿಷ್ಟು ಸ್ನೇಹಿತರೆ 18 ಸೆಕ್ಷನ್ಸ್ ಗಳು ಡೀಟೇಲ್ ಆಗಿ. ಒಂದು 1990ರ ಕಾಯ್ದೆ ಏನಿದೆ, ಈ ಕಾಯ್ದೆ ಆಕ್ಟ್ ನ ಅಡಿ SC, ST ಅಂಡ್ OBC ಇಲ್ಲಿ ಕೂಡ ನಿಮಗೆ 13 ಸೆಕ್ಷನ್ಸ್ ಗಳು ಬರುತ್ತೆ, ಪ್ರಕರಣಗಳು, ಸೆಕ್ಷನ್ಸ್ ಗಳು. ಓಕೆ, ಬರ್ತಕ್ಕಂಥದ್ದು. ಸೊ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಮೊದಲನೇದು ಎನಿವೆ ಶಾರ್ಟ್ ಟೈಟಲ್, ಡೆಫಿನಿಷನ್, ಅಪ್ಲಿಕಬಿಲಿಟಿ ಅಂತಿರುತ್ತೆ. ಸೊ ಅನ್ವಯಿಸುವಿಕೆ, ಅದರ ಒಂದು ವ್ಯಾಖ್ಯಾನಗಳು, ಶಾರ್ಟ್ ಟೈಟಲ್ ಅಂದ್ರೆ ಈ ಕಾಯ್ದೆ ಏನು, ಯಾವಾಗ ಬಂತು ಅಂತ ಇರುತ್ತೆ. ಸೊ ಮತ್ತೆ 4ನೇದು, ಇದು ತುಂಬಾ ಇಂಪಾರ್ಟೆಂಟ್, ಇದು ಡೀಟೇಲ್ ಆಗಿ ಮಾಡೋಣ. ಓಕೆ, ರಿಸರ್ವೇಶನ್ ಅಪಾಯಿಂಟ್ಮೆಂಟ್ ಆಫ್ ದ ಆರ್ ಪೋಸ್ಟ್ ಅಂತ. ರಿಸರ್ವೇಶನ್ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ, ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಅದಕ್ಕೆ ಅಪೀಲ್ ಯಾರ ಮೇಲೆ ಹೋಗ್ಬೇಕು, ಅಕಸ್ಮಾತ್ ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರೆ. ಸೊ ಇವೆಲ್ಲ ಚೆನ್ನಾಗಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಈ 1990ರ ಕಾಯ್ದೆನ 1991 ಮಾರ್ಚ್ 4 7ನೇ ದಿನಾಂಕದಲ್ಲಿ ರಾಜ್ಯಪಾಲರು ಮೊದಲ ಬಾರಿಗೆ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗುತ್ತೆ. ರಾಜ್ಯಪತ್ರದಲ್ಲಿ ಯಾವಾಗ ಪ್ರಕಟಿಸಿದ್ರು? 7th of March 1991. ಇದಕ್ಕೆ ಅಪ್ರೂವಲ್ ಯಾವಾಗ ಸಿಕ್ಕಿದ್ದು? March 4th 1990. ರಾಜ್ಯಪಾಲರ ಅಂಕಿತ ಆಗಿದ್ದು 1991 ಮಾರ್ಚ್ 4ನೇ ತಾರೀಕು. 7ನೇ ತಾರೀಕು ರಾಜ್ಯಪತ್ರ. ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ, ರಾಜ್ಯಪಾಲರ ಒಪ್ಪಿಗೆ ಯಾವಾಗ ಸಿಕ್ತದೋ, ರಾಜ್ಯಪತ್ರದಲ್ಲಿ ಯಾವಾಗ ಪ್ರಕಟಿಸಿದ್ರು ಅದ್ ನೋಡ್ಕೊಂಡು ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಓಕೆ, ಅವಾಗ ಇದು ಪಬ್ಲಿಷ್ ಆಗುತ್ತೆ. ಅಂದ್ರೆ 1990 ಕಾಯ್ದೆ ಅವಾಗ ಇಂಟ್ರೊಡ್ಯೂಸ್ ಆಗುತ್ತೆ. ಅದು ಸದನದಲ್ಲಿ ಪಾಸ್ ಆಗಿ ವಿಧಾನ ಮಂಡಲದಲ್ಲಿ ಆಮೇಲೆ ಅದು ಅಪ್ರೂವ್ ತಗೊಳ್ಳೋದ್ರಿಂದ ಇಟ್ ವಿಲ್ ಟೇಕ್ ಟೈಮ್. ಓಕೆ, ಎಸ್. ಇದ್ರಲ್ಲಿ ಡೆಫಿನಿಷನ್ಸ್ ಗಳಿರ್ತವೆ. ಹಿಂದುಳಿದ ವರ್ಗ ಅಂದ್ರೆ ಏನು? ಹಿಂದುಳಿದ ವರ್ಗ ಅಂದ್ರೆ ಅಗೇನ್ ನಾವು ಆಲ್ರೆಡಿ ಇದೆಲ್ಲ ನಾವು ಸಂವಿಧಾನದಲ್ಲಿ ನೋಡಿದೀವಿ, ಮತ್ತೆ ನಾವು ರಿಸರ್ವೇಶನ್ ಅಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದೀನಿ. 15 ಸಬ್ ಕ್ಲಾಸ್ 4, 16 ಸಬ್ ಕ್ಲಾಸ್ 4 ಅಡಿಯಲ್ಲಿ ಬರ್ತಕ್ಕಂತ ಸಮುದಾಯಗಳು, ಜಾತಿಗಳು, ಬುಡಕಟ್ಟೆಗಳು ಅಂತೇನಿವೆ ಇವು ಹಿಂದುಳಿದ ಡೆಫಿನಿಷನ್ಸ್ ಅಷ್ಟೇ. ಪರಿಶಿಷ್ಟ ಜಾತಿ SC ಅಂದ್ರೆ ಏನು? ಸಂವಿಧಾನದ 341 ವಿಧಿ ಅಡಿಯಲ್ಲಿ ಬರ್ತಕ್ಕಂತ, ಕಾಲಕ್ಕೆ ತಿದ್ದು ಮಾಡಿ ಬರ್ತಕ್ಕಂತ ಏನು ಡೆಫಿನಿಷನ್ಸ್ ಇದೆ, ಅದು ಈ ಒಂದು ಪರಿಶಿಷ್ಟ ಜಾತಿ ಬಗ್ಗೆ ಹೇಳ್ತಕ್ಕಂಥದ್ದು. ನಾನು ಮುಂದೆ ಮಾಡ್ತೀನಿ ಈ ವಿಡಿಯೋ ಎಂಡ್ ಅಲ್ಲಿ ಅಥವಾ ನೆಕ್ಸ್ಟ್ ಇದ್ರಲ್ಲಿ ಮಾಡೋಣ. ಆರ್ಟಿಕಲ್ 341 ನಾವು ಆಲ್ರೆಡಿ ಇದು ಮಾಡಿದ್ವಿ. 340 ನೋಡಿದಿರಲ್ಲ ನೀವು, 340 ಇವೆಲ್ಲ ಇಂಪಾರ್ಟೆಂಟ್.
ಓಕೆ, ನೋಡ್ಕೋಬೇಕಾಗುತ್ತೆ. ಸಂವಿಧಾನ ರಿಲೇಟೆಡ್ ಕೂಡ ಪೇಪರ್ 2 ಎಕ್ಸಾಮ್ ಅಲ್ಲಿ ನಮಗೆ ಕ್ವಶನ್ ಬರುತ್ತೆ. ನೋಡಿ, ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ, ಇದು ಹಿಂದುಳಿದ ವರ್ಗ ತಾಲೂಕಾಧಿಕಾರಿ, ಇಲ್ಲಿ ನಿಮಗೆ ಬರೀ ಇದ್ರ ರಿಲೇಟೆಡ್ ಒಂದೇ ಅಲ್ಲ, ಇದಕ್ಕೆ ಸಂವಿಧಾನದಲ್ಲಿ ಏನಿದೆ ಆ ಒಂದು ಕಾಯ್ದೆಗಳು, ಆ ಒಂದು ಆರ್ಟಿಕಲ್ಗಳು, ಇದನ್ನು ಕೂಡ ಕೇಳ್ತಾನೆ ಸ್ನೇಹಿತರೆ. ಹಂಗೆ ಶೆಡ್ಯೂಲ್ ಟ್ರೈಬ್ ನಮ್ಮ ಸಂವಿಧಾನದಲ್ಲಿ 342ನೇ ವಿಧಿ ಹೇಳುತ್ತೆ. ಸೊ ಅದ್ರ ಪ್ರಕಾರ ಏನಿದೆ ಡೆಫಿನೇಷನ್, ಅದು ನಮ್ಮ ಪರಿಶಿಷ್ಟ ಬುಡಕಟ್ಟು ಬಗ್ಗೆ ಹೇಳ್ತಕ್ಕಂಥದ್ದು. ಓಕೆ, ಇನ್ನು ಸೇವಾ ಹುದ್ದೆಗಳು ಅಂದ್ರೆ ಇಲ್ಲಿ ಏನ್ ಪೋಸ್ಟ್ ಗಳು ಕ್ರಿಯೇಟ್ ಆಗ್ತವೆ ನೋಡಿ. ಈ ಒಂದು ಕಾಯ್ದೆಯಲ್ಲಿ ಏನಿದೆ ಅಂತಂದ್ರೆ, ಇಲ್ಲಿ ಏನು SC ST OBC ಪೋಸ್ಟ್ ಗಳಿದೆ, ಅದಕ್ಕೆ ರಿಸರ್ವೇಶನ್ ಬಗ್ಗೆ ಮಾತಾಡ್ತಕ್ಕಂಥದ್ದು, ಮತ್ತೆ ಇನ್ನೇನ್ ಮಾತಾಡ್ತಕ್ಕಂಥದ್ದು, ಅವರ ಒಂದು ಬಡ್ತಿ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು. ಸೊ ಅದು ಈ ಒಂದು ಕಾಯ್ದೆ ಬಗ್ಗೆ ಹೇಳ್ತಾ ಹೋಗ್ತದೆ. ಇದು ಯಾರ್ಗ್ ಅಪ್ಲಿಕಬಲ್ ಅಂದ್ರೆ, ಈಗ ಯಾರು ರಿಸರ್ವೇಶನ್ ಕೊಡಬೇಕು, ಯಾರಿಗೆ ಬಡ್ತಿ ಕೊಡಬೇಕು, ಯಾರ್ಗೆ ಅಪಾಯಿಂಟ್ಮೆಂಟ್ ರಿಸರ್ವೇಶನ್ ಕೊಡಬೇಕು, ಯಾರಿಗೆ ಅಪಾಯಿಂಟ್ಮೆಂಟ್ ಆದ್ಮೇಲೆ ಬಡ್ತಿ ರಿಸರ್ವೇಶನ್ ಕೊಡಬೇಕು ಅಂದ್ರೆ, ಈ ಪೋಸ್ಟ್ ಗಳು ಅಂತಕ್ಕಂಥದ್ದು. ಪೋಸ್ಟ್ ಅಂತಂದ್ರೆ ಅದು ರಿಸರ್ಚ್ ಪೋಸ್ಟ್ ಆಗ್ಲಿ, ಅಥವಾ ಯಾವುದೇ ರೀತಿ ಡೈರೆಕ್ಟಿಂಗ್ ಪೋಸ್ಟ್ ಆಗ್ಲಿ, ಯಾವುದೇ ರೀತಿ ಸೈಂಟಿಫಿಕ್ ಪೋಸ್ಟ್ ಆಗ್ಲಿ, ಇಲ್ಲಿದೆ ಪೋಸ್ಟ್ ಗಳು ಅಂದ್ರೆ ಅರ್ಥ ವೈಜ್ಞಾನಿಕ ಹುದ್ದೆಗಳಾಗಿರ್ಬೋದು, ಅಥವಾ ಸಂಶೋಧನೆ ಅಥವಾ ಮಾರ್ಗದರ್ಶನ ಹುದ್ದೆಗಳಾಗಿರ್ಬೋದು. ಇದರಲ್ಲಿ ಅವರು ಯಾವ ಒಂದು ಪೋಸ್ಟ್ ಅಲ್ಲಿ ಇರ್ತಾರೆ ಅವ್ರಿಗೆ ಮೀಸಲಾತಿ ಕೊಡಬೇಕು, ಅನ್ವಯಿಸತಕ್ಕಂಥದ್ದು. ಅಂದ್ರೆ ಅಧಿಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಟೆನ್ಯೂರ್ ಪೋಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಅವರು ಒಪ್ಪಂದದ ಮೇಲೆ ರಿಕ್ರೂಟ್ಮೆಂಟ್ ಆಗಿ ಒಪ್ಪಂದದ ಮೇಲೆ ಬಂದಿರ್ತಾರಲ್ಲ ಅಲ್ವಾ, ಆ ಒಂದು ರಿಸರ್ವೇಶನ್ ತಗೊಂಡು ಬಂದಿರ್ತಾರಲ್ಲ ಆ ಪೋಸ್ಟ್ಗಳು. ಅದು ಬಿಟ್ಟು ಮಾಜಿ ಕೇಡರ್ ಹುದ್ದೆಗಳು ಅಂತ, ಎಕ್ಸ್ ಕೇಡರ್ ಪೋಸ್ಟ್ ಅಂತ ಕರಿತೀವಿ. ಎಕ್ಸ್ ಕೇಡರ್ ಅಂತಂದ್ರೆ ಏನು, ಈಗ ನಿಮ್ ರಿಟೈರ್ಡ್ ಆಯ್ತು, ಆದ್ರೂ ಒಂದ್ಸಲ ರಿಟೈರ್ಡ್ ಆಫೀಸರ್ ನ ತಗೋತಾರೆ ಆಸ್ ಎ ಕನ್ಸಲ್ಟೆಂಟ್ ಆಗಿ, ಆಸ್ ಎ ಇದಾಗಿ, ಅಲ್ಲೂ ಕೂಡ ರಿಸರ್ವೇಶನ್ಸ್ ಗಳಿರ್ತಾರೆ. ಅಥವಾ ನೀವು ಒಂದ್ ಕಡೆ ಮಾಡ್ತಾರೆ ಡೆಪ್ಯುಟೇಷನ್ ಮೇಲೆ ತಗೋತಾರೆ. ಡೆಪ್ಯುಟೇಷನ್, ನೀವ್ ಯಾವ್ದೋ ಒಂದು ಇದ್ರಲ್ಲಿ ಕೆಲಸ ಮಾಡ್ತೀರಾ, ಅಲ್ಲಿ ಯಾವ್ದೋ ಒಂದು ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ ನಿಮ್ ರಿಲೇಟೆಡ್, ಬಟ್ ಡಿಪಾರ್ಟ್ಮೆಂಟ್ ಬೇರೆ. ಓಕೆ, ಸೊ ಆದ್ರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ರಾಜ್ಯದಲ್ಲಿ ಇರ್ತಾರೆ, ಬಟ್ ಕೆಲಸ ಆಗ್ಬೇಕು, ಡೆಪ್ಯುಟೇಷನ್ ಮೇಲೆ ನಿಮ್ನ ಆ ಒಂದು ಅಧಿಕಾರ ವಹಿಸ್ಕೊಳ್ಳಿ ಕಳಿಸ್ಬೋದು. ಸೊ ಅಲ್ಲೂ ಆ ರಿಸರ್ವೇಶನ್ಸ್ ಗಳು ಅದು ಕೂಡ ಇರ್ತಕ್ಕಂಥ. ಒಂದ್ಸಲ ಡೆಪ್ಯುಟೇಷನ್ ಮೇಲೆನೆ ಕಂಪ್ಲೀಟ್ ಒಂದು 20-30 ವರ್ಷ ಕೆಲಸ ಮಾಡಿರುತ್ತಾರೆ. ಸೊ ಅವ್ರಿಗೆ ಏನು ಇದಿರುತ್ತೆ, ಒಂದು ಬಡ್ತಿ ಅವಾಗ್ಲೂ ಕೂಡ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ವರ್ಗಾವಣೆ, ನಿಯೋಜನೆ, ಇವೆಲ್ಲ ಕೂಡ ಇದಕ್ಕೆ ಅಪ್ಲಿಕೇಬಲ್ ಇದೆ ಸಂವಿಧಾನದ ಪ್ರಕಾರ. ಈ ಒಂದು ನೇಮಕಾತಿ ಮತ್ತೆ ಬಡ್ತಿಗೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಬಲ್ ಇದೆ. ಮತ್ತೆ ಇಲ್ಲಿ ಯಾವುದೇ ರೂಲ್ಸ್ ಗಳು, ಏನೀಗ ರೂಲ್ಸ್ ಗಳು ಮಾಡಿದ್ದಾರೆ, ಎಕ್ಸ್ ಕೇಡರ್ ಅದು ಬೇರೆ ಪೋಸ್ಟ್ ಅದು, ಇದು ಯಾವುದೇ ಒಂದು ರೂಲ್ಸ್ ಮಾಡಿದ್ರು ಕೂಡ ಅದು ವಿಧಾನ ಮಂಡಳದಲ್ಲಿ ಪ್ರತಿ ಸದನ, 2 ಸದನ, ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಲ್ಲಿ ಇಟ್ಟು ಅದನ್ನ 14 ದಿನಗಳ ಅವಧಿಗೆ ಅಧಿವೇಶನದಲ್ಲಿರುವಾಗ ಅಪ್ರೂವಲ್ ತಗೊಂಡು, ಅಥವಾ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸೆಷನ್ ನಲ್ಲಿ ಅಪ್ರೂವಲ್ ತಗೊಂಡು ಇದನ್ನ ಮಾಡ್ಬೇಕಾಗತ್ತೆ. ಅದ್ರ ಅರ್ಥ ಏನು, ಇಲ್ಲಿ ಯಾವುದೇ ನೀವು ರೂಲ್ಸ್ ಗಳು ಮಾಡಬೇಕು ಅಂದ್ರು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸದನದಲ್ಲಿ ಅಪ್ರೂವಲ್ ತಗೋಬೇಕು, ವಿಧಾನ ಮಂಡಲದಲ್ಲಿ ಅಪ್ರೂವಲ್ ತಗೋಬೇಕು. ಅರ್ಥ ಆಗ್ತಿದೆಯಲ್ಲ. ಸೊ ಇದು ಪ್ರಮುಖವಾಗಿ ಈ ಅನ್ವಯಿಸುವಿಕೆ, ಅಪ್ಲಿಕಬಿಲಿಟಿ ಅಂತಕ್ಕಂಥದ್ದು ಮಾತಾಡ್ತಕ್ಕಂಥ. ಓಕೆ, ಸೊ ಇನ್ನು ಇಲ್ಲಿ ನೇಮಕಾತಿ ಮತ್ತು ಹುದ್ದೆಗಳ ಮೀಸಲಾತಿಗೆ ಇತ್ಯಾದಿ. ಈಗ ನೇಮಕಾತಿ ಹುದ್ದೆ ಮೀಸಲಾತಿ ಬಗ್ಗೆ ಮಾತಾಡ್ಬೇಕು, ಎಸ್ಪೆಷಲಿ SC ST OBC. ಸೊ ಮಾತಾಡ್ಬೇಕು ಅಂತಂದಾಗ ಇಲ್ಲಿ ರಿಸರ್ವೇಶನ್ ಎಗೇನ್ ನಮ್ಗೆ 16 ಸಬ್ ಕ್ಲಾಸ್ 4, 15 ಸಬ್ ಕ್ಲಾಸ್ 4 ಗಳು ಮಾತಾಡ್ತವೆ. 16 ಸಬ್ ಕ್ಲಾಸ್ 4 ಬಂದು ನಮ್ಗೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಅಲ್ವಾ. ಸಿಗೆ ಕ್ಯಾಟಗರಿಗೆ, ST ಕ್ಯಾಟಗರಿಗೆ, OBC ಕ್ಯಾಟಗರಿಗೆ ಏನ್ ಕೊಡ್ತೀವಲ್ಲ, ಅದು 16ನೇ ಪ್ರಕರಣದಲ್ಲಿ ಇರ್ತಕ್ಕಂತ 4 ಅದು ಹುದ್ದೆಗಳಿಗಾಗಿರ್ಬೋದು, ಅಥವಾ 15ನೇ ನಮ್ಮ ವಿಧಿ ಆಗಿರ್ಬೋದು. 16 ಆರ್ಟಿಕಲ್ ಇನ್ ಸಂವಿಧಾನ ಅಂಡ್ 15 ಆರ್ಟಿಕಲ್ ಗೊತ್ತಿರಬೇಕು, ಸಬ್ ಕ್ಲಾಸ್ 4 ಇದು ಗೊತ್ತಿರಬೇಕು. ಸೊ ಇದ್ರಲ್ಲಿ ಏನ್ ಕೊಡ್ತೀವಲ್ಲ, ಇದು ಕೊಡ್ತೀವಿ ಅನ್ನಕ್ಕೆ ಈ ಒಂದು ಕಾಯ್ದೆ ಏನಿದೆ, ಈ ಕಾಯ್ದೆಯ 4ನೇ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ. ಓಕೆ, ಈ ಕಾಯ್ದೆಯಲ್ಲಿರ್ತಕ್ಕಂಥ 4ನೇ ಸೆಕ್ಷನ್ ಏನಿದೆ, ಇದರ ಒಂದು ಆರ್ಟಿಕಲ್ ನ ವಿಧಿಯನ್ವಯ ನಿರ್ದಿಷ್ಟಪಡಿಸಬಹುದಾದ ರೀತಿಯಲ್ಲಿ ಆ ಒಂದು ಫಾರ್ಮ್ಯಾಟ್ ಅಲ್ಲಿ ಏನ್ ಮಾಡ್ತಾರೆ, ಜಾತಿ ಮತ್ತು ಪ್ರಮಾಣ ಪತ್ರಗಳನ್ನ, ಆದಾಯ ಪ್ರಮಾಣ ಪತ್ರಗಳನ್ನ ಕೊಡ್ತಾರೆ. ಕೇಳ್ತಾನೆ ಡೈರೆಕ್ಟ್ ಆಗಿ, ಈ ರಿಸರ್ವೇಶನ್ ಸರ್ಟಿಫಿಕೇಟ್ ಎಲ್ಲ ಇಶ್ಯೂ ಮಾಡ್ತೀವಲ್ಲ, ಆಸ್ ಪರ್ ವಿಚ್ ಸೆಕ್ಷನ್ ಅಂತ, ಸೆಕ್ಷನ್ 4 ಅಥವಾ ಪ್ರಕರಣ 4 ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಅಥವಾ ಎಜುಕೇಶನ್ಸ್ ಆಗಿರ್ಬೋದು. ಓಕೆ, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್. ಓಕೆ, ಯಾವ ಪ್ರಕರಣ, ಸೆಕ್ಷನ್ 4 ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇದರಲ್ಲಿ ಸಬ್ ಕ್ಲಾಸ್ 1 A B C ಅಂತೆಲ್ಲ ಬರ್ತವೆ, F ತನಕ ಬರ್ತವೆ. ಸೊ ಅದು ಕೂಡ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಈ 4A ಏನ್ ಹೇಳುತ್ತೆ, ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಜಾತಿ ಪ್ರಮಾಣ ಪತ್ರ ವಿತರಣೆ ಯಾರು ಕೊಡ್ತಾರೆ. ನಾನು ನಿಮಗೆ ಕ್ವಶನ್ ತಗೊಂಡಿದ್ದೆ, ಹೆಂಗೆ ಕ್ವಶನ್ಸ್ ಬರ್ತವೆ ಅಂತ. ಈಗ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ, ಅಲ್ಲಿ ಹೇಳಿದ್ದೆ ಯಾರು ಆ ಒಂದು ಇದನ್ನ ಕೊಡ್ತಕ್ಕಂಥದ್ದು ಅಂತ. ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸ್ಬೇಕು ನೀವು. ಸೆಕ್ಷನ್ 4ರ ಅಡಿಯಲ್ಲಿ 4A ಏನ್ ಹೇಳುತ್ತೆ ಅಂತಂದ್ರೆ, ನಿಮಗೆ ಅಥವಾ ನಿಮ್ಮ ಪೋಷಕರಿಗೆ ಯಾವುದೇ ಒಂದು ಹುದ್ದೆಗಾಗ್ಲಿ ಅಥವಾ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ನೀವು ಜಾತಿ ಪ್ರಮಾಣ ಪತ್ರ ತಗೊಂಡು ಆಸ್ ಪರ್ ದ ರಿಸರ್ವೇಶನ್ ತಗೋಬೇಕು ಅಂದಾಗ ಸೆಕ್ಷನ್ 4ರ ಅಡಿಯಲ್ಲಿ ನೀವೇನ್ ಮಾಡ್ಬೇಕು,
ಕೊಡಬೇಕು. ಯಾರಿಗೆ ಸರ್? ಜಾತಿ ಪ್ರಮಾಣ ಆದಾಯ ಪ್ರಮಾಣ ಪತ್ರ ವಿತರಣೆ ಮಾಡೋ ತಹಶೀಲ್ದಾರ್. ಅವರು ಪರಿಶೀಲನೆ ಮಾಡ್ತಾರೆ. ಅವರು ನಿಗದಿಪಡಿಸಬಹುದಾದ ನಮೂನೆಗಳಲ್ಲಿ ನಿಮ್ಗೆ ಜಾತಿ ಆದಾಯ ಪ್ರಮಾಣ ಪತ್ರ ಕೊಡ್ತಾರೆ. ಅಂಡ್ ಇಲ್ಲಿ ಪ್ರಮುಖವಾಗಿ ಅವ್ರು ಕೊಡ್ಲೂಬಹುದು ಅಥವಾ ಅರ್ಜಿಯನ್ನು ತಿರಸ್ಕರಿಸಲೂಬಹುದು. ಅರ್ಥ ಆಗ್ತಿದೆಯಲ್ಲ? ಅವ್ರು ಕೊಡ್ಲೂಬಹುದು, ಅರ್ಜಿಯನ್ನು ತಿರಸ್ಕರಿಸ್ಕೋಬಹುದು. ಬನ್ನಿ ನಾವು ಡಿಸ್ಕಸ್ ಮಾಡೋಣ ಅದನ್ನ. ಇಲ್ಲಿ ನೋಡಿ, ಈಗ ನೀವು ಅರ್ಜಿ ಕೊಡ್ತೀರಾ. ಈ ಒಂದು ಲಾಸ್ಟ್ ಸೆಕ್ಷನ್ ಏನ್ ನೋಡಿದ್ವಿ, ಇವೆಲ್ಲ ಬಿಟ್ಟಾಕಿ. ಸಬ್ ಕ್ಲಾಸ್ 1 ಅದಲ್ಲ, ನಾವ್ ಹಿಂದೆ ಓದಿರೋದು ನೋಡಿ. ಸಬ್ ಕ್ಲಾಸ್ 1, ಸಬ್ ಕ್ಲಾಸ್ 2 ಇದೆಯಲ್ಲ, ಇಲ್ಲಿ ಇದು ಸಬ್ ಕ್ಲಾಸ್ 2. ಸೊ ಇದನ್ನ ರೆಫರೆನ್ಸ್ ಇಟ್ಕೊಂಡು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅಷ್ಟೇ. ಇಲ್ಲಿ ಜಾತಿ ಪ್ರಮಾಣ ಪತ್ರಕ್ಕೆ ನೀವೇನೋ ಅರ್ಜಿ ಸಲ್ಲಿಸಿರ್ತಾರಲ್ಲ, ಓಕೆ, ಅದನ್ನ ಅವರು ತಿರಸ್ಕರಿಸಲೂಬಹುದು. ಹೆಂಗ್ ತಿರಸ್ಕರಿಸ್ತಾರೆ? ನೈಜತೆ ಸ್ವತಃ ದೃಢಪಡಿಸ್ಕೋಬಹುದು. ಅವರು ವೆರಿಫಿಕೇಶನ್ ಅಲ್ಲಿ ಇದು ಸರಿ ಇಲ್ಲ ಅನ್ಬೋದು, ಅಥವಾ ಇನ್ನೇನೋ ಡಾಕ್ಯುಮೆಂಟ್ ಕೇಳಬಹುದು. ಈಗ ತಿರಸ್ಕರಿಸಬಹುದು. ನೀವು ಇನ್ನೊಂದು ಡಾಕ್ಯುಮೆಂಟ್ ತಗೊಂಬನ್ನಿ ಅಂತ ಹೇಳ್ಬೋದು, ಅವಾಗ ಕೊಡ್ಬೋದು. ಅಕಸ್ಮಾತ್ ಇಲ್ಲಿ ಏನೋ ಅವರು ಕಮೆಂಟ್ ಮಾಡದೆ ತಿರಸ್ಕರಿಸಿದ್ರೆ ನೋ ಕೊಡಕ್ಕೆ ಆಗಲ್ಲ ಅಂದಾಗ ನೀವೇನ್ ಮಾಡ್ಬೇಕು? ಮೇಲ್ಮನೆಗೆ ಹೋಗ್ಬೇಕು. ಬಟ್ ಇಲ್ಲಿ ನೀವು ಇದೇ ಜಾತಿ ಇದೇ ಇನ್ಕಮ್ ಅಂತ ಆಧಾರ ಪಡಿಸ್ತಕ್ಕಂಥದ್ದು ನಿಮ್ಮ ಮೇಲಿರುತ್ತೆ. ಅದನ್ನೇ ಹೇಳಿದ್ ನಾನು. ನಿಮ್ಗೆ ಏನ್ ಡಾಕ್ಯುಮೆಂಟ್ ನೋಡಿ, ಅಭ್ಯರ್ಥಿ ಅಥವಾ ಪೋಷಕರು ಪರಿಶಿಷ್ಟ ಜಾತಿ ಪಂಗಡ ಇತರ ಹಿಂದುಳಿದ ವರ್ಗ ಸೇರಿದವರು ಎಂದು ಸಾಬೀತುಪಡಿಸುವ ಹೊರೆ ಅರ್ಜಿದಾರರ ಮೇಲಿರುತ್ತೆ, ನಿಮ್ಮ ಮೇಲಿರುತ್ತೆ. ಅವ್ರು ಕೇಳೋ ಡಾಕ್ಯುಮೆಂಟ್ ಕೊಡ್ಬೇಕಾಗುತ್ತೆ. ಕರೆಕ್ಟ್ ಆಗಿ ಕೊಟ್ಟಿಲ್ಲ, ಕರೆಕ್ಟ್ ಫಾರ್ಮೆಟ್ ಕೊಟ್ಟಿಲ್ಲ, ರಿಜೆಕ್ಟ್ ಮಾಡ್ತಾರೆ. ಆಗ ನೀವೇನ್ ಮಾಡ್ಬೇಕಾಗತ್ತೆ? ನೀವು ಕೊಟ್ಟರು ರಿಜೆಕ್ಟ್ ಮಾಡ್ರು ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ಏನೋ ಅಥವಾ ಬೇರೆ ಡಾಕ್ಯುಮೆಂಟ್ ಇಲ್ಲ, ಆಗ ಮೇಲ್ಮನೆಗೆ ಹೋಗ್ಬೇಕಾಗುತ್ತೆ. ಸೊ ಅದು ಸೆಕ್ಷನ್ 4B ಹೇಳುತ್ತೆ. ಕೇಳ್ಬೋದು ಒಂದ್ಸಲ, ಮೇಲ್ಮನವಿ ಯಾವುದು? ತಹಶೀಲ್ದಾರ್ ಆದಾಯ ಜಾತಿ ಪ್ರಮಾಣ ಪತ್ರ ಕೊಡ್ತಾರಲ್ಲ, ಆ ಒಂದು ಸೆಕ್ಷನ್ ಯಾವುದು? 4A. ಒಂದ್ಸಲ ಸ್ಪೆಸಿಫಿಕ್ ಆಗಿ ಕೂಡ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, ಸೊ ಯಾಕಂದ್ರೆ ಇರೋದು 13 ಸೆಕ್ಷನ್, ನೆನ್ಪಿಟ್ಕೋಬಹುದು. ಇರೋದೇ 3 ಕಾಯ್ದೆ ಕೊಟ್ಟಿರೋ ನಿಮ್ ಸಿಲೆಬಸ್ ಅಲ್ಲಿ. ಸೊ ನೆನ್ಪಿಟ್ಕೋಬೇಕಾಗುತ್ತೆ, ಡೈರೆಕ್ಟ್ ಆಗಿ ಕೇಳ್ತಾನೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ 4B ಸೆಕ್ಷನ್ ಏನು? ಮೇಲ್ಮನವಿ ಹೋಗ್ಬೇಕು. ಯಾರ್ಗ್ ಹೋಗ್ತೀರಾ? ಅಸಿಸ್ಟೆಂಟ್ ಕಮಿಷನರ್ ಆಫ್ ರೆವೆನ್ಯೂ ಸಬ್ ಡಿವಿಷನ್. ಎಷ್ಟ್ ದಿನದೊಳಗೆ? 30 ದಿನದೊಳಗೆ. ನಿಮ್ಗೇನ ಆ ಒಂದು ರಿಜೆಕ್ಟೆಡ್ ವಾಪಸ್ ನಿಮ್ಗೆ ಸ್ವೀಕರಿಸಿರ್ತಾರಲ್ಲ, ಕೊಟ್ಟಿರ್ತಾರ, ಅವತ್ತಿನ 30 ದಿನದೊಳಗೆ ಕಂದಾಯ ಉಪವಿಭಾಗದ ಸಹಾಯಕ ಆಯುಕ್ತರು ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ದ ರೆವೆನ್ಯೂ ಸಬ್ ಡಿವಿಷನ್ಗೆ ಹೋಗ್ಬೇಕಾಗುತ್ತೆ. ಓಕೆ, ಇವ್ರು ಏನ್ ಮಾಡ್ತಾರೆ? ನಿಮ್ಮನ್ನು ಮೇಲ್ಮನವಿ ತಗೋತಾರೆ, ನಿಮ್ಮ ಇನ್ಪುಟ್ ತಗೋತಾರೆ, ನಿಮ್ಮ ಒಂದು ಅಹವಾಲು ಸ್ವೀಕರಿಸ್ತಾರೆ. ಹಾಗೆ ತಹಶೀಲ್ದಾರ್ ಕಡೆಯಿಂದ ಯಾರು ಇರ್ತಾರೆ ಅವರು ಅಹವಾಲನ್ನು ಸ್ವೀಕರಿಸ್ತಾರೆ. ಅವರು ಎಲ್ಲ ಮಾಡಿ ಅವರು ನಿಮಗೆ ಪ್ರಮಾಣ ಪತ್ರ ಕೊಡ್ಲೂಬಹುದು, ಕೊಡ್ದೇನೂ ಇರ್ಬೋದು. ನಿಮ್ದು ಸರಿ ಇಲ್ಲ, ಅವ್ರದ್ದು ಸರಿ ಇಲ್ಲ, ನಿಮ್ಗೆ ಕೊಡ್ದೇನೂ ಇರ್ಬೋದು ಪ್ರಮಾಣ ಪತ್ರ. ಓಕೆ, ಯಾಕೆ ಹೇಳ್ತಾ ಇದ್ ನೋಡಿ, ಇದು ಡೈರೆಕ್ಟ್ ಕೋರ್ಟ್ ಹೋಗಕ್ಕಾಗಲ್ಲ. ನೀವು ಇಲ್ಲೇನು ಕಾಯ್ದೆಲಿದೆ ಆ ರೀತಿ ಹೋಗ್ಬೇಕಾಗಲ್ಲ. ಮುಂದೆ ಇದೆ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ಲ? ಸೆಕ್ಷನ್ಸ್ ಕೇಳ್ತಾನೆ, ಏನ್ ಕೇಳ್ತಾನೆ? ಮೇಲ್ಮನವಿ ನೀವು ತಹಶೀಲ್ದಾರ್ ರಿಜೆಕ್ಟ್ ಮಾಡಿರೋನ ಸೆಲ್ಸಕ್ಕೆ ಈಗ ಅಸಿಸ್ಟೆಂಟ್ ಕಮಿಷನರ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಅದು ಯಾವ ಸೆಕ್ಷನ್ ಇದೆ ಅಂತ ಡೈರೆಕ್ಟ್ ಆಗಿ ಕೇಳ್ಬೋದು. 4B. ಅವರು ಅಹವಾಲು ಸ್ವೀಕರಿಸಿ ನಿಮಗೆ ಕೊಡ್ಲೂಬಹುದು, ಕೊಡದೇನೂ ಇರಬಹುದು. ಒಂದು ಅಂದ್ರೆ ನಿಮ್ಮ ಒಂದು ಕಡೆನು ಕೇಳ್ಕೊತಾರೆ, ಆ ಕಡೆನೂ ಕೇಳ್ಕೊತಾರೆ, ಇಬ್ರು ಕಡೆ ಕೇಳಿ ಅವರು ಯಾವ್ದು ಸರಿ ಅನ್ಸುತ್ತೆ ಅದನ್ನ ಮಾಡ್ಬೋದು. ಅಕಸ್ಮಾತ್ ಇಲ್ಲಿ ಪ್ರಮುಖವಾಗಿ ನೋಡಿ, ಅವ್ರಿಲ್ಲ ಅಂದ್ರೆ ನೆಕ್ಸ್ಟ್ DC ಇದೆ, DC ಹತ್ರನೂ ಹೋಗ್ಬೋದು. ಅದಕ್ಕಿಂತ ಮುಂಚೆ ಫಸ್ಟ್ ಹೇಳ್ತೇನೆ ನಿಮಗೆ 4C ಏನ್ ಹೇಳ್ತಾ ಇದೆ? ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಜಾತಿ ಪ್ರಮಾಣ ಪತ್ರ ಪರಿಶೀಲನೆ ಅಂತ. ರಾಜ್ಯ ಸರ್ಕಾರ ಈ ಒಂದು 4 ಸೆಕ್ಷನ್ ನ ಅಡಿಯಲ್ಲಿ 4C ಇಲ್ಲಿ ಸೆಕ್ಷನ್ ಅಲ್ಲಿ 4C ಅಡಿಯಲ್ಲಿ ಒಂದು ಪರಿಶೀಲನಾ ಸಮಿತಿ, ಒಬ್ಬನಾರು ಇರ್ಬೋದು ಅಥವಾ ಒಬ್ಬಕ್ಕಿಂತ ಹೆಚ್ಚು ಜನ ಇರುವಂತ ಒಂದು ಸಮಿತಿ ರಚನೆ ಮಾಡಬಹುದು ಪ್ರತಿ ಜಿಲ್ಲೆಗೆ. ಈ ಸಮಿತಿ ಏನ್ ಮಾಡುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಜಾತಿ ಪ್ರಮಾಣ ಪತ್ರ ತಗೋತೀರಿ. ಈಗ ತಗೋತೀರಾ ರಿಸರ್ವೇಶನ್, ನೀವು ಸ್ಕೂಲು ಕಾಲೇಜು ರಿಸರ್ವೇಶನ್ ತಗೋತೀರಾ ಸ್ನೇಹಿತರೆ, ಡೀಟೇಲ್ ಆಗಿ ಕಲ್ತ್ಕೊಳ್ಳಿ. ಅಲ್ಲಿ ನೀವು ರಿಸರ್ವೇಶನ್ ತಗೋತೀರಾ, ನೀವು ತಗೊಂಡ್ಬಂದಿದ್ದೀರಾ, ತಗೋತೀರಾ. ಈಗ ಅವ್ರು ರಿಸರ್ವೇಶನ್ ಕೊಟ್ಟಿದ್ದೀರಿ ಅನ್ನಕ್ಕೆ ಪ್ರೂಫ್ ಬೇಕಲ್ಲ. ಅವರು ಇಷ್ಟು ರಿಸರ್ವೇಶನ್ಗೆ ಈ ಸೀಟ್ಗಳು ಕೊಟ್ಟಿದ್ದೀನಿ ಅಂತ ಕಾಲೇಜ್ ಅವರು ಆ ಒಂದು ಕಮಿಟಿಗಳಿರ್ತವೆ, ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ಬೇಕಾಗತ್ತೆ. ರಾಜ್ಯ ಸರ್ಕಾರದ ಒಂದು ನೇಮಿಸಿರ್ತಕ್ಕಂಥ ಪ್ರಾಧಿಕಾರಕ್ಕೂ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಹಾಗೂ ಈ ಒಂದು ಕಮಿಟಿ ಹತ್ರ ಅಕಸ್ಮಾತ್ ಈಗ ನೋಡಿ, ನೀವು OBC ಅಥವಾ 2A 2B ಅಥವಾ SC ST ಅಂತ ಕೊಟ್ಟಿರ್ತೀರ ಅಂತ ಇಟ್ಕೊಳ್ಳಿ ಕಾಲೇಜ್ಗೆ. ಈಗ ಅದನ್ನ ನಾವು ನೋಡ್ಬೇಕು, ಇಸ್ ಇಟ್ ಕರೆಕ್ಟ್ ಆರ್ ನಾಟ್, ಇಸ್ ಇಟ್ ವ್ಯಾಲಿಡ್ ಆರ್ ನಾಟ್ ವೆರಿಫಿಕೇಶನ್. ಸಕ್ಷಮ ಪ್ರಾಧಿಕಾರ, ಈ ಪರಿಶೀಲನಾ ಸಮಿತಿ ಅಂತ ಇರುತ್ತಲ್ಲ, ಅವರು ಸಲ್ಲಿಸಬಹುದು ಕಾಲೇಜ್ ಕಡೆಯಿಂದ. ಓಕೆ, ನೋಡಿ, ಪಡೆದಿರುವ ಯಾವುದೇ ವ್ಯಕ್ತಿ ಅಥವಾ ನೇಮಕಾತಿ ಪ್ರಾಧಿಕಾರ ಅಥವಾ ವಿಶ್ವವಿದ್ಯಾಲಯ ಅಥವಾ ಯಾವುದೇ ಶಿಕ್ಷಣ ಸಂಸ್ಥೆ ಅಧ್ಯಯನದ ಕೋರ್ಸ್ಗೆ ಪ್ರವೇಶ ನೀಡುವ ಯಾವುದೇ ಪ್ರಾಧಿಕಾರ ಸಿಂಧುತ್ವ ಪ್ರಮಾಣ ಪತ್ರವನ್ನು ನೀಡಲು ಸೂಚಿಸಬಹುದಂತ ರೂಪದಲ್ಲಿ ಅಂತ ರೀತಿಯಲ್ಲಿ ಸಮಿತಿ ಪರಿಶೀಲಿಸಿ ಅರ್ಜಿ ಸಲ್ಲಿಸಬಹುದು. ಅರ್ಥ ಆಗ್ತಿದೆಯಲ್ಲ?
ವ್ಯಾಲಿಡಿಟಿ ಸರ್ಟಿಫಿಕೇಟ್ ಇದು ಸರಿ ಇದೆಯಾ, ವ್ಯಾಲಿಡಿಟಿ ಇದೆಯಾ ಏನು ಅಂತ. ಅವರು ಕಮಿಟಿ ಸರ್ಕಾರದಿಂದ ಆಗಿರುತ್ತಲ್ವಾ, ಅವ್ರು ತಹಶೀಲ್ದಾರ್ ಚೆಕ್ ಮಾಡ್ತಾರೆ. ಒಂದೊಂದ್ಸಲ ಏನಾಗಿರುತ್ತೆ ಅಂದ್ರೆ, ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ತಹಶೀಲ್ದಾರ್ದು ಆ ಫಾರ್ಮೆಟ್ ನೇ ಸುಳ್ಳು ಮಾಡ್ಕೊಂಡ್ ಬಂದ್ಬಿಟ್ಟಿರೋ ಇರ್ತಾರೆ. ಆ ಫಾರ್ಮೆಟ್ ನ ನಕಲು ಮಾಡ್ಕೊಂಡ್ ಬಂದು ಸೀಟ್ ತಗೊಂಡಿರ್ತಾರೆ. ಆಗ ಇವರು ಆ ಪರಿಶೀಲನಾ ಸಮಿತಿ ಕೊಟ್ಟಾಗ ಗೌರ್ಮೆಂಟ್ ಡಾಕ್ಯುಮೆಂಟ್ ಅಲ್ಲಿ ಇದೆಯಾ ವೆರಿಫೈ ಮಾಡ್ತಾರೆ. ಅಲ್ಲಿಲ್ಲ, ಇಲ್ಲಿ ಹೆಂಗ್ ಬಂತು ಇದು ಅನ್ನೋ ನಕಲು. ಅರ್ಥ ಆಗ್ತಿದೆಯಲ್ಲ? ಸೊ ಇವೆಲ್ಲ ಇವುಗಳಿರ್ತವೆ. ಹಾಗಾಗಿನೇ ಇವ ಸಮಿತಿಗಳಿರುತ್ತೆ. ಅದರ ವ್ಯಾಲಿಡಿಟಿ ಸಿಂಧುತ್ವಗಳನ್ನು ಕಾಲೇಜ್ನವರು ಕೂಡ ವೆರಿಫೈ ಮಾಡ್ಕೋಬಹುದು. ಓಕೆ, ಸೊ ಈ ಕಾಲೇಜು, ಆ ಸ್ಕೂಲು ಅಥವಾ ಯಾವುದೇ ಒಂದು ವಿಶ್ವವಿದ್ಯಾಲಯ ಅವ್ರು ಕೊಟ್ಟಾಗ 30 ದಿನದ ಒಳಗೆ ಆ ಸಮಿತಿ ಅದರ ಸಿಂಧುತ್ವ ಪ್ರಮಾಣವನ್ನ ಕೊಡಬಹುದು ಅಥವಾ ತಿರಸ್ಕರಿಸಬಹುದು. ಇಲ್ಲ ಇಟ್ಸ್ ವ್ಯಾಲಿಡಿಟಿ ಇದೆ, ಸರ್ಟಿಫಿಕೇಟ್ ಇಲ್ಲ, ಇದು ಸರಿ ಇಲ್ಲ ಅಂತ. ಅರ್ಥ ಆಗ್ತಿಲ್ಲ? ವೆರಿ ಇಂಪಾರ್ಟೆಂಟ್. ಇನ್ನು ಈ ನೋಡಿ, ಈಗ ಒಂದು ಅಸಿಸ್ಟೆಂಟ್ ಕಮಿಷನರ್ ಕೊಟ್ರೆ ಸರಿ, ಕೊಡ್ಲಿಲ್ಲ ಅಂದ್ರೆ ಏನು, ಈ ಪರಿಶೀಲನಾ ಸಮಿತಿಗಳಿಂದ ತಿರಸ್ಕರಿಸಿ. ಇವಾಗ ಏನ್ ಮಾಡ್ತೀರಾ, DC ಇದೆ 4D ಸೆಕ್ಷನ್ 4C ಅಡಿಯಲ್ಲಿ ಪರಿಶೀಲನಾ ಅಂಗೀಕರಿಸಿದ ಆದೇಶದಿಂದ ಪಾತ್ರವಾದ ಯಾವುದೇ ವ್ಯಕ್ತಿ ಸ್ವೀಕೃತ ದಿನಾಂಕದಿಂದ 30 ದಿನದೊಳಗೆ ಮೇಲ್ಮನವಿಯನ್ನು ಸಲ್ಲಿಸಬೇಕಾಗತ್ತೆ. ಓಕೆ, ಸೊ DC ಬರ್ತೀನಿ. ಅದಕ್ಕಿಂತ ಮುಂಚೆ 4C ಬಗ್ಗೆ ಮಾತಾಡ್ತಾ ಇದ್ವಿ. ಈಗ 4C ಪರಿಶೀಲನಾ ಸಮಿತಿ ಏನ್ ಮಾಡ್ತೋ, ಕಾಲೇಜ್ ಕಳೆದ ವ್ಯಾಲಿಡಿಟಿ ಕೊಡ್ಲಿಲ್ಲ. ಆಗೇನ್ ಮಾಡೋದು ನೀವು, SC ಕ್ಯಾಟಗರೀಸ್ ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಆದ್ರೆ, ಪರಿಶಿಷ್ಟ ಜಾತಿ ಆದ್ರೆ ಅವರು ಕಮಿಷನರ್, ಯಾರಿಗೆ ಸರ್, ಕಮಿಷನರ್ ಅಥವಾ ಡೈರೆಕ್ಟರ್ ಆಫ್ ಸಮಾಜ ಕಲ್ಯಾಣ ಇಲಾಖೆ ಅವ್ರಿಗೆ ಕೊಡಬೇಕಾಗತ್ತೆ. ವೆಲ್ಫೇರ್ ಆಫೀಸರ್ಸ್ ಏನಿರ್ತಾರೆ ಅವ್ರು ಕೊಡ್ಬೇಕಾಗತ್ತೆ. ST ಆದ್ರೆ ಬುಡಕಟ್ಟು ಕಲ್ಯಾಣ ನಿರ್ದೇಶಕರಿಗೆ ಕೊಡಬೇಕಾಗತ್ತೆ ಮೇಲ್ಮನವಿ. ನೋಡಿ, ಈ ಪರಿಶೀಲನಾ ಸಮಿತಿ ಏನಿದೆ, ಅವರು ರಿಜೆಕ್ಟ್ ಮಾಡಿದ್ರೆ ವ್ಯಾಲಿಡಿಟಿ ಆಫ್ ದಿಸ್ ಸರ್ಟಿಫಿಕೇಟ್ ಇಲ್ಲ ಅಂತ ಅಂದಾಗ ನೀವು ಮೇಲ್ಮನೆಗೆ ಹೋಗ್ಬೇಕು 30 ದಿನದೊಳಗೆ. ಸೊ ಯಾರಿಗ ಹೋಗ್ಬೇಕು, SC ಕ್ಯಾಟಗರಿ ಪರಿಶಿಷ್ಟ ಜಾತಿ ಆದ್ರೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಅಥವಾ ನಿರ್ದೇಶಕರು, ಬುಡಕಟ್ಟು ಇಲಾಖೆ ನಿರ್ದೇಶಕರಿಗೆ ST ಆದ್ರೆ, ಓಕೆ, OBC ಆದ್ರೆ ಹಿಂದುಳಿದ ವರ್ಗಗಳ ಇಲಾಖೆಗೆ ಹೋಗ್ಬೇಕು. ಇಲ್ಲೂ ಅಷ್ಟೇ, ಅವ್ರು ಎರಡೂ ಪಕ್ಷಗಳು ನಿಮ್ಮನ್ನು ಮತ್ತೆ ಆ ಪರಿಶೀಲನಾ ಸಮಿತಿಯವರನ್ನು ಕರೆಸಿ ಏನಿದೆ ಚೆಕ್ ಮಾಡಿ ಅವರು ಆದೇಶವನ್ನ ಕೊಡ್ತಕ್ಕಂಥದ್ದು. ಇನ್ನು 4E ತಹಶೀಲ್ದಾರ್ ಮತ್ತು ಪರಿಶೀಲನಾ ಸಮಿತಿ ಸಿವಿಲ್ ನ್ಯಾಯಾಲಯ ಅಧಿಕಾರವನ್ನು ಚಲಾಯಿಸಬಹುದು ಅಂತ ಹೇಳುತ್ತೆ ಅಲ್ವಾ. ಇವರು ಈ ಅಧಿಕಾರ ಕೊಟ್ಟಿದ್ದಾರೆ, ಅದಕ್ಕೆ ಹೇಳುದು ಸಿವಿಲ್ ನ್ಯಾಯಾಲಯಕ್ಕೆ ಯಾಕೆ ಇದನ್ನ ರಿಜೆಕ್ಟ್ ಮಾಡಿದ ತಕ್ಷಣ ಹೋಗಕ್ಕಾಗಲ್ಲ ಅಂದ್ರೆ, ಈ ಕಾಯ್ದೆಯಲ್ಲಿ ಬೇರೆ ಬೇರೆಯಾದ ಮೇಲ್ಮನವಿ ಇದೆ. ಇದು ಕ್ವಾಸಿ ಜುಡಿಷಿಯಲ್ ಸಿವಿಲ್ ನ್ಯಾಯಾಲಯ, ಸಿವಿಲ್ ಕೋರ್ಟ್ ಏನ್ ಮಾಡುತ್ತೆ, ಸಮನ್ಸ್ ಕೊಡೋದು, ಯಾರಿಗೂ ಬೇಕಾದ್ರೂ ಸಮನ್ಸ್ ಕೊಡಬಹುದು, ನಿಮ್ಗೆ ಕೊಡಬಹುದು ವೆರಿಫೈ ಮಾಡಕ್ಕೆ, ಅಥವಾ ಇನ್ನೇನೋ ಮಾಡಿದ್ರೆ ಇನ್ಯಾರಿಗೂ ಕೊಡಬಹುದು, ಅವರಿಂದ ಡಾಕ್ಯುಮೆಂಟ್ ತರಿಸ್ಕೋಬಹುದು. ಆ ಡಾಕ್ಯುಮೆಂಟ್ ಸಾಕ್ಷಿಗಳನ್ನ ನಿಮ್ ಕೈಲಿ ಹೇಳಿ ಅಂತ. ಈಗ ಕೋರ್ಟ್ ಏನ್ ಮಾಡುತ್ತೆ, ಸಿವಿಲ್ ಕೋರ್ಟ್ ಅದೇ ತರ ಮಾಡೋದು, ನಿಮ್ ಕರೆಯುತ್ತೆ, ನಿಮ್ನ ಪಾರ್ಟಿ ಸವಾಲ್ ಮಾಡಿಸ್ತಾರೆ, ಅಥವಾ ಸವಾಲ್ ಕೇಳ್ತಾರೆ, ಅಥವಾ ನಿಮ್ಮ ಡಾಕ್ಯುಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಕೊಡಿಸ್ತಾರೆ, ಅಫಿಡೇವಿಟ್ ಅಂತ ಕರಿತೀವಿ. ಸೊ ಅಫಿಡೇವಿಟ್ ಗಳು, ಸಾಕ್ಷಿಗಳು ಸ್ವೀಕರಿಸೋದು, ದಾಖಲೆ ಪರಿಶೀಲನೆ, ಇವೆಲ್ಲ ಕೂಡ ಮಾಡುವಂತ ಅಧಿಕಾರ ಇವರಿಗಿದೆ, ಸಿವಿಲ್ ನ್ಯಾಯಾಲಯದ ಅಧಿಕಾರ ಇದೆ. ಓಕೆ, ಸೊ ಇದು ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಇನ್ನು 4F ಉಪಾಯುಕ್ತರಿಂದ ಪರಿಷ್ಕರಣೆ. ಅಲ್ಲೆಲ್ಲ ಡೆಪ್ಯೂಟಿ ಕಮಿಷನರ್ ಬರ್ತಾರೆ ಸರ್. ಡೆಪ್ಯೂಟಿ ಕಮಿಷನರ್ ಈಗ ಸೆಕ್ಷನ್ 4A ಅಡಿ ತಹಶೀಲ್ದಾರ್ ಅಥವಾ ಸಹಾಯಕ ಆಯುಕ್ತರನ್ನ ನಿಮ್ಗೆ ಹೇಳಿದೆ, ಅವರ ಆದೇಶಕ್ಕೆ ಸಂಬಂಧಪಟ್ಟಂತೆ ರಿಜೆಕ್ಟ್ ಆಗಿದೆ. ನಾನು ನಿಮ್ಗೆ ಹೇಳಿದೆ, ಏನ್ ಹೇಳಿದೆ, ಅಸಿಸ್ಟೆಂಟ್ ಕಮಿಷನರ್ ರಿಜೆಕ್ಟ್ ಮಾಡಿದ್ರೆ ಆಗ ಏನ್ ಮಾಡ್ಬೇಕು ಅಂದ್ರೆ ಡೆಪ್ಯೂಟಿ ಕಮಿಷನರ್ ಹೋಗ್ಬೇಕು, DC ಆ ಜಿಲ್ಲೆಯ DC ಹೋಗ್ಬೇಕಾಗುತ್ತೆ. ಅವ್ರು ಏನ್ ಮಾಡ್ತಾರೆ, ಈಗಿನ ಅವರು ಅದೇ ಕೆಲಸ ಮಾಡೋದು. ಓಕೆ, ಮಾಡಿ 30 ದಿನದೊಳಗೆ ಅದನ್ನ ವ್ಯಾಜ್ಯನ ಇರ್ತರ್ಪಡಿಸ್ಬೇಕು. ನೀವು ಕೊಡಬೇಕಾ ಬೇಡವಾ? ಯಾಕಂದ್ರೆ ನೀವು ಈಗ ತುಂಬಾ ನೀವೆಲ್ಲ ನೋಡಿರ್ತೀರ, ಎಷ್ಟೊಂದ್ ಈಗ ನ್ಯೂಸ್ ಅಲ್ಲಿ ಮೊನ್ನೆ ಕೂಡ ಇತ್ತು, ಯಾರೋ ರಾಜಕಾರಣಿ ಮಕ್ಕಳ ವೀರಶೈವರು ದಲಿತ ಒಂದು ಸರ್ಟಿಫಿಕೇಟ್ ತಗೊಂಡಿರೋದು ಈಗ ಮೊನ್ನೆನೂ ಕೂಡ ಇತ್ತು. ಮತ್ತೆ 2-3 ವರ್ಷದಿಂದನೇ ಕೂಡ ಇತ್ತು. ಸಚಿವರಾಗಿರತಕ್ಕಂಥದ್ದು, MLA ಆಗಿರ್ತಕ್ಕಂಥ ಮಕ್ಕಳುಗಳೇ, ಕಾರ್ಪೊರೇಟ್ ಆಗಿರ್ತಕ್ಕಂಥ ಮಕ್ಕಳುಗಳೇ ಈಗ ಮೊನ್ನೆ ಕೂಡ ಸುದ್ದಿಯಲ್ಲಿ ಇತ್ತು ಅಲ್ವಾ. ಸೊ ಹಂಗೆಲ್ಲ ಇರುತ್ತೆ, ಅದಕ್ಕೆ ಇವೆಲ್ಲ ಒಂದು ಫಾರ್ಮ್ಯಾಟ್ ಗಳನ್ನ ಮಾಡಿದ್ದಾರೆ ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ಲ? ಅವರು ತಡೆ ಹಿಡಿಯಬಹುದು, ಕೊಡ್ಬೋದು, ಏನ್ ಬೇಕಾದ್ರೂ ಮಾಡೋದು, ಈಗ ಇಲ್ಲೂ ಕೂಡ ಫೈನ್. ಸೊ ಇದು 4ನೇ ಸೆಕ್ಷನ್ ತುಂಬಾ ಇಂಪಾರ್ಟೆಂಟ್. ನೋಡಿ, F ತನಕ ಇದೆ. ಇನ್ನೊಂದ್ಸಲ ಬೇಕಾದ್ರೆ ರಿವಿಷನ್ ಮಾಡ್ತೀವಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಎಕ್ಸ್ಪೆಕ್ಟ್ ಕ್ವಶನ್ಸ್ ಗಳು ತುಂಬಾ ಬರ್ತವೆ. ಓಕೆ, ಒಂದು ಸಿಂಪಲ್ ಆಗಿ ಹೇಳ್ಬಿಡ್ಲಾ, ಸುಮ್ನೆ ಹಿಂಗೆ ಕೇಳಿಸ್ಕೊಳ್ಳಿ, ಕತೆ ತರ ಹೇಳ್ತೀನಿ. ಫಸ್ಟ್ ನೀವು ತಹಶೀಲ್ದಾರ್ ಕೊಡ್ತೀರಾ, ಅವರು 30 ದಿನದೊಳಗೆ ಕೊಡ್ಲಿಲ್ಲ ಅಂದ್ರೆ, ರಿಜೆಕ್ಟ್ ಮಾಡಿದ್ರೆ ನೀವೇನ್ ಮಾಡ್ತೀರಾ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಂದಾಯ ಇಲಾಖೆಗೆ ಹೋಗ್ತೀರಾ. ಅವ್ರು ಕೊಟ್ರೆ ಸರಿ, ಅವ್ರು ಕೊಡ್ಲಿಲ್ಲ ಅಂದ್ರೆ DC ಹತ್ರ ಬರ್ತೀರಾ. ಇದ್ರ ಮಧ್ಯ ನಿಮ್ಮ ಒಂದು ವ್ಯಾಲಿಡಿಟಿ ಆಫ್ ಸರ್ಟಿಫಿಕೇಟ್ ನ ಕಾಲೇಜುಗಳು, ಯೂನಿವರ್ಸಿಟಿಗಳು, ಆ ಸಂಸ್ಥೆಗಳು, ಈ ಸಂಸ್ಥೆಗಳು ವೆರಿಫೈ ಮಾಡಬಹುದು ಪರಿಶೀಲನಾ ಸಮಿತಿ ಜೊತೆ. ಇದೆಲ್ಲ ಪರಿಶೀಲನಾ ಸಮಿತಿ ಜೊತೆ. ಅವರು ಅಲ್ಲಿ ಪರಿಶೀಲನಾ ಸಮಿತಿ ಇಟ್ ಇಸ್ ನಾಟ್ ವ್ಯಾಲಿಡ್ ಅಂತಂದ್ರೆ, ಅವಾಗ ಅಗೇನ್ ನೀವೇನ್ ಮಾಡ್ಬೋದು, ನೀವು ಕರೆಕ್ಟ್ ಆಗಿ ತಗೊಂಡ್ಬಂದಿರ್ತೀರ ಒಂದ್ಸಲ, ಆದ್ರೂ ವ್ಯಾಲಿಡ್ ಇಲ್ಲ ಅಂತ ಹೇಳ್ಬಿಟ್ಟಿರ್ತೀರ. ಅವಾಗ ಏನ್ ಮಾಡೋದು, ನೀವು ಅದನ್ನ ಮೇಲ್ಮನವಿ ಸಲ್ಲಿಸಬಹುದು.
ಯಾರಿಗೆ SC ಕ್ಯಾಟಗರಿ ಆಗಿದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ, ಬುಡಕಟ್ಟು ಕಲ್ಯಾಣ ಇಲಾಖೆಗೆ ST ಕ್ಯಾಟಗರಿ ಆಗಿದ್ರೆ, OBC ಆದ್ರೆ ಹಿಂದುಳಿದ ವರ್ಗಗಳ ಇಲಾಖೆ. ಅರ್ಥ ಆಗ್ತಿದೆಯಲ್ಲ? ಸೊ ಒಂದ್ಸಲ ರಿವಿಷನ್ ಮಾಡಿದ್ದೀನಿ, ವೆರಿ ಇಂಪಾರ್ಟೆಂಟ್. ಇನ್ನು ದಂಡ, ವೆರಿ ಇಂಪಾರ್ಟೆಂಟ್. ದಂಡ ಅಂದ್ರೇನು? ಈಗ ನೇಮಕಾತಿ ಪ್ರಾಧಿಕಾರ ಅಥವಾ ವಿಶ್ವವಿದ್ಯಾಲಯ ಯಾವುದೇ ಸಂಸ್ಥೆ ಪ್ರವೇಶಕ್ಕೆ ಕೊಡೋಕೆ ಏನಾದ್ರು ಅವರು ನಿಯಮಗಳನ್ನ ಉಲ್ಲಂಘಿಸಿದ್ರೆ, ಆಸ್ ಪರ್ ದ ಗವರ್ಮೆಂಟ್ ರೂಲ್ಸ್ ಕೊಡಲ್ಲ, ಅವ್ರವರೇ ಡಿಸಿಷನ್ ತಗೊಂಡ್ಬಿಟ್ರೆ ಆ ಕಾಲೇಜಲ್ಲಿ, ಆಗ ಅವ್ರ ವಿರುದ್ಧ 1,000 ರೂಪಾಯಿ ತನಕ ದಂಡ ಇದೆ ನೋಡಿ. 1,000 ತನಕ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆ ಮತ್ತು 6 ತಿಂಗಳವರೆಗೆ ವಿಸ್ತರಿಸಬಹುದಾದ ಅವಧಿಗೆ ಕಾರಾವಾಸ, ಅಂದ್ರೆ 6 ಮಂತ್ಸ್ ಇದು ಏನೋ ಜೈಲ್ಗೂ ಕೂಡ ಹಾಕಬಹುದು. ಫೈನ್. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಇದೆ. ಆದ್ರೆ ಈಗ ಒಂದಷ್ಟು ನಿಮಗೆ ಅಪಾಯಿಂಟಿಂಗ್ ಅಥಾರಿಟಿ ಇರುತ್ತೆ, ರಾಜ್ಯಪಾಲರ ಎಕ್ಸಾಂಪಲ್ ಅಲ್ವಾ, ಅವರು ನಿಮ್ಗೆ ವೈಸ್ ಚಾನ್ಸಲರ್ ಅನ್ನೆಲ್ಲ ಇದ್ ಮಾಡ್ತಾರೆ. ಸೊ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅಕಸ್ಮಾತ್ ವೈಸ್ ರಿಜೆಕ್ಟ್ ಮಾಡೋದು ಅಂದಾಗ ಇವ್ರನ್ನ ಬಂಧಿಸ್ಬೇಕಾದ್ರೆ ಇವ್ರಿಗೆ ಇದೊಂದು ಎಕ್ಸೆಪ್ಟ್ ಬಿಟ್ಟು ರಾಜ್ಯಪಾಲಗಳು ನೇಮಕಾತಿ ಮಾಡ್ತಕ್ಕಂಥ ಪ್ರಾಧಿಕಾರ ಆಗಿರುವ ಯಾವುದೇ ಹುದ್ದೆ ಮಾಡಿಕೊಳ್ಳುವ ಸಂಬಂಧಕ್ಕೆ ಈ ಒಂದು ಸೆಕ್ಷನ್ ಅನ್ವಯಿಸಲ್ಲ. ಈ ದಂಡ ಸೆಕ್ಷನ್ ರಾಜ್ಯಪಾಲರಿಗೆ ಅನ್ವಯಿಸಲ್ಲ. ಮಿಕ್ಕಿದ ಎಲ್ಲಾ ಒಂದು ಪ್ರಾಧಿಕಾರಗಳಿಗೂ, ರೆಕ್ರೂಟ್ಮೆಂಟ್ ಏಜೆನ್ಸಿಗಳಿಗೂ, ಓಕೆ, ನೇಮಕಾತಿ ಪ್ರಾಧಿಕಾರಿಗಳು ಇದು ಅನ್ವಯಿಸುತ್ತೆ. ಅರ್ಥ ಆಗಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಇನ್ನು 5A, ಸುಳ್ಳು ಜಾತಿ ಪ್ರಮಾಣ ಪತ್ರದ ಆದಾಯ ಜಾತಿ ಪ್ರಮಾಣ ಪತ್ರ ಪಡೆಯುವ ದಂಡಗಳು. ಸುಳ್ಳು ಮಾಹಿತಿ ಒದಗಿಸೋದು, ಸುಳ್ಳು ಹೇಳಿಕೆ ಸಲ್ಲಿಸೋದು, ಸುಳ್ಳು ಹೇಳಿ ಮೋಸದ ರೀತಿಯಲ್ಲಿ ತಗೊಳ್ಳೋದು ಅಲ್ವಾ. ಈಗ ಹೇಳಿದ್ನಲ್ಲ, ಎಷ್ಟೊಂದು ಜನ ತಗೊಂಡಿದ್ರಂತ ಅದು ಸಾಬೀತಾಗ್ಬಿಟ್ರೆ 6 ತಿಂಗಳಿಗಿಂತ ಕಡಿಮೆ ಇಲ್ಲದ ಅದು 2 ವರ್ಷದವರೆಗೆ ವಿಸ್ತರಿಸಬಹುದ ಕಠಿಣ ಕಾರಾವಾಸ, ಜೈಲ್ ಶಿಕ್ಷೆ. 6 ತಿಂಗಳಿಂದ 2 ವರ್ಷ, ಆಯ್ತಾ. ಮತ್ತು 1,000 ರೂಪಾಯಿಗಿಂತ ಕಡಿಮೆ ಇಲ್ಲದ 1,000 ರೂಪಾಯಿ ತನಕ ಫೈನ್, ಒಂದ್ಸಲ 2 ಕೂಡ ವಿಧಿಸ್ತಾರೆ. ಇದನ್ನು ಬೇಕಾದ್ರೆ ಏನ್ ಮಾಡಬಹುದು, ನೀವು ಮೇಲ್ಮನವಿ ಸಲ್ಲಿಸಬಹುದು. ಅವಾಗ ಈಗ ಇದಾದಾಗ ಕೋರ್ಟ್ಗಳಿಗೆ, ಸಿವಿಲ್ ಕೋರ್ಟ್ಗಳಿಗೆ, ಅವಾಗ ಅವ್ರು ಬೇಕಾದ್ರೆ ಆ ದಂಡವನ್ನ ಕಮ್ಮಿ ಮಾಡ್ಬೋದು, ಜೈಲು ಶಿಕ್ಷೆ ದಂಡ ಅವಧಿ ಕಮ್ಮಿ ಮಾಡ್ಬೋದು. ಯಾವುದು ನೆಕ್ಸ್ಟ್ ಇಲ್ಲಿ ಎಲ್ಲೂ ಪರಿಹಾರ ಆಗಲ್ಲ ಅಂದ್ರೆ ನೆಕ್ಸ್ಟ್ ಕೋರ್ಟ್ ಹೋಗ್ಬೋದು. ಓಕೆ, ನೆಕ್ಸ್ಟ್ 5B, ಸುಳ್ಳು ಜಾತಿ ಪ್ರಮಾಣ ಪತ್ರ ಪ್ರಮಾಣ ನೀಡಬೇಕಾಗಿದ್ದು ಆಯ್ತಲ್ವಾ ಇದು 5A. ಓಕೆ, ಇಲ್ಲಿ ಏನಿದೆ ಅಂದ್ರೆ ಪೆನಾಲ್ಟಿ ಫಾರ್ ಇಶ್ಯೂಯಿಂಗ್ ಫಾಲ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಇದು ಅಲ್ಲಿ ನೀವು ಸುಳ್ಳು ಮಾಹಿತಿ ಕೊಟ್ಟು ತಗೊಂಡ್ರೆ, ಇಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀವು ಅಲ್ದೋದ್ರು ತಹಶೀಲ್ದಾರ ನಿಮ್ಮ ಹತ್ರ ದುಡ್ಡು ತಿಂದು ಅಥವಾ ಇನ್ನ ಯಾವ ಪ್ರಾಧಿಕಾರ ಇರುತ್ತೆ ಅವ್ರು ದುಡ್ಡು ತಿಂದು ನಿಮಗ್ ಕೊಟ್ರೆ, ಅಂತವ್ರಿಗೂ ಕೂಡ ಆ ಪ್ರಾಧಿಕಾರದ ಯಾರು ಕೊಟ್ಟಿರ್ತಾರೆ ಇಶ್ಯೂ ಅವನು ಕೂಡ ಜೈಲಿಗೆ ಹಾಕ್ತಾರೆ. ಎಷ್ಟು? 6 ತಿಂಗಳಿಗಿಂತ ಕಡಿಮೆ ಇಲ್ಲದ ಅವಧಿಗೆ ಕಠಿಣ ಜೈಲು ಶಿಕ್ಷೆ, 2 ವರ್ಷವರೆಗೆ ಕೂಡ ವಿಸ್ತರಿಸಬಹುದು. 6 to 2 years, 6 months to 2 years, 1,000 ದಂಡ. ಓಕೆ, ಅದನ್ನ 5,000 ತನಕನು, 1,000ದಿಂದ 5,000 ತನಕನು ಎಕ್ಸ್ಟೆಂಡ್ ಮಾಡಬಹುದು ದಂಡ. ಫೈನ್. ಅಗೇನ್ ನ್ಯಾಯಾಲಯಕ್ಕೆ ಹೋದಾಗ ಅವರು ಅದನ್ನ ಮೇಲ್ಮನವಿ ನ್ಯಾಯಾಲಯಕ್ಕೆ ಹೋದಾಗ ಕೋರ್ಟ್ಸ್ ಗಳಿಗೆ ಅವಾಗ ಅಲ್ಲಿ ಅದನ್ನ ಬೇಕಾದ್ರೆ ಕಮ್ಮಿ ಕೂಡ ಮಾಡ್ತಾರೆ ಕೋರ್ಟ್, ಅದು ಅವರು ಬಿಟ್ಟು. ಇನ್ನು 6ನೇದು ಅಪರಾಧಗಳ ಸಂಜ್ಞಾನ, ಅಂದ್ರೆ ಕಾಗ್ನಿಸೆನ್ಸ್ ಆಫ್ ಅಫೆನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇವಾಗೆಲ್ಲ ದಂಡ ಇವೆಲ್ಲ ಹೇಳಿದ್ವಲ್ಲ, ಇವೆಲ್ಲ ಮಾಡೋ ಅಧಿಕಾರ ಯಾರು? ಕೋರ್ಟ್ಗೆಲ್ಲ ಇರೋದು. ಇದು ಕಾಯ್ದೆ ಕಾನೂನು ಮಾಡೋ ಅಧಿಕಾರ, ಕಾನೂನ ಇಂಪ್ಲಿಮೆಂಟೇಷನ್ ಮಾಡೋದು ಕೋರ್ಟ್. ಕಾನೂನು ಮಾಡೋ ಅಧಿಕಾರ ಒಂದು ಸರ್ಕಾರ ಇರುತ್ತೆ ಅದು. ಈಗ ಇದನ್ನ ಮಾಡಿದ್ರು ರಾಜ್ಯ ಸರ್ಕಾರ ಮಂಜೂರಾತಿ ಇಲ್ಲದೆ ಬೇರೆ ಯಾವುದೇ ರೀತಿಯಾದ ಶಿಕ್ಷೆಗಳನ್ನ ಕೊಡಕ್ಕಾಗಲ್ಲ. ಇಲ್ಲಿ ಏನ್ ಸ್ಪೆಸಿಫೈ ಆ ಶಿಕ್ಷೆಗಳೇ ಕೊಡಬೇಕು, ಅದು ಬಿಟ್ಟು ಬೇರೆ ಕೊಡಕ್ಕಾಗಲ್ಲ. ದುಷ್ಪ್ರೇಕ್ಷಕರಿಗೆ ದಂಡ, ಪೆನಾಲ್ಟಿ ಫಾರ್ ಅಬೇಟರ್ಸ್ ಅಂತ ಕರಿತೀವಿ. ಓಕೆ, ಅಂದ್ರೆ ಈ ಅಧಿನಿಯಮದಲ್ಲಿ ದಂಡನೀಯವಾದ ಯಾವುದೇ ಅಪರಾಧಕ್ಕೆ ದುಷ್ಪೇರಿಸುವ ಯಾವ ವ್ಯಕ್ತಿ, ಅಂದ್ರೆ ಇದರಲ್ಲಿ ಏನೇನ್ ಮಾಡಿದ್ರೆ ದಂಡ ಅಂತ ನಿಮ್ಗೆ ಹೇಳಿದೆ. ಈಗ ಯಾವ್ದು ಮಾಡೋದು ತಪ್ಪು ಅಂತ ಅದನ್ನ ಯಾರು ಅದನ್ನ ಪುಸ್ಲಾಯಿಸೋದು ಅಂತೀವಲ್ಲ, ಇನ್ಫ್ಲೂಯೆನ್ಸ್ ಮಾಡ್ತಾರಲ್ಲ, ಅವ್ರಿಗೂ ಕೂಡ ದಂಡ ಮಾಡ್ತಾರಂತೆ. ಓಕೆ, ಇನ್ನು 6B ಹೇಳುತ್ತೆ ಸಿವಿಲ್ ನ್ಯಾಯಾಲಯ ಅಧಿಕಾರ ವ್ಯಾಪ್ತಿಗೆ ಪ್ರತಿಷೇಧ. ನಾನು ನಿಮ್ಗೆ ಹೇಳಿದೆ, ಇಲ್ಲಿ ಏನೇ ಕೆಲಸಗಳಾಯ್ತು ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ, ಅವರು ಪ್ರಾಧಿಕಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ತಡೆ ಹಿಡಿತು ಕೊಡ್ಲಿಲ್ಲ, ಆಗ ಅವರು ನ್ಯಾಯಾಲಯಕ್ಕೆ ಹೋಗಕ್ಕಾಗಲ್ಲ. ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯ ತಡೆ ಆಜ್ಞೆ ಅಂತೂ ಕೊಡಕ್ಕಾಗಲ್ಲ. ಸೊ ಅದನ್ನ ಈ ಸೆಕ್ಷನ್ ಹೇಳ್ಬಿಡುತ್ತೆ, ಸಿವಿಲ್ ನ್ಯಾಯ ಅಧಿಕಾರ ವ್ಯಾಪ್ತಿಗೆ ಪ್ರತಿ ನಿಷೇಧ ಅಂತ, ಬಾರ್ ಆಫ್ ಜೂರಿಡಿಕ್ಷನ್ ಆಫ್ ಸಿವಿಲ್ ಕೋರ್ಟ್. ಓಕೆ, ಇಲ್ಲಿ ಏನಿದೆ, ಯಾವುದೇ ಸಂಬಂಧದಲ್ಲಿ ಯಾವುದೇ ಸಿವಿಲ್ ನ್ಯಾಯ ತನ್ನ ಅಧಿಕಾರ ಹೊಂದಿರೋದಕ್ಕಲ್ಲ, ಅಧಿನಿಯಮ ಅಡಿಯಲ್ಲಿ ಮತ್ತು ಅಧಿನಿಯಮದ ಪ್ರವರ್ತದ ಯಾವುದೇ ಅಧಿಕಾರ ಅನುಸರಣೆ ಅಂತ ಅಧಿಕಾರಿ ಅಥವಾ ಪ್ರಾಧಿಕಾರವು ಈ ನಿಯಮ ಅಡಿಯಲ್ಲಿ ಕೈಗೊಂಡ ಅಥವಾ ಕೈಗೊಳ್ಳುವ ಯಾವುದೇ ಕ್ರಮದ ಸಂಬಂಧದಲ್ಲಿ ನ್ಯಾಯಾಲಯ ಯಾವುದೇ ತಡೆ ಕೊಡೋದಕ್ಕಲ್ಲ. ಅಂದ್ರೆ ನಾನ್ ನಿಮ್ಗೆ ಏನ್ ಹೇಳಿದೆ, ಮೇಲ್ಮನವಿ ಸಲ್ಲಿಸ್ತಾರೆ ಡೆಪ್ಯೂಟಿ ಕಮಿಷನರ್, ಪರಿಶೀಲನಾ ಸಮಿತಿ, ಅದು ಅಸಿಸ್ಟೆಂಟ್ ಕಮಿಷನರ್, ಅವ್ರು ಕೊಡೋ ಒಂದು ಇದು ತೀರ್ಪು, ಅವಕ್ಕೆಲ್ಲ ನೀವು ಹೋಗಿ ಸ್ಟೇ ತರಕ್ಕಾಗಲ್ಲ. ಓಕೆ, ಸೊ ಇಟ್ ಈಸ್ ನಿಷೇಧ ಕೊಟ್ಟಿದೆ ಈ ಒಂದು ಸೆಕ್ಷನ್. ಕೇಳಬಹುದು ಎಕ್ಸಾಂಪಲ್ ಇವೇನು ಕೂಡ.
RC 6C ಪದವಿ ರದ್ದತಿ ಇತ್ಯಾದಿ, ಕ್ಯಾನ್ಸಲೇಷನ್ ಆಫ್ ಡಿಗ್ರಿ. ನೋಡಿ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಈಗ ನೀವು ನಾನು ನಿಮ್ಗೆ ಅದನ್ನೇ ಹೇಳ್ದೆ, ಈಗ ಡಿಗ್ರಿ ತಗೋತೀರಾ, ಡಿಪ್ಲೊಮಾ ತಗೋತೀರಾ, ಯಾವ್ದೋ ಒಂದು ತಗೋತೀರಾ, ಆಮೇಲೆ ಗೊತ್ತಾಗುತ್ತೆ ನೀವು ತಗೊಂಡ್ಬಿಡ್ತೀರಾ ಸುಳ್ಳು ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟು ತಗೊಂಡ್ಬಿಟ್ಟಾದ್ಮೇಲೆ ನೋಡಿ, ಆ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನ ಸುಳ್ಳು ಅಂತ ಗೊತ್ತಾಗಿ ರದ್ದುಗೊಳಿಸಿದ್ರೆ ನಿಮ್ಮ ಒಂದು ಇದು ಕೂಡ ಏನೇ ಇದ್ದರೂ, ಯಾವುದೇ ಕಾನೂನು ಇದ್ದರೂ ಕೂಡ, ಏನೇ ಇದ್ದರೂ ಸದ್ಯದಲ್ಲಿ ಜಾರಿ ಯಾವುದೇ ಕಾನೂನು ಇದ್ರೂ ಕೂಡ ಅದನ್ನ ಹಿಂಪಡೆಯಲಾಗುತ್ತದೆ. ಕ್ಯಾನ್ಸಲೇಷನ್, ನಿಮ್ಮ ಪದವಿ ರದ್ದು ಕೂಡ ಆಗುತ್ತೆ. ನೋಡಿದ್ರ, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇದನ್ನ. ಎಕ್ಸಾಮ್ ಅಲ್ಲಿ ಯಾವ್ದು 6C ಹೇಳುತ್ತೆ, ಕ್ಯಾನ್ಸಲೇಷನ್ ಆಫ್ ಡಿಗ್ರಿ ಯಾವ್ದು ಹೇಳುತ್ತೆ. ಸುಳ್ಳು ಕೊಟ್ರೆ ಎಕ್ಸಾಮ್ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ. ಒಂದೊಂದ್ಸಲ ಹಿಂಗೂ ಕೇಳಬಹುದು, ನಿಮ್ಮ ಜಾತಿ ಪ್ರಮಾಣ ಪತ್ರ ಹಿಂಪಡೆಕೊಂಡು ಸುಳ್ಳು ಅಂತ ಗೊತ್ತಾಗಿ ಹಿಂಪಡೆದಾಗ ನಿಮ್ಮ ಪದವಿ ಕೂಡ ಹಿಂಪಡಿಬಹುದಾ ಅಂತ ಕೇಳಬಹುದು. ಎಸ್, 6D ಇದೆ. ಇತರ ಕಾನೂನುಗಳನ್ನು ಅತಿಕ್ರಮಿಸುವ ಕಾಯಿದೆ. ಯಾವುದೇ ಬೇರೆ ಕಾನೂನುಗಳಿದ್ರು ಈ ಒಂದು ಇದಕ್ಕೆ ಅದೆಲ್ಲ ಇದ್ರಲ್ಲಿ ಅಸಂಗತವಾಗಿರುತ್ತದೆ ಅಂತ ಹೇಳ್ತಕ್ಕಂಥದ್ದಷ್ಟೇ. ಅಂದ್ರೆ ಇಟ್ ಇಸ್ ಸಬ್ಸ್ಯೂಮ್ ಅಂತ ಕರಿತೀವಿ, ಇದ್ರಲ್ಲಿ ಅಸಂಗತವಾಗಿರುತ್ತೆ. ಓಕೆ, ನೆಕ್ಸ್ಟ್ 6C ಯಾವುದೇ ನ್ಯಾಯಾಲಯಗಳಲ್ಲಿ ತೀರ್ಮಾನಿಸಲಾದ ನಿರ್ದಿಷ್ಟ ಪ್ರಕರಣಗಳ ಅನ್ವಯಗಳನ್ನು ಅತಿಕ್ರಮಿಸಲು ಕಾಯ್ದೆ. ಈ ಕಾಯ್ದೆಯ ನಿಬಂಧನೆಗಳು ಯಾವುದೇ ನ್ಯಾಯಾಲಯಗಳು ನಿರ್ಧರಿಸಿದ ಪ್ರಕರಣಗಳಲ್ಲಿ ಯಾವುದಾದ್ರೂ ಒಳಗೊಂಡಿದ್ರು ಸಹ ಪರಿಣಾಮ ಬೀರುತ್ತದೆ. ಓಕೆ, ಇವೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ 6C ತನಕ ಇಂಪಾರ್ಟೆಂಟ್. ಇನ್ನು 7 ದಾಖಲೆಗಳ ನಿರ್ವಹಣೆ ಮತ್ತು ವಾರ್ಷಿಕ ವರದಿ ಸಲ್ಲಿಕೆ ಇತ್ಯಾದಿ, ಆನ್ಯುಯಲ್ ರಿಪೋರ್ಟ್ಸ್. ದಾಖಲೆಗಳನ್ನ ನೋಡಿ, ಅದನ್ನೇ ಹೇಳಿದ್ ನಾನು. ನೀವು ಸುಮ್ನೆ ಹೋಗ್ತೀರಾ ವಿಶ್ವವಿದ್ಯಾಲಯಕ್ಕೆ, ಸರ್ಟಿಫಿಕೇಟ್ ಕೊಡ್ತೀರಾ, ಇನ್ಕಮ್ ನೀವು ಈ ಕ್ಯಾಸ್ಟ್ ಇದು ಅಂತ ಹೋಗ್ತೀರಾ, ಅದನ್ನ ಪರಿಶೀಲನೆ ಮಾಡ್ಬೇಕು, ಇಟ್ಸ್ ವ್ಯಾಲಿಡಿಟಿ ಆರ್ ನಾಟ್, ಅದನ್ನೇ ಹೇಳಿದ್ದು. ಸೊ ಅಥವಾ ಅವ್ರು ಇಷ್ಟು ಸೀಟ್ ಕೊಟ್ಟಿದ್ದಾರೆ, ಅವೆಲ್ಲ ಏನಿದೆ ಆ ಒಂದು ವಾರ್ಷಿಕ ವರದಿನ ಪ್ರತಿಯೊಂದು ನೇಮಕಾತಿ ಪ್ರಾಧಿಕಾರ ಇದೆಯಲ್ಲ, ಅದನ್ನ ನಿರ್ದಿಷ್ಟವಾಗಿರ್ತಕ್ಕಂಥ ಫಾರ್ಮ್ಯಾಟ್ ರೂಪದಲ್ಲಿ ರಾಜ್ಯ ಸರ್ಕಾರಕ್ಕೆ ಆ ವರ್ಷವನ್ನು ಸಲ್ಲಿಸಬೇಕು. ಓಕೆ, ರಾಜ್ಯ ಸರ್ಕಾರ ಏನ್ ಮಾಡಬಹುದು, ಯಾವ ಅಧಿಕಾರಿನ ಬೇಕಾದ್ರೆ ನೇಮಿಸಬಹುದು, ಅದು ಯಾವ ಪ್ರಾಧಿಕಾರ ನೇಮಿಸಬಹುದು, ಅವರು ಅನುಷ್ಠಾನ ಒಂದು ಇದೆಯ ಅಡಿಯಲ್ಲಿ ಅವರು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಇಸ್ ಇಟ್ ಕರೆಕ್ಟ್ ಆರ್ ನಾಟ್? ಒಂದ್ಸಲ ಏನ್ ಮಾಡ್ತಾರೆ ಗೊತ್ತಾ, ಈಗ ನೋಡಿ ಎಕ್ಸಾಂಪಲ್ SC ಕ್ಯಾಟಗರಿ ಯಾವ್ದಾದ್ರು ಸೀಟ್ ಕೊಟ್ಬಿಡ್ತಾರೆ, ಜನರಲ್ ಕ್ಯಾಟಗರಿಗೆ SC ಕೊಟ್ಟಿದೀವಿ ಅಂತ ಹೇಳ್ಬಿಡ್ಬೋದು, ವಿಶ್ವವಿದ್ಯಾನಿಲಯಗಳು, ಪ್ರಾಧಿಕಾರಗಳು. ಸೊ ಇವೆಲ್ಲ ಮಾಡಕ್ಕಾಗಲ್ಲ. ಅದಕ್ಕೆ ನೋಡಿ ಸಿಸ್ಟಮ್ಯಾಟಿಕ್ ಹೆಂಗಿದೆ ಅಂತ. ಓಕೆ ಓಕೆ ಸೊ ಇದು ಆಯ್ತಲ್ಲ, ಹೇಳಿದ್ನಲ್ಲ, ಅದೇ ಸೇಮ್. ನೆಕ್ಸ್ಟ್ ಸ್ಥಾಯಿ ಸಮಿತಿ ಸಂವಿಧಾನ ಅಂತ, ಅಂದ್ರೆ ಕಾನ್ಸ್ಟಿಟ್ಯೂಟಿವ್ ಸ್ಟ್ಯಾಂಡಿಂಗ್ ಕಮಿಟಿ. ಒಂದು ಪ್ರತಿಯೊಂದು ಇದಕ್ಕೂ ಕೂಡ ಸ್ಥಾಯಿ ಸಮಿತಿಗಳು ಇರ್ತವೆ ಸರ್. ಕೆಲಸ ಹೆಂಗ್ ಮಾಡ್ಬೇಕು, ಇದೇನ್ ಮಾಡ್ತೆ, ಕೆಲಸ ಏನ್ ಮಾಡಬೇಕು, ಕರೆಕ್ಟ್ ಆಗಿ ಆಗಿದ್ಯಾ ಅಂದ್ರೆ ಈ ಕಾಯ್ದೆ ಅಡಿಯಲ್ಲಿ ಕರೆಕ್ಟ್ ಆಗಿ ಕೆಲಸಗಳು ಏನಿದೆ ಅದು ನಡೀತಾ ಇದೆಯಾ, ಅಥವಾ ಇಲ್ಲಿ ಏನಾದ್ರು ರೂಪುರೇಷೆಗಳನ್ನ ಚೇಂಜ್ ಮಾಡ್ಬೇಕಾ, ಎಲ್ಲಾರು ಪ್ರಾಬ್ಲಮ್ಸ್ ಇದೆಯಾ, ಇವೆಲ್ಲ ಹೇಳ್ತಾರೆ. ಅದಕ್ಕೊಂದು ಸಮಿತಿ ಅಂತ ಮಾಡಿರ್ತಾರೆ. ಅದು ಈ ಒಂದು ಕಾಯ್ದೆಗೆ ಸಂಬಂಧಪಟ್ಟಂತೆ ಆಗುವಗಳನ್ನ ಚರ್ಚೆ ಮಾಡ್ತಾರೆ, ಅವರ ಒಂದು ವೆಲ್ಫೇರ್ಗೆ ಚರ್ಚೆ ಮಾಡ್ತಿರ್ತಾರೆ. ಸೊ ನಾನು ಇದನ್ನು ಡೈರೆಕ್ಟ್ ಆಗಿ ನಾನು ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ತೋರಿಸ್ಬಿಡ್ತೀನಿ ಬನ್ನಿ. ಇಲ್ಲಿ ಯಾರು ಇರ್ತಾರೆ ಅಂದ್ರೆ ಸಮಾಜ ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರ ಅಧ್ಯಕ್ಷರಾಗಿರ್ತಾರೆ ಈ ಸ್ಥಾಯಿ ಸಮಿತಿ. ಮತ್ತೆ ಸಭಾಧ್ಯಕ್ಷರು ಅಂದ್ರೆ ಈಗ ನಮ್ಮದಲ್ಲಿ ಕರ್ನಾಟಕದಲ್ಲಿ ಏನಿದೆ, ಬೈಕ್ಯಾಮಲ್ ಅಲ್ವಾ, ವಿಧಾನಸಭೆ ಇದೆ, ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತು ಇದೆ, ವಿಧಾನ ಪರಿಷತ್ ಇದೆ. ವಿಧಾನಸಭೆಯಿಂದ 4 ಸದಸ್ಯರನ್ನ ನಾಮಿನೇಟ್ ಮಾಡಿ ಕಳಿಸ್ತಾರೆ ಈ ಒಂದು ಸಭೆ, ಈ ಒಂದು ಸ್ಥಾಯಿ ಸಮಿತಿಗೆ. ಅದ್ರಲ್ಲಿ ಒಬ್ರು SC ಕ್ಯಾಟಗರಿ ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಒಬ್ರು, OBC ಅವರು ಒಬ್ಬರಾಗಿರ್ಬೇಕು, 3 ಜನ. ಓಕೆ, ಸದಸ್ಯರು, ಮೆಂಬರ್, ಅಧ್ಯಕ್ಷರು ಯಾರು ಸರ್, ಸಮಾಜ ಕಲ್ಯಾಣ ಸಚಿವರು. ಇನ್ನು ವಿಧಾನ ಪರಿಷತ್ತು ಕೂಡ ಇದೆ, ಅಲ್ಲಿಂದ ಇಬ್ರನ್ನ ಕಳಿಸ್ತಾರೆ ನಾಮಿನೇಟ್ ಮಾಡಿ, ಯಾರು, ಸಭಾಪತಿಗಳು. ಮತ್ತೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇನಿರುತ್ತೆ, ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ, ಅವರು ಸದಸ್ಯರಾಗಿರ್ತಾರೆ. ಸರ್ಕಾರ ಕಾರ್ಯದರ್ಶಿಗಳು, ಗೃಹ ಇಲಾಖೆ, ಅವರು ಸದಸ್ಯರಾಗಿರ್ತಾರೆ. ಸರ್ಕಾರದ ಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಇಲಾಖೆ ಸದಸ್ಯ ಕಾರ್ಯದರ್ಶಿ, ಅವರು ಸೆಕ್ರೆಟರಿ ಆಫ್ ದಿಸ್ ಸ್ಟ್ಯಾಂಡಿಂಗ್ ಕಮಿಟಿ ಆಗಿರ್ತಾರೆ. ನೋಡಿ, ಮೆಂಬರ್ ಕಮ್ ಸೆಕ್ರೆಟರಿ ಯಾರು ಸಹ ಕೇಳಬಹುದು. ಈ ಸ್ಟ್ಯಾಂಡಿಂಗ್ ಕಮಿಟಿ, ಸ್ಥಾಯಿ ಸಮಿತಿ ಏನಿದೆ, ಈ 1990 ಆಕ್ಟ್ ನ ಅಡಿಯಲ್ಲಿ ಇದರಲ್ಲಿ ಅಧ್ಯಕ್ಷರು ಯಾರಾಗಿರ್ತಾರೆ ಕೇಳಬಹುದು. ಇದರಲ್ಲಿ ಸೆಕ್ರೆಟರಿ ಯಾರಾಗಿರ್ತಾರೆ ಕೇಳಬಹುದು. ಯಾರೋ ಸರ್ಕಾರದ ಸೆಕ್ರೆಟರಿ ಆಫ್ ಕಾರ್ಮಿಕ ಇಲಾಖೆ, ಸಮಾಜ ಕಲ್ಯಾಣ ಮತ್ತು ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿ ಸೆಕ್ರೆಟರಿ ಇರ್ತಾರೆ, ಅವರು ಈ ಒಂದು ಸಮಿತಿಯ ಸೆಕ್ರೆಟರಿ ಕೂಡ ಆಗಿರ್ತಾರೆ. ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಅಗೇನ್ ನಾನು ಅದಕ್ಕೆ ಇವನ್ನೆಲ್ಲ ನೀವು ಏನಿದೆ ನಮ್ಮ PDF ಅಲ್ಲಿ ಸಿಗುತ್ತೆ, ಏನ್ ಮಾಡ್ಬೇಕು, ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ PDF ಡೌನ್ಲೋಡ್ ಅಂತ, ಅದು ಕ್ಲಿಕ್ ಮಾಡಿ 176 ಬೈ ನೋ ಅಂತ, ಆಮೇಲೆ ಈ ರೀತಿ ಓಪನ್ ಆಗುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ID ಹಾಕಿ, ನಿಮ್ ಫೋನ್ ನಂಬರ್ ಹಾಕಿ, ಇಲ್ಲಿ ಕ್ಲಿಕ್ ಮಾಡಿ ರಿವ್ಯೂ ಅಂಡ್ ಪ್ಲೇ ಅಂತ ಈ ತರ ಬರುತ್ತೆ. ಹಿಂಗ್ ಬಂದ್ಮೇಲೆ ಮೇಕ್ ಪೇಮೆಂಟ್, ಎನಿ ಟೈಪ್ ಆಫ್ ಪೇಮೆಂಟ್, ಗೂಗಲ್ ಪೇ ಇಂದ ಹಿಡಿದು, ಅಕೌಂಟ್ ಇಂದ ಹಿಡಿದು, ನೀವು ಡೆಬಿಟ್ ಕಾರ್ಡ್ ಇಂದ ಯಾವ ಪೇಮೆಂಟ್ ಬೇಕಾದ್ರೂ ಮಾಡ್ಬೋದು. ಸೊ ವಿತ್ ಟ್ಯಾಕ್ಸ್ ಆಗುತ್ತೆ, ಪ್ಲಸ್ ಟ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ, ಕನ್ವೀನಿಯನ್ಸ್ ಫೀಸು.
ನಿಮಗೆ ಇಮೇಲ್ ಬರುತ್ತೆ. ಇಮೇಲ್ ಐಡಿ ಕರೆಕ್ಟ್ ಆಗಿ ಕೊಟ್ಟಿರ್ಬೇಕು. ತುಂಬಾ ಜನ ಸ್ಪೆಲ್ಲಿಂಗ್ ತಪ್ಪು ಮಾಡ್ತೀರಾ. ಜಿಮೇಲ್ಗೆ ಗಾಮೈಲ್ ಅಂತ ಹಾಕ್ತೀರಾ, ಸ್ಪೇಸ್ ಕೊಟ್ಬಿಡ್ತೀರಾ. ಕ್ಲೀನ್ ಆಗಿ ಇಮೇಲ್ ಐಡಿ ಕೊಡಿ. ಕೊಟ್ಟ ತಕ್ಷಣ ನಿಮ್ ಇಮೇಲ್ಗೆ ಬರುತ್ತೆ ಪೇಯ್ಡ್ ಅಮೌಂಟ್ ಅಂತ ಹೇಳಿ. ಓಕೆ, ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ. ಅದ್ರ ನೆಕ್ಸ್ಟ್ ಇನ್ನೊಂದು ಆರ್ಡರ್ ನೋ ರಿಪ್ಲೈ ಅಂತ ಬಂದಿರುತ್ತೆ. ಅಲ್ಲಿ ನಿಮಗೆ ಹಿಂಗಿರುತ್ತೆ ಆರ್ಡರ್ ಅಂತ, ಬ್ಯಾಂಕಿಂಗ್ ಫೋರಮ್ ಅಂತ ಈ ರೀತಿ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ PDF ಡೌನ್ಲೋಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬರ್ತೀನಿ 9ನೇ ಸೆಕ್ಷನ್, ಸ್ಥಾಯಿ ಸಮಿತಿಗಳ. ಈಗೇನ್ ಸ್ಟ್ಯಾಂಡಿಂಗ್ ಕಮಿಟಿ ಬಗ್ಗೆ ಮಾತಾಡಿದ್ವಿ. ಈ ಸ್ಟ್ಯಾಂಡಿಂಗ್ ಕಮಿಟಿ ಏನ್ ಕಾರ್ಯ ಮಾಡುತ್ತೆ? ವರ್ಷಕ್ಕೆ 2 ಬಾರಿ ಕೇಳ್ತೀನಿ ಎಕ್ಸಾಮ್ ಅಲ್ಲಿ. ಎಷ್ಟು ಬಾರಿ ಸಭೆ ಸೇರಿಯುತ್ತೆ? ವರ್ಷಕ್ಕೆ 2 ಬಾರಿ. ಅಲ್ಲಿ ನಿಯಮಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಯಾವ್ದು ನಿಯಮ ಸರಿ ಇದೆ, ಯಾವ್ದು ಸರಿ ಇಲ್ಲ, ಯಾವ್ದು ಅದರಿಂದ ನಾವು ವರ್ಕ್ ಮಾಡ್ತಾ ಇದ್ದೀವಿ, ಯಾವ್ದು ಐಡಲ್ ಆಗಿದೆ, ಆ ನಿಯಮನೇ ಸರಿ ಇಲ್ಲ, ಅದನ್ನ ಯೂಸ್ ಮಾಡಕ್ಕಾಗಲ್ಲ, ಜನ್ ಚೇಂಜ್ ಇಟ್. ಇವ್ರು ಚೇಂಜ್ ಮಾಡಕ್ಕಾಗಲ್ಲ. ಇವ್ರು ಶಿಫಾರಸು ಮಾಡ್ಬೋದು ಸುಧಾರಣೆಗೆ. ಯಾರಿಗೆ? ರಾಜ್ಯ ಸರ್ಕಾರಕ್ಕೆ. ಕಾನೂನು ಮಾಡೋದು ಯಾವ್ದು? ರಾಜ್ಯ ಸರ್ಕಾರ. ಸೊ ರಾಜ್ಯ ಸರ್ಕಾರ ಕಾಲಕ್ಕೆ ಮಿತಿಗೆ ಸಂಯೋಜಿಸಿದಂತೆ ಕಾನೂನುಗಳನ್ನ ಮಾಡ್ತಾರೆ. ಎಗೇನ್ ಕಾನೂನ್ ಹಂಗೆ ಮಾಡಕ್ಕಾಗಲ್ಲ ರಾಜ್ಯ ಸರ್ಕಾರ. ಅದೇನ್ ಮಾಡ್ಬೇಕು? ವಿಧಾನ ಮಂಡಲದಲ್ಲಿ ಇರಬೇಕು. ವಿಧಾನ ಸಭೆ, ವಿಧಾನ ಪರಿಷತ್ ಅಪ್ರೂವ್ ತಗೋಬೇಕಾಗತ್ತೆ. ಸೊ ಅದು ಈ ಒಂದು ಸೆಕ್ಷನ್ ಗಳು ಹೇಳ್ತೀನಿ ನೋಡಿ. ವಾರ್ಷಿಕ ವರದಿ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಏನು ಬೇರೆ ಬೇರೆ ಪ್ರಾಧಿಕಾರದಿಂದ ಅಥವಾ ಈ ಒಂದಿಂದ ಬರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದು ಹಿಂದುಳಿದ ವರ್ಗಗಳಿಂದ ಅದನ್ನ ತಗೊಂಡು ಅದನ್ನ ವಿಧಾನ ಮಂಡಲದಲ್ಲಿ ಇಡ್ತಾರೆ. 14 ದಿನಕ್ಕಿಂತ ಹೆಚ್ಚಿರಬೇಕು ಅಧಿವೇಶನ ಅಂತದಲ್ಲಿ ಇಡ್ತಾರೆ. ಸದನ ಮುಂದೆ ಇಟ್ಟು ಅದನ್ನ ಹೇಳ್ತಾರೆ. ಮತ್ತೆ ಸದ್ಭಾವನೆಯನ್ನು ತೆಗೆದುಕೊಂಡ ಕ್ರಮದ ರಕ್ಷಣೆ. ಏನು ಸದ್ಭಾವನೆಯಿಂದ ಅಂದ್ರೆ ಪ್ರೊಡಕ್ಷನ್ ಆಫ್ ಆಕ್ಷನ್ ಟೇಕನ್ ಇನ್ ಗುಡ್ ಫೈಟ್. ಓಕೆ, ಅಂದ್ರೆ ಈಗ ಏನಾದ್ರು ಆಕ್ಷನ್ ತಗೊಂಡಿರ್ತಾರೆ ಏನು ಒಳ್ಳೇದಕ್ಕೋಸ್ಕರ, ಆದ್ರೆ ಆ ವ್ಯಕ್ತಿನ ಯಾವ್ದಾರ ಮೊಕದ್ದಮೆ ಕಾನೂನಿಂದ ಅವ್ರನ್ನ ತೆಗ್ದಾಕ್ಬಿಡ್ತಾರೆ. ಆದ್ರೆ ಅವ್ನ್ ತಗೊಂಡಿರ್ತಕ್ಕಂಥ ಕೆಲಸ ಏನಿಲ್ಲ ಅದು ಏನಾಗುತ್ತೆ? ಇದಾಗಲ್ಲ, ಯಾವ್ದು ಅಮಾನ್ಯ ಆಗಲ್ಲ. ಯಾವುದೇ ಪ್ರಾಧಿಕಾರ ಆಗ್ಲಿ, ಯಾವುದೇ ಇದ್ರಾಗ್ಲಿ ಅವ್ನ್ ಕೆಲಸ ಮಾಡಿರ್ತಾನೆ. ಆದ್ರೆ ಅವನ್ ಏನೋ ಬೇರೆ ಸುಳ್ಳು ವರದಿ ಕೊಟ್ಟು ಆ ಕೆಲ್ಸಕ್ಕೆ ಬಂದಿರ್ತಾನೆ. ಅವ್ನ್ ತೆಗ್ದಾಕ್ಬೋದು, ಆದ್ರೆ ಅವ್ನ್ ಮಾಡಿರೋ ಒಳ್ಳೆ ಕೆಲಸಗಳನ್ನ ತೆಗಿಯಕ್ಕಾಗಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ತೊಂದರೆಗಳ ನಿವಾರಣೆ. ಈ ಕಾಯ್ದೆ ಅಡಿಯಲ್ಲಿ ಏನಾದ್ರು ತೊಂದರೆ ಇದೆ ಅದನ್ನ ಅಮೆಂಡ್ಮೆಂಟ್ ಮಾಡಿ, ತಿದ್ದುಪಡಿ ಮಾಡಿ ಸರ್ಕಾರ ತಗೋಬಹುದು. ಬಟ್ ಅಗೇನ್ ಅದನ್ನ ವಿಧಾನ ಮಂಡಲದಲ್ಲಿ ಇಟ್ಟು ಅಪ್ರೂವಲ್ ತಗೋಬೇಕಾಗತ್ತೆ. ಅದನ್ನ ಇಲ್ಲಿ ಡೀಟೇಲ್ ಆಗಿ ಹೇಳ್ತಾರೆ. ನಿಯಮಗಳು ರಚಿಸುವ ಅಧಿಕಾರ ಅಂತ. ಯಾರು ನಿಯಮ ರಚಿಸಬಹುದು? ಈ ಕಾಯ್ದೆ ಯಾರು ಮಾಡಿದ್ರು? ರಾಜ್ಯ ಸರ್ಕಾರ ಮಾಡಿದ್ರು ಅಲ್ವಾ? ಅದನ್ನ ಏನ್ ಮಾಡ್ತಾರೆ? ಒಂದು ಅಧಿವೇಶನ 30 ದಿನಗಳು ಅದಕ್ಕಿಂತ ಹೆಚ್ಚು ಅಧಿವೇಶನ, ಅಕಸ್ಮಾತ್ ಆ ಅಧಿವೇಶನ ಆಗ್ಲಿಲ್ವಾ, ಇನ್ನೊಂದು ಅಧಿವೇಶನದಲ್ಲಿ ಅದನ್ನ ಅಪ್ರೂವ್ ತಗೋಬೇಕಾಗುತ್ತೆ. ಅವಾಗ ಈ ಕಾಯ್ದೆ ಜಾರಿಗೆ ಬರುತ್ತೆ. 1992 ಏನಿದೆ ಸ್ನೇಹಿತರೆ ಕಾಯ್ದೆ ಅಡಿಯಲ್ಲಿ, ಇಲ್ಲಿ ನಿಮಗೆ ಸೆಕ್ಷನ್ 1 ಇಂದ 13 ತನಕ ಇದೆ. ಅದ್ರಲ್ಲಿ ನಿಮ್ಗೆ 9A ಅಂತಿದೆ, ಒಮಿಟೆಡ್ ಅಂತಿದೆ, ಅಂದ್ರೆ ಅದು ಸೆಕ್ಷನ್ ತೆಗ್ದಾಕಿದ್ದಾರೆ. ಫೈನ್. ಹಾಗೆ 8ನೇ ಸೆಕ್ಷನ್ ತೆಗ್ದಾಕಿದ್ದಾರೆ. ಇವೆಲ್ಲ ಮತ್ತೆ ಒಂದಷ್ಟು ಸೆಕ್ಷನ್ಸ್ ಗಳು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಸೊ ಇಂಪಾರ್ಟೆಂಟ್ ನಾನು ಡಿಸ್ಕಸ್ ಮಾಡ್ತೀನಿ. ಟೈಟಲ್ಸ್ ಅಂಡ್ ಕಮೆನ್ಸ್ಮೆಂಟ್ ಆಗಿರ್ಬೋದು. ಡೆಫಿನಿಷನ್ಸ್ ಅಲ್ಲಿ 3-4 ಡೆಫಿನಿಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇನ್ ಮಿಕ್ಕಿದ್ದೇನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಫಾರ್ಮ್ 7 to A to F 1 to 7 ಇದೆ. ಇದ್ರ ಬಗ್ಗೆ ಪ್ರಶ್ನೆಗಳು ಅಲ್ಲೊಂದು ಇಲ್ಲೊಂದು ಬರುವಂತ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ಡಿಸ್ಕಸ್ ಮಾಡ್ತೀನಿ ನಾನು, ಬನ್ನಿ. ಡೆಫಿನಿಷನ್ಸ್ಗಳು. ಓಕೆ ಫೈನ್. ಡೆಫಿನಿಷನ್ಸ್ ಅಂದ್ರೇನು? ಅಧಿನಿಯಮ. ನಾನ್ ನಿಮ್ಗೆ ಹೇಳ್ದೆ ಈ ಕಾಯ್ದೆ 1990 ಕಾಯ್ದೆಯ ಅಡಿಯಲ್ಲಿ ಮಾಡಿರ್ತಕ್ಕಂಥ ರೂಲ್ಸ್ ಇದು. ಇದ್ರ ಅಡಿಯಲ್ಲಿ ರೂಲ್ಸ್ ಇರ್ತಕ್ಕಂಥದ್ದು ಅಂದ್ರೆ ಅವರ ಒಂದು ಏನು ರೂಲ್ಸ್ ಅಂತಂದ್ರೆ ನಿಯಮಗಳು ಅಂದ್ರೆ ಅದ್ರ ಮೇಲೆ ಅವರು ಕೆಲಸ ಮಾಡಕ್ಕೆ, ಒಂದು ಕೆಲಸ ಮಾಡ್ಬೇಕು ಯಾವುದೇ ಸಾರ್ವಜನಿಕ ರೂಲ್ಸ್ ರೆಗ್ಯುಲೇಷನ್ಸ್ ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್. ಫೈನ್. ಇಲ್ಲಿ ಶಿಕ್ಷಣ ಸಂಸ್ಥೆ ಅಂತ ಒಂದು ಡೆಫಿನೇಷನ್. ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಂದ್ರೇನು? ಆಸ್ ಪರ್ ಎಸ್ಟಾಬ್ಲಿಷ್ಮೆಂಟ್ ಆರ್ ಮೇಂಟೈನ್ಡ್ ಏಡೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಅಂತಕ್ಕಂಥದ್ದು. ಪ್ರೈವೇಟ್ ಅಲ್ಲಿ ಪ್ರೈವೇಟ್ ಅಲ್ಲೂ ಬೇಕಾದ್ರೆ ನೀವು ನೋಡಿರ್ಬೋದು. ನಿಮ್ಗೆ ರವಿ ಬೆಳಗೆರೆದು ಈಗಿಲ್ಲ, ಅವರ ಸ್ಕೂಲ್ ಪ್ರಾರ್ಥನಾ ಅವ್ರು ಹೇಳ್ತಾರೆ, ನನ್ನ ಒಂದು ಸ್ಕೂಲಲ್ಲಿ ಏನು ಇದೇ ಇಲ್ಲ, ಯಾವ್ದು ಜಾತಿ ಅನ್ನೋ ಒಂದು ಇದನ್ನ ನಾನು ಇಟ್ಟಿಲ್ಲ ಅಂತಾರೆ. ಸೊ ಹಂಗೆ ಅದಕ್ಕೆ ಇಲ್ಲಿ ಏನ್ ಹೇಳಿದಾನೆ? ಏಡೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಅಂತ. ಅಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಂತ ತಕ್ಷಣ ಅದು ಸ್ಟೇಟ್ ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗಿರಬೇಕು, ಅಥವಾ ಅದರಿಂದ ಲೈಸೆನ್ಸ್ ತಗೊಂಡಿರ್ಬೇಕು, ಅದರಿಂದ ಏಡೆಡ್ ಆಗಿರಬೇಕು. ಸಾರ್ವಜನಿಕ ವಲಯದ ಉದ್ಯಮಗಳು ಎಂದರೆ ಕಾಯ್ದೆಯಲ್ಲಿ ವ್ಯಾಖ್ಯಾನಿಸಲಾದ ಸಂಸ್ಥೆಗಳು. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕ್ ಅಂದ್ರೆ ಈ ಕಾಯ್ದೆಯಲ್ಲಿ ಏನೇನು ಅವ್ರು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅದು ಅಂತ. ಜಸ್ಟ್ ಡೆಫಿನಿಷನ್, ಇದ್ರ ಬಗ್ಗೆ ಏನಷ್ಟು ಕ್ವಶನ್ ಬರಲ್ಲ. ಒಂದ್ಸಲ ಕೇಳ್ತೀನಿ. ಈಗ ನೋಡಿ, ಇದು ಇಂಪಾರ್ಟೆಂಟ್. ಜಾತಿ ಪರಿಶೀಲನಾ ಸಮಿತಿ, ಕ್ಯಾಸ್ಟ್ ವೆರಿಫಿಕೇಶನ್ ಕಮಿಟಿ ಅಂದ್ರೇನು? ಅಂದ್ರೆ ಒಂದು ಅಡಿಷನ್ ಕಮಿಟಿ ಇರುತ್ತೆ, ಅಂಡರ್ ರೂಲ್ 4 ಅಡಿಯಲ್ಲಿ ಮಾಡಿರೋಗಿರುತ್ತದೆ. ಸೊ ಆ ರೂಲ್ 4 ಅಡಿಯಲ್ಲಿ ನೋಡಿ ಇದೆ ಕ್ಯಾಸ್ಟ್ ವೆರಿಫಿಕೇಶನ್ ಕಮಿಟಿ. ಓಕೆ, ಕ್ಯಾಸ್ಟ್ ನ ವೆರಿಫೈ ಮಾಡ್ತಕ್ಕಂಥ ಕಮಿಟಿ. ಅದು ಏನಾದ್ರು ಇಶ್ಯೂಸ್ ಆದಾಗ, ತಹಶೀಲ್ದಾರ್ ಅವರು ರಿಜೆಕ್ಟ್ ಅಥವಾ ಅವ್ರಿಗೆ ಏನಾದ್ರು ತೊಂದರೆ ಇದಾದಾಗ ಮುಂದೆ ಬರುತ್ತೆ. ಓಕೆ, ಅದ್ರ ಬಗ್ಗೆ ಅಲ್ಲಿ ಡೀಟೇಲ್ ಡಿಸ್ಕಸ್ ಮಾಡ್ತೀನಿ. ಜಾತಿ ಆದಾಯ ಪರಿಶೀಲನಾ ಸಮಿತಿ ಅಂತ ಕೊಡುತ್ತೆ, ಕ್ಯಾಸ್ಟ್ ಅಂಡ್ ಇನ್ಕಮ್ ವೆರಿಫಿಕೇಶನ್ ಕಮಿಟಿ ಅಂಡರ್ ರೂಲ್ 5 ಅಲ್ಲಿ ಮಾಡ್ಕೊಂಡಿದ್ದಾರೆ ಅದನ್ನ. ಓಕೆ, ಫಾರ್ಮ್ ಎಂದರೆ ಎಂದರೆ ನಿಯಮಗಳ ಅಗತ್ಯಿಸಲಾದ ರೂಪ. ಫಾರ್ಮ್ ಅಥವಾ ನಮೂನೆ ಅಂತ ಕರಿತೀವಿ. ನಮೂನೆ.
ಕನ್ನಡದಲ್ಲಿ, ಇನ್ನು ಅಚ್ಚ ಕನ್ನಡದಲ್ಲಿ ಹೇಳಬೇಕಂದ್ರೆ. ಅಂದ್ರೆ ಈ ಯಾವ ಫಾರ್ಮ್ಯಾಟ್ ಅಲ್ಲಿ ಇರಬೇಕು, ಯಾವ ಫಾರ್ಮ್ ಅಲ್ಲಿ ಇರಬೇಕು ಅಂತ ಮುಂದೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ ಕೂಡ. ತಪಾಸಣೆ ಮಾಡುವ ಕಚೇರಿ, ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಂತ. ವ್ಯಾಲಿಡಿಟಿ ಸರ್ಟಿಫಿಕೇಟ್, ಜಾತಿ ಪರಿಶೀಲನಾ ಸಮಿತಿ ಅಥವಾ ಜಾತಿ ಆದಾಯ ಪರಿಶೀಲನಾ ಸಮಿತಿ ನೀಡಲಾದ ಪ್ರಮಾಣ ಪತ್ರ ಅಂತ. ಸೊ ಇವೇನಿದೆ ಡೆಫಿನಿಷನ್ಸ್ ಇದ್ರ ಬಗ್ಗೆ ಬರಲ್ಲ, ಏನಕ್ಕೆ ಅಂದ್ರೆ ತಿಳ್ಕೊಂಡಿರಿ. ನಾ ಮುಂದೆ ಓದ್ಬೇಕಾರೆ ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಂತ ಹೇಳ್ತೀವಿ, ಯಾರದು ಇನ್ಸ್ಪೆಕ್ಟಿಂಗ್ ಆಫೀಸರ್, ಎಲ್ಲಿ ಬರುತ್ತೆ ಗೊತ್ತಿರಬೇಕು. ಓಕೆ, ಒಂದ್ಸ ಇದ್ರನ್ನ ಡೆಫಿನೇಷನ್ ಡೈರೆಕ್ಟ್ ಆಗಿ ಕ್ವಶನ್ ಹೆಂಗ್ ಕೇಳ್ತಾನೆ ಅಂದ್ರೆ, 7ನೇ ಪ್ರಕರಣದಲ್ಲಿ ಉಪವಿಭಾಗದಲ್ಲಿ ಯಾರನ್ನು ಸ್ಪೆಸಿಫೈ ಮಾಡಲಾಗಿದೆ, ಇನ್ಸ್ಪೆಕ್ಟಿಂಗ್ ಆಫೀಸರ ಅಥವಾ ವೆರಿಫಿಕೇಶನ್ ಕಮಿಟಿನ, ಕ್ಯಾಸ್ಟ್ ಅಂಡ್ ಇನ್ಕಮ್, ಹಿಂಗೆಲ್ಲ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಪ್ರಕರಣಗಳು ನೋಡಿ, ನಿಮ್ಗೆ ಇರೋದೇ 3 ಕಾಯ್ದೆ ಸ್ನೇಹಿತರೆ. ಒಂದು 1995, ಓಕೆ, 1995, 1990, ಅದು ಬಿಟ್ರೆ ರೂಲ್ಸ್ ಅಂಡರ್ 1990 ಆಕ್ಟ್ ಅಲ್ಲಿ 1992 ಇದೆ. ಹಾಗಾಗಿ ಒಂದಷ್ಟು ಸೆಕ್ಷನ್ಸ್, ಪ್ರಕರಣ ಸಂಖ್ಯೆ ಅಂತೀವಿ, ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈಗ ನೋಡಿ ಸೆಕ್ಷನ್ 3 ಏನ್ ಹೇಳುತ್ತೆ, ಈ ರೂಲ್ಸ್ 1992 ಅಡಿಯಲ್ಲಿ ಅಂದ್ರೆ ಮೀಸಲಾತಿ ಬಗ್ಗೆ ಮಾತಾಡುತ್ತೆ. ರಿಸರ್ವೇಶನ್, ರಿಸರ್ವೇಶನ್ ಅಂದ್ರೇನು, ಈ ಅಧಿನಿಯಮದಲ್ಲಿ ಯಾವಾಗ ಜಾರಿಗೆ ಬಂತು ಅವಾಗಿಂದ ಏನ್ ಮಾಡಿದ್ದಾರೆ ಅಂತ. ಸೊ ಇವೆಲ್ಲ ತುಂಬಾ ಡೀಟೇಲ್ ಬೇಕಾಗಿಲ್ಲ, ಸೆಕ್ಷನ್ ಯಾವುದು ಅಂತ ತಿಳ್ಕೊಂಡ್ರೆ ಸಾಕು. 3A, ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದ ವಿತರಣೆ. ನೋಡಿ ಇಲ್ಲಿಂದ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಏನ್ ನಾವು ನೋಡಿದ್ವಿ, ಒಂದು ಸೆಕ್ಷನ್ 3, 2 ಅವೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ. 3A ಇದೆಯಲ್ಲ, ದಿಸ್ ಇಸ್ ಇಂಪಾರ್ಟೆಂಟ್. ಏನ್ 3 ಹೇಳುತ್ತೆ, ಇಶ್ಯೂ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂಡ್ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ. ನೋಡಿ, ನೀವು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅಪ್ಲೈ ಮಾಡ್ಬೇಕಾದ್ರೆ ಯಾವ ಫಾರ್ಮ್ಯಾಟ್ ಅಲ್ಲಿ ಅಪ್ಲಿಕೇಶನ್ ಇರಬೇಕು ಅಂದ್ರೆ ABC ಅಲ್ಲಿ ಇರಬೇಕು ಅಂತ ಹೇಳುತ್ತೆ. ABC ಫಾರ್ಮ್ ABC ಅಲ್ಲಿ ಅಪ್ಲೈ ಮಾಡಬೇಕು. ಮುಂದೆ ತೋರಿಸ್ತೀನಿ ಲಾಸ್ಟ್ ಅಲ್ಲಿ ನಿಮ್ಗೆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ABC ಅಲ್ಲಿ ಅಪ್ಲೈ ಮಾಡಬೇಕು. ಓಕೆ, ಫೈನ್ ಅಂತ ಅದ್ರ ಜೊತೆಗೆ ಅಪ್ಲೈ ಮಾಡಿ ಏನೇನ್ ದಾಖಲೆ ಕೇಳಿರ್ತಾರೆ, ನೇಮು, ಅದು ಇದು ನಿಮ್ಮ ಏನೇನೋ ಬೇರೆ ಬೇರೆ ದಾಖಲಾತಿಗಳಿರುತ್ತೆ, ಅದನ್ನ ಅಟ್ಯಾಚ್ ಮಾಡಿ ನಿಮ್ಗೆ ಕೊಡಬೇಕು ಅಂತ ಹೇಳುತ್ತೆ. ಅದನ್ನ ಯಾರು ಕೊಡ್ಬೇಕು, ತಹಶೀಲ್ದಾರ್ ಕೊಡ್ಬೇಕು. ಅವರು ಆ ದಾಖಲೆನ ಪರಿಶೀಲನೆ ಮಾಡ್ತಾರೆ. ಆ ದಾಖಲೆ ಪುರಾವೆಗಳ ನಿಖರತೆ ಅವ್ರಿಗೆ ಓಕೆ, ತೃಪ್ತರಾಗಿದ್ರೆ ಅವರು ನಿಮ್ಗೆ ಇಶ್ಯೂ ಮಾಡ್ತಾರೆ ಕ್ಯಾಸ್ಟ್ ಅಂಡ್ ಇನ್ಕಮ್. ಯಾವ ಫಾರ್ಮ್ಯಾಟ್ ಅಲ್ಲಿ ನೋಡಿ, DE ಮತ್ತೆ F ನಮೂನೆಯಲ್ಲಿ ನಿಮ್ಗೆ ಇಶ್ಯೂ ಮಾಡ್ತಾರೆ. ಎಷ್ಟು ದಿನದೊಳಗೆ ಇಶ್ಯೂ ಮಾಡ್ತಾರೆ, ಅವ್ರಿಗೆ ಅರ್ಜಿ ನೀವೇನ್ ಸಲ್ಲಿಸ್ತೀರಾ, ಅಪ್ಲಿಕೇಶನ್ ಹಾಕಿರ್ತೀರಾ, ABC ಯಾವ ಫಾರ್ಮ್ಯಾಟ್ ಅಲ್ಲಿ ಹಾಕಿರ್ತೀರಾ. ಅಂದ್ರೆ ABC ಅಂದ್ರೆ ಏನು ಸರ್ ಅಂದ್ರೆ, ಎಗೆ ಬೇರೆ ಇದೆ, SC ST ಕ್ಯಾಟಗರಿ 1 ಅಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಬೇರೆ ಫಾರ್ಮ್. ನಾನು ತೋರಿಸ್ತೀನಿ ಲಾಸ್ಟ್ ಅಲ್ಲಿ ನೋಡಿಟ್ಟುವರಿ. ಓಕೆ, ಅದ್ರ ಬಗ್ಗೆ ಡೈರೆಕ್ಟ್ ಆಗಿ ಕ್ವಶನ್ ಬರುವಂತ ಚಾನ್ಸಸ್ ಇರ್ತವೆ. ಓಕೆ, ಸೊ ಅಪ್ಲಿಕೇಶನ್ ನೀವು ABC ಹಾಕಿದ್ರೆ ನಿಮಗೆ ಆ ಪ್ರಮಾಣ ಪತ್ರ, ನಿಮ್ಗೆ ಸರ್ಟಿಫಿಕೇಟ್ DEF ಮೂಲಕ ಕೊಡುತ್ತೆ. ಅಗೇನ್ D ಅಂತಕ್ಕಂಥದ್ದು ನಿಮಗೆ ಒಂದು ಬೇರೆ ಯಾವುದೇ ಗೌರ್ಮೆಂಟ್ ಕೊಡೋದಾದ್ರೆ, E ಮತ್ತೆ F ಕೇಂದ್ರಾಡಳಿತ ರಾಜ್ಯದಲ್ಲಿ ಕೊಡ್ತಕ್ಕಂಥದ್ದು. ಯಾರಿಗೆ, SC ST ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಕೊಡ್ತಕ್ಕಂಥದ್ದು. ಅದನ್ನು ತೋರಿಸ್ತೀನಿ ನಾನು ನಿಮ್ಗೆ. ಸೊ ಅಂದ್ರೆ ಅರ್ಥ ಏನು, ಇಲ್ಲಿ ನೀವು ಅಪ್ಲಿಕೇಶನ್ ABC ಫಾರ್ಮ್ಯಾಟ್ ಅಲ್ಲಿ ಹಾಕಿದ್ರೆ ಯಾವುದೇ ಒಂದು ಕ್ಯಾಟಗರಿ ಅಡಿಯಲ್ಲಿ ನಿಮಗೆ ಅದು SC ಆಗಿರ್ಬೋದು, ST ಆಗಿರ್ಬೋದು, OBC, ಅದ್ ಯಾವ್ದು ಅಂತ ಲಾಸ್ಟ್ ಅಲ್ಲಿ ತೋರಿಸ್ತೀನಿ, ಇದನ್ನ ಕಾಯ್ಬೇಕು ನೀವು. ಓಕೆ, DEF ಅಂತಕ್ಕಂಥದ್ದು ನಿಮ್ಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡೋದು. ಎಷ್ಟು, 2 ತಿಂಗಳೊಳಗೆ, 2 months, ವಿತಿನ್ 2 months ಆಫ್ಟರ್ ಅಪ್ಲೈಯಿಂಗ್. ಓಕೆ, ಇದು ಗೊತ್ತಿರಬೇಕು. ಅದಲ್ಲದೆ ಅದ್ರ ಸಬ್ ಕ್ಲಾಸ್ 3 ABC ಅಂತೆಲ್ಲ ಬರುತ್ತೆ. ಅದ್ರಲ್ಲಿ ಏನ್ ಹೇಳುತ್ತೆ ಅಂತ ತಿಳ್ಕೊಳ್ಳಿ ಸಾಕು, ಯಾವ ಸೆಕ್ಷನ್ ಸಬ್ ಕ್ಲಾಸ್ ಅಂತ ತಿಳ್ಕೊಳ್ಳೋ ನೆಸಿಟಿ ಇಲ್ಲ. ಓಕೆ, ಅವ್ರಿಗೆ ಅಕಸ್ಮಾತ್ ಅತೃಪ್ತರಾಗ್ಲ, ಈಸ್ ನಾಟ್ ಏನೋ ಇನ್ಫಾರ್ಮೇಶನ್ ಸ್ಯಾಟಿಸ್ಫೈ ಆಗಿದೆ ನೀವು ಕೊಟ್ಟಿರೋದು, ಆಗ ಅವ್ರು ಏನ್ ಮಾಡಬಹುದು, ವಿಚಾರಣೆಗೆ ದಿನಾಂಕನ ಗೊತ್ತು ಮಾಡಬಹುದು, ನಿಮ್ಗೆ ನೋಟಿಸ್ ಜಾರಿ ಮಾಡಬಹುದು. ಆಗ ನೀವು ಅವ್ರು ಕೇಳ್ತಕ್ಕಂಥ ದಾಖಲೆ, ಶಾಲಾ ದಾಖಲೆ, ಜನ್ಮ ನೋಂದಣಿ ಪತ್ರ ಯಾವ್ದಿರುತ್ತೆ ಅದನ್ನ ದಾಖಲೆಗಳನ್ನ ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ನಿಮ್ಮ ಪೋಷಕರು ಅಥವಾ ನಿಮ್ಮ ಒಂದು ಏನ್ ಹೇಳ್ಬೋದು ನಾವು, ಗಾರ್ಡಿಯನ್, ಪೇರೆಂಟ್ಸ್, ಅವ್ರನ್ನೂ ಕೂಡ ಬರ್ಬೇಕಾಗುತ್ತೆ. ಅವ್ರನ್ನೂ ಕೂಡ ಅವರು ಪ್ರಶ್ನೆಗಳನ್ನ ಕೇಳೋದು, ವೆರಿಫೈ ಅವ್ರ ಮುಖಾಂತರ ಕೂಡ ಮಾಡಬಹುದು. ಓಕೆ, ಇನ್ನು SC ST ಗೆ ಸೇರಿದ ಅರ್ಜಿ ಸಂದರ್ಭ ಆಗಿದ್ರೆ ಅದು ಮಾನವ ಶಾಸ್ತ್ರೀಯ ಮತ್ತು ಜನಾಂಗೀಯ ಗುಣಲಕ್ಷಣಗಳು, ದೇವತೆಗಳು ಅಂದ್ರೆ SC ST ಅಂದ್ರೆ ಗೊತ್ತಲ್ಲ, ಅವರ ಒಂದು ಜನಾಂಗೀಯ, ಅವ್ರದ್ದು ಒಂದು SC ಮತ್ತೆ ST ಗೆ ಸೇರಿಸ್ಬೇಕು ಯಾವುದೇ ಕ್ಯಾಟಗರಿ ಅಂದ್ರೆ ಅವ್ರದ್ದು ಬೇರೆ ರೀತಿಯಾದ ಒಂದು ಎನ್ಕ್ವೈರಿನ ನಡೆಯುತ್ತೆ. ಜನಾಂಗೀಯ ಶಾಸ್ತ್ರ, ಮಾನವ ಶಾಸ್ತ್ರಗಳೆಲ್ಲ ನಡೀತಾರೆ. ಅವ್ರ ಗುಣಲಕ್ಷಣಗಳು, ದೇವತೆ, ಅವರು ಪದ್ಧತಿ, ಮದುವೆ ವಿಧಾನ, ಮೃತದೇಹ ಅಂತ್ಯಕ್ರಿಯೆ, ಇವೆಲ್ಲ ಕೂಡ ಕನ್ಸರ್ನ್ ಮಾಡ್ತಾರೆ. ಯಾವ ತರ ಮಾಡ್ತೀರಾ ಅವಾಗ ಗೊತ್ತಾಗುತ್ತೆ ಅವ್ರು, ಓಕೆ ನೀವು ಈ ಕ್ಯಾಟಗರಿಗೆ ಸೇರಿದೋ ಇಲ್ವೋ ಅಂತಕ್ಕಂಥದ್ದು. ಸುಳ್ಳು ಹೇಳಿ ತುಂಬಾ ಜನ SC ST ಸರ್ಟಿಫಿಕೇಟ್ ತಗೊಂಡಿರೋರು ಕೂಡ ಇದರ ನಿಮ್ಗೆ ಗೊತ್ತಿದೆ, ನ್ಯೂಸ್ ಗಳೆಲ್ಲ ಬಂದಿದೆ. ಹಾಗಾಗಿ ಇದನ್ನ ವೆರಿಫೈ ಮಾಡ್ತಕ್ಕಂಥದ್ದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಏನಾದ್ರು ತುಂಬಾ ಅವ್ರಿಗೆ ಡೌಟ್ ಬಂದ್ರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬರ್ತೀನಿ. ತಹಶೀಲ್ದಾರ್ ಅವರು ಮೇಲೆ ನಿರ್ದಿಷ್ಟಪಡಿಸಿದ ರೀತಿಯಲ್ಲಿ ವಿಚಾರಣೆ ನಡೆಸಿದ ನಂತರ ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ನೋಡಿ DEF ಅಲ್ಲಿ 2 ತಿಂಗಳ ಒಳಗೆ ಅದನ್ನ ಕೊಡಬೇಕು ಅಥವಾ ತಿರಸ್ಕಾರ ಮಾಡಬೇಕು. ಅವರು ಇವೆಲ್ಲ ವೆರಿಫೈ ಆಗುತ್ತೆ ಸರ್, ಕೊಡ್ಬೋದು 2 ತಿಂಗಳು. ನಾನು ನಿಮ್ಗೆ ಇಲ್ಲಿ ಹಿಂದೆನೆ ತೋರಿಸ್ತೇನೆ, 2 ತಿಂಗಳ ಒಳಗೆ ಕೊಡಬೇಕು, ಕೊಡ್ಲಿಲ್ಲ ತಿರಸ್ಕಾರ ಮಾಡ್ಬೋದು. ಸರ್ ತಿರಸ್ಕಾರ ಮಾಡ್ಬಿಟ್ರೆ ಏನ್ ಮಾಡೋದು, ಆವಾಗ ನೀವು ಮೇಲ್ಮೇಲೆ ನೀವು ಹೋಗ್ಬೇಕಾಗತ್ತೆ. ಸೆಕ್ಷನ್ 3B ಹೇಳುತ್ತೆ. ನಾವು ಲಾಸ್ಟ್ 1990 ಆಕ್ಟ್ ಅಲ್ಲೂ ಇದನ್ನು ಡಿಸ್ಕಸ್ ಮಾಡಿದೀವಿ, ಬಟ್ ಇನ್ನು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ.
ಓಕೆ, ಇಲ್ಲಿ ಏನು ಅಂತಂದ್ರೆ ಮುಂದೆ ನಿಮ್ಗೆ ಗೊತ್ತಾಗ್ತಿದೆ ರೂಲ್ಸ್ ಅಲ್ವಾ, ಹಾಗಾಗಿ ಸ್ವಲ್ಪ ಡಿಫ್ರೆನ್ಸ್ ಅನ್ಸ್ಬೋದು ನಿಮ್ಗೆ. ಸೆಕ್ಷನ್ 3 ಅಡಿಯಲ್ಲಿ ಮೇಲ್ಮನವಿ ಅಪೀಲ್ ಮಾಡ್ಬೋದು ನೀವು. ಯಾರಿಗೆ? ಸಹಾಯಕ ಆಯುಕ್ತ ಅಸಿಸ್ಟೆಂಟ್ ಕಮಿಷನರ್ಗೆ ಇದ್ರ ಬಗ್ಗೆ ಅಪೀಲ್ ಮಾಡ್ಬೋದು. ಅವರು ನಿಮಗೆ ಒಂದು ದಿನಾಂಕ ಕೊಡ್ತಾರೆ. ಅಗೇನ್ ನಿಮ್ಮ ಒಂದು ಏನಿದೆ ಇನ್ಪುಟ್ ತಗೋತಾರೆ, ಅವರ ಇನ್ಪುಟ್ ತಗೋತಾರೆ. ಅವರು ದಿನಾಂಕ ನೀವು ಮೇಲ್ಮನವಿ ಸಲ್ಲಿಸಿದ ದಿನಾಂಕದಿಂದ 1 ತಿಂಗಳ ಅವಧಿಯಲ್ಲಿ ಅವರು ಆದೇಶನ ಹೊರಡಿಸಬೇಕು. ಓಕೆ, ಈ ಆದೇಶನ ಕೊಡಬೇಕು. ನೆಕ್ಸ್ಟ್ ವ್ಯಾಲಿಡಿಟಿ ಆಫ್ ದ ಸರ್ಟಿಫಿಕೇಟ್. ಏನೋ ಈಗ ಅವ್ರು ಕೊಟ್ರು ಅಂತ ಇಟ್ಕೊಳ್ಳಿ, ಓಕೆ ಇವರು ಕೊಡ್ಬೋದು, ಎಸ್ ಕೊಡಿ, ಇಶ್ಯೂ ಮಾಡಿ ಸರ್ಟಿಫಿಕೇಟ್ ಆಫ್ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ, ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ಓಕೆ, ಆಗ 3C ಅಡಿಯಲ್ಲಿ ತಹಶೀಲ್ದಾರ್ ಪ್ರಮಾಣ ಪತ್ರ ಸಿಂಧುತ್ವ ಅನ್ನು ಕೊಡ್ಬೇಕಾಗತ್ತೆ. ಅಂದ್ರೆ ಜಾತಿ ಪ್ರಮಾಣ ಪತ್ರವನ್ನು ಸೆಕ್ಷನ್ 3 ಅಡಿಯಲ್ಲಿ ಅವರು ಕೊಡ್ಬೇಕಾಗತ್ತೆ. ನಾವು 3A ಇಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ನೋಡಿದ್ವಲ್ಲ, ಇಲ್ಲಿ ದಿಸ್ ಇಸ್ 3A, 2 ತಿಂಗಳು ಕೊಡ್ಬೇಕು ಅಂತ. ಸೊ ಆಗ ಅವ್ರು ಕೊಡ್ತಾರೆ. ಕೊಟ್ಟ ಮೇಲೆ ಅದರ ಅವಧಿ ಎಷ್ಟು, ಇದು ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸರ್ಟಿಫಿಕೇಟ್ ಇನ್ಕಮ್ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಆ ಕೊಟ್ಟಿದ ದಿನಾಂಕದಿಂದ 5 ವರ್ಷದ ಅವಧಿಗೆ ಮಾನ್ಯವಾಗಿರುತ್ತದೆ. ಅಪ್ ಟು ನೆಕ್ಸ್ಟ್ 5 ಇಯರ್ಸ್ ತನಕ ಅದು ಇರುತ್ತೆ. ಅದಾದ್ಮೇಲೆ ಲ್ಯಾಪ್ಸ್ ಆಗುತ್ತೆ, ಅಥವಾ ನೀವೇನಾದ್ರು ಜಾತಿ ಚೇಂಜ್ ಮಾಡಿದ್ರೆ ಅದನ್ನ ಹೇಳ್ತೆ, ಮುಂದೆ ಬರುತ್ತೆ, ಅದನ್ನ ಅಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಸೆಕ್ಷನ್ 4 ಅಥವಾ ನಮ್ಮ ಪ್ರಕರಣ 4 ಅಂತ ಏನ್ ಕರಿತೀವಿ, ಜಾತಿ ಪರಿಶೀಲನಾ ಸಮಿತಿ ಕೂಡ ಇರುತ್ತೆ. ಓಕೆ, ಈ ಸಮಿತಿಗಳು ಏನ್ ಮಾಡ್ತವೆ ಅಂತಂದ್ರೆ, ಏನಾದ್ರೂ ಜಾತಿ ಬಗ್ಗೆ ಏನಾದ್ರು ಇದ್ರೆ ಅಥವಾ ಪ್ರಮಾಣ ಪತ್ರ ಅದನ್ನ ನೀವು ಕೊಟ್ಟಿರೋದು ಸರಿನೋ ಇಲ್ವೋ ಅಂತ ವೆರಿಫೈ ಮಾಡ್ಬೇಕಲ್ಲ, ನೀವು ತಗೋತೀರಾ, ತಗೊಂಡೋಗಿ ಕೊಡ್ತೀರಾ. ಅಕಸ್ಮಾತ್ ತಹಶೀಲ್ದಾರ್ ವೆರಿಫೈ ಮಾಡಿರಲ್ಲ, ಎಸ್ ಕೊಟ್ಟಿರ್ತಾರೆ ನಿಮ್ ಡಾಕ್ಯುಮೆಂಟ್ ಪ್ರಕಾರ, ಅಥವಾ ಡಾಕ್ಯುಮೆಂಟ್ ಸುಳ್ಳಾಗಿದ್ರೆ ಆಗ ನೀವು ಯಾವ್ದೋ ಸ್ಕೂಲ್ ಅಥವಾ ಯಾವ್ದೋ ಒಂದು ಇದು ಕೊಡ್ತೀರಾ, ಗೌರ್ಮೆಂಟ್ ಜಾಬ್ ಕೊಡ್ತೀರಾ, ಮತ್ತೊಂದು ಕೊಡ್ತೀರಾ, ಆಗ ಅದನ್ನ ವೆರಿಫೈ ಮಾಡ್ಬೋದು. ಅದಕ್ಕೆ ಪರಿಶೀಲನಾ ಸಮಿತಿಗಳು ಇರ್ತವೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಿಸಿದ ನೀಡಲ ಜಾತಿ ಪ್ರಮಾಣವನ್ನು ಪರೀಕ್ಷಿಸಲು ಪ್ರತಿ ಜಿಲ್ಲೆಗೆ ಜಾತಿ ಪರಿಶೀಲನಾ ಸಮಿತಿ ಅಂತ ಒಂದು ಸಮಿತಿ ಇರುತ್ತೆ. ಯಾರ್ಯಾರು ಇರ್ತಾರೆ ಅದರಲ್ಲಿ? ಅಧ್ಯಕ್ಷರು ಯಾರಾಗಿರ್ತಾರೆ ನೋಡಿ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಜಾತಿ ಕ್ಯಾಸ್ಟ್ ವೆರಿಫಿಕೇಶನ್ ಕಮಿಟಿಲಿ ಯಾರು ಅಧ್ಯಕ್ಷರಾಗಿರ್ತಾರೆ ಅಂತ ಕೇಳ್ತಾರೆ. ಯಾರು ಸರ್? DC, ಡೆಪ್ಯೂಟಿ ಕಮಿಷನರ್ ಅಧ್ಯಕ್ಷರಾಗಿರ್ತಾರೆ. ಡೆಪ್ಯೂಟಿ ಕಮಿಷನರ್ ಆಫ್ ದ ಡಿಸ್ಟ್ರಿಕ್ಟ್ ಹೂ ಶಲ್ ಬಿ ದ ಚೇರ್ಮನ್. ಜಿಲ್ಲಾ ಪಂಚಾಯತ್ ಅವರು ಸೆಕ್ರೆಟರಿ, ಡೆಪ್ಯೂಟಿ ಸೆಕ್ರೆಟರಿ, ಉಪ ಕಾರ್ಯದರ್ಶಿ ಆಗಿರ್ತಾರೆ. ತಾಲೂಕಿನ ತಹಶೀಲ್ದಾರ್ ಕೂಡ ಇರ್ತಾರೆ. ಆ ಒಂದು ಇದರಲ್ಲಿ ಸದಸ್ಯರಾಗಿ ಕಾರ್ಯದರ್ಶಿಗಳು ಕೂಡ ಇರ್ತಾರೆ. ಯಾರು ಸರ್? ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಕೂಡ ಅಲ್ಲಿ ಏನಾಗಿರ್ತಾರೆ, ಮೆಂಬರ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾರೆ. ಸೊ ಇವರೆಲ್ಲ ಆ ಸಮಿತಿಯಲ್ಲಿ ಇರ್ತಾರೆ. ಓಕೆ, ಮತ್ತೆ ಇನ್ನು ಹೆಚ್ಚು ಬೇಕು ಸರ್, ಸಾಲಲ್ಲ. SC ST ಕ್ಯಾಟಗರಿಗೆ ಸಂಬಂಧಪಟ್ಟ ಹೆಚ್ಚಿನ ಒಂದು ಕಮಿಟಿಗಳನ್ನ ಮಾಡಬೇಕು ಅಂದಾಗ ಆ ಒಂದು ಇದಕ್ಕೆ ಜಿಲ್ಲೆಗೆ ಹೆಚ್ಚುವರಿ ಪರಿಶೀಲನಾ ಸಮಿತಿಯನ್ನು ಸರ್ಕಾರ ರಚನೆ ಮಾಡಬಹುದು. ಹೇಗೆ ಅದ್ರಲ್ಲಿ ಯಾರು ಇರ್ತಾರೆ? ಸೇಮ್, ಅದ್ರಲ್ಲೂ ಕೂಡ ಸೇಮ್ ಜನ ಇರ್ತಾರೆ ಸ್ನೇಹಿತರೆ. ಅಂದ್ರೆ ಒಂದಕ್ಕಿಂತ ಹೆಚ್ಚು SC ST ಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಜಾತಿ ಪರಿಶೀಲನೆ ಮಾಡಬಹುದು. ನೆಕ್ಸ್ಟ್ ಅದು ಜಾತಿ ಪರಿಶೀಲನಾ ಸಮಿತಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, SC ST ನಿಮಗೆ ಕ್ಯಾಟಗರಿ 1ಗೆ ಬರೀ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ, ಸಾರಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ, ಇನ್ಕಮ್ ಇರಲ್ಲ. ಯಾಕಂದ್ರೆ ಅವ್ರಿಗೆ ಯಾವುದೇ ಕ್ರಿಮಿಲೇಯರ್ ಇಲ್ಲ, ಹಾಗಾಗಿ ಇನ್ಕಮ್ ಇರಲ್ಲ. ಅದೇ OBC ಅಂತ ಬಂದಾಗ ಅಲ್ಲಿ ಇನ್ಕಮ್ ಇರುತ್ತೆ, ಯಾಕೆ ಕ್ರಿಮಿಲೇಯರ್ ಇದೆ, ಕೆನೆ ಪದರ ಇದೆ. ಹಂಗಾಗಿ ನಿಮ್ಗೆ ಸೆಕ್ಷನ್ 5 ನಿಮ್ಗೆ OBC ಬಗ್ಗೆ ಮಾತಾಡೋದು, ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿ ಬಗ್ಗೆ ಮಾತಾಡೋದು. ಕ್ಯಾಸ್ಟ್ ಅಂಡ್ ಇನ್ಕಮ್ ವೆರಿಫಿಕೇಶನ್ ಕಮಿಟಿ ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಏನಾಯ್ತು? ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾರೆ. ಯಾರು? ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಪರಿಶೀಲನೆ ಮಾಡ್ತಕ್ಕಂಥ ಸಮಿತಿ ಇದು. ಇದರಲ್ಲಿ ಆ ಸಮಿತಿಲಿ ಯಾರ್ಯಾರು ಇರ್ತಾರೆ ಅಂತ ಇಲ್ಲಿ ಹೇಳುತ್ತೆ. ಅಧ್ಯಕ್ಷರಾಗಿ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ನ ಉಪ ಕಾರ್ಯದರ್ಶಿ, ಡೆಪ್ಯೂಟಿ ಸೆಕ್ರೆಟರಿ ಆಫ್ ಅಡ್ಮಿನಿಸ್ಟ್ರೇಷನ್ ಆಗಿ ಆಡಳಿತದಲ್ಲಿ ಜಿಲ್ಲಾ ಪಂಚಾಯತ್ ನ ಉಪ ಕಾರ್ಯದರ್ಶಿ ಅವರು ಕೆಲಸ ಮಾಡ್ತಾರೆ. ಆ ತಾಲೂಕಿಗೆ ಸಂಬಂಧಪಟ್ಟ ತಹಶೀಲ್ದಾರ್ ಕೂಡ ಅದರಲ್ಲಿ ಇರ್ತಾರೆ. ಸದಸ್ಯ ಕಾರ್ಯದರ್ಶಿಯಾಗಿ ಅಂದ್ರೆ ಮೆಂಬರ್ ಸೆಕ್ರೆಟರಿ ಆಗಿ ಜಿಲ್ಲಾ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಅಧಿಕಾರಿಗಳು ಇರ್ತಾರೆ ಅದರಲ್ಲಿ. ಇದು OBC ಸಂಬಂಧಪಟ್ಟಂತೆ ಅಥವಾ ಕ್ಯಾಸ್ಟ್ ಅಂಡ್ ಇನ್ಕಮ್ ವೆರಿಫಿಕೇಶನ್ ಕಮಿಟಿಗೆ ಸಂಬಂಧಪಟ್ಟಂತೆ ಆ ಕಮಿಟಿಲಿ ಇರ್ತಾರೆ ಅಂತಕ್ಕಂಥದ್ದು. ಅಧ್ಯಕ್ಷರು ಯಾರಾಗಿರ್ತಾರೆ ಗೊತ್ತಿರಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತೀನಿ ಸ್ನೇಹಿತರೆ. ಅಥವಾ ಸೆಕ್ರೆಟರಿ ಯಾರಾಗಿರ್ತಾರೆ, ಡೆಪ್ಯೂಟಿ ಸೆಕ್ರೆಟರಿನೂ ಕೇಳಬಹುದು. ಫೈನ್, ನೆಕ್ಸ್ಟ್ ಬರ್ತೇವೆ. ಅಗೇನ್ ಇಲ್ಲಿ ನಾವು ಹೆಂಗೆ SC ST ನೋಡಿದ್ವಿ, ಹಾಗೆ OBC ಕೂಡ ಹೆಚ್ಚುವರಿ ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿ ಬೇಕು ಅಂದ್ರೆ ಒಂದು ಸಮಿತಿ ಇದೆ, ಕಮಿಟಿ, ಇನ್ನು ಹೆಚ್ಚುವರಿ ಬೇಕು ಅಲ್ಲಿಗೆ. ಆ ಜಿಲ್ಲೆ ದೊಡ್ಡ ಜಿಲ್ಲೆ ಇದೆ, ತುಂಬಾ ಪೆಂಡಿಂಗ್ಸ್ ಇದೆ, ಹೆಚ್ಚು ಸಮಿತಿಗಳು ಬೇಕು ಅಂದಾಗ ಅಗೇನ್ ಸೇಮ್ ಸರ್, ಇಲ್ಲೇನ್ ನಾನು ಹಿಂದೆ ತೋರಿಸ್ದೆ, ಸೇಮ್ ಅವರೇ ಇರ್ತಾರೆ, ಇಲ್ಲೂ ಕೂಡ ಸಮಿತಿನ ಮಾಡಬಹುದು. ಓಕೆ, ಹೆಚ್ಚುವರಿ ಸಮಿತಿನ ಮಾಡಬಹುದು. ನೆಕ್ಸ್ಟ್ 5A ಜಾತಿ ಪರಿಶೀಲನಾ ಸಮಿತಿ ನೀಡಿದ ಪ್ರಮಾಣ ಪತ್ರದ ಸಿಂಧುತ್ವ. ಓಕೆ, ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಈ ಪ್ರಮಾಣ ಪತ್ರ ನಾವು 5 ವರ್ಷ ಅಂತ ಹೇಳಿದ್ವಿ ಸರ್, 5 ವರ್ಷ ತನಕನೇ ಇರಬೇಕು ಅಂತ ಅಲ್ಲ, 5 ವರ್ಷಕ್ಕಿಂತ ಮುಂಚೆ ರದ್ದು ಮಾಡ್ಬೋದು. ಅದೇ ಇಲ್ಲಿ ಹೇಳತಕ್ಕಂಥದ್ದು. ಈಗ ನಿಮ್ಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಓಕೆ, ಅವನು ನೀವು ಆ ಧರ್ಮನೇ ಬದಲಾಯಿಸ್ಬಿಟ್ಟ,
ಆಗ ದಿಸ್ ಇಸ್ 5 ವರ್ಷದ ತನಕನೂ ಇರ್ಬೇಕು ಅಂತೇನಿಲ್ಲ. ಅದೇ ಹೇಳುತ್ತೆ ನೋಡಿ, ನೀಡಿದ ಸಿಂಧುತ್ವ ಪ್ರಮಾಣ ಪತ್ರವು ಉದ್ಯೋಗ ಉದ್ದೇಶಕ್ಕಾಗಿ ಅದು ರದ್ದುಗೊಳ್ಳುವವರೆಗೆ, ಅಂದ್ರೆ ಉದ್ಯೋಗ ನಿಮ್ಗೆ ಸಿಕ್ತಲ್ವಾ, ಆಗ ಎಸ್ ಮುಗೀತು. ಓಕೆ, ಅಥವಾ ಅಭ್ಯರ್ಥಿ ತನ್ನ ಆರಂಭಿಕ ನಂಬಿಕೆಯನ್ನು ಬದಲಾಯಿಸುವ ದಿನಾಂಕದವರೆಗೆ, ಯಾವುದು ಮೊದಲನೇದು ಅದು. ಅಂದ್ರೆ ನೀವು ಧರ್ಮನ ಚೇಂಜ್ ಮಾಡ್ಬಿಟ್ರಿ, ತಗೊಂಡಿರ್ತೀರಾ ಇವತ್ತು, ನಾಳೆ ಧರ್ಮ ಚೇಂಜ್, ಸೊ ಅದು ವ್ಯಾಲಿಡಿಟಿ ಮುಗೀತು. ಅರ್ಥ ಆಗ್ತಿದೆಯಲ್ಲ? ತುಂಬಾ ಜನ ಬೇರೆ ಕ್ಯಾಟಗರಿಯಿಂದ ಎಸ್ ಸಿ ಹೋಗ್ತಾರೆ, ಎಸ್ ಟಿ ಆ ತರನು ಕೂಡ ಇರ್ತಾರೆ, ಅಥವಾ ನಮ್ಮ ಒಂದು ಹಿಂದೂ ಧರ್ಮದಿಂದ ಇಸ್ಲಾಂ ಅಥವಾ ಕ್ರೈಸ್ತ ಧರ್ಮಕ್ಕೆ ಹೋಗ್ತಾರೆ. ಸೊ ಇವೆಲ್ಲ ಕೂಡ ಕೌಂಟ್ ಆಗ್ತದೆ. ಸೇಮ್ ಅದೇ ರೀತಿ ಕ್ಯಾಟಗರಿ ಒನ್ಗೂ ಕೂಡ ಅದೇ ರೀತಿ ಇದೆ. ಅದು ನಮ್ಗೆ 5A ಹೇಳೋದು, ಜಾತಿ ಪರಿಶೀಲನಾ ಸಮಿತಿ ನೀಡಿದ ಪ್ರಮಾಣ ಪತ್ರದ ಸಿಂಧುತ್ವ ಅಂದ್ರೆ ವ್ಯಾಲಿಡಿಟಿ ಆಫ್ ದ ಸರ್ಟಿಫಿಕೇಟ್. ಏನು ಈ ಕಮಿಷನ್ ಕೊಟ್ಟಿರುತ್ತೆ ವ್ಯಾಲಿಡಿಟಿ ಎಸ್ ಅಂತ ಹೇಳಿರುತ್ತೆ, ಆ ವ್ಯಾಲಿಡಿಟಿ ಹೆಂಗಿರುತ್ತೆ, ಎಲ್ಲಿ ತನಕ ಅಂದ್ರೆ 5 ವರ್ಷ ನಾವು ನೋಡಿದ್ವಿ, ತಹಶೀಲ್ದಾರ್ ಕೊಟ್ಟಿರ್ತಾರೆ. ಬಟ್ ಈ ಒಂದು ಸಿಂಧುತ್ವ ಅಂತಕ್ಕಂಥದ್ದು ಈ ಒಂದು ಕಮಿಟಿ ಏನು ರೆಫರ್ ಮಾಡಿರುತ್ತೆ ಅಥವಾ ವೆರಿಫಿಕೇಶನ್ ಮಾಡುತ್ತೆ, ಅದು ಎಲ್ಲಿ ತನಕ 5 ವರ್ಷ ಅಥವಾ ಅದಕ್ಕಿಂತ ಮುಂಚೆ ನೀವು ಯಾವಾಗ ಧರ್ಮ ಚೇಂಜ್ ಮಾಡೋದು, ಉದ್ಯೋಗ ಸಿಗುತ್ತೆ ಅಂದಾಗ ಅದಾದ್ಮೇಲೆ ರದ್ದಾಗುತ್ತೆ. ಫೈನ್. ನೆಕ್ಸ್ಟ್ 6ನೇ ಸೆಕ್ಷನ್ ಅಂದ್ರೆ ಪ್ರಕರಣ 6, ಸಿಂಧುತ್ವ ಪ್ರಮಾಣ ಪತ್ರಕ್ಕೆ ಅರ್ಜಿ. ಓಕೆ, ನೇಮಕಾತಿಗೆ ಮೀಸಲಾತಿಯನ್ನು ಕ್ಲೈಮ್ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯು ಅಥವಾ ಜಾತಿ ಆದಾಯ ಹಕ್ಕುಗಳ ಪರಿಶೀಲನೆಗೆ ನಮೂನೆ 1ರಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಫಾರ್ಮ್ 1 ನಲ್ಲಿ ಅರ್ಜಿಯನ್ನ ಹಾಕಬೇಕು. ಯಾರು ಸರ್? ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಿಗೆ ಸೇರಿದವರು ಎಂದು ಹೇಳಿಕೊಂಡಲ್ಲಿ ಜಾತಿ ಪರಿಶೀಲನಾ ಸಮಿತಿಗೆ ನಮೂನೆ 1ರಲ್ಲಿ ಅರ್ಜಿ ಹಾಕಬೇಕು. ಫಾರ್ಮ್ 1 ಫಾರ್ಮೆಟ್ ಅಲ್ಲಿ ಹಾಕಬೇಕು. ಓಕೆ, ವ್ಯಾಲಿಡಿಟಿ ಆಫ್ ಸರ್ಟಿಫಿಕೇಟ್, ಸಿಂಧುತ್ವ ಪ್ರಮಾಣ ಪತ್ರ. ಓಕೆ, ಇಟ್ ಈಸ್ ವ್ಯಾಲಿಡೇಟೆಡ್ ಅಂತ ಹೇಳಬೇಕು ಅಂದ್ರೆ ನಮೂನೆ 1 ಅಂದ್ರೆ ಅದನ್ನ ಪರಿಶೀಲನೆ ಮಾಡಿಸ್ಕೊಳ್ಳತಕ್ಕದ್ದು ಅಂತ ಏನ್ ನಾವ್ ಹೇಳ್ತೀವಿ, ಆಗ ನಮೂನೆ 1ರಲ್ಲಿ ಹಾಕ್ಬೇಕು. ಇಂಥದ್ದು ಪ್ರಶ್ನೆ ಕೇಳುವಂತ ಚಾನ್ಸಸ್. ಓಕೆ, ಸೊ ಇಲ್ಲಿ ನಾನು ನಿಮಗೆ ಹೇಳ್ತೀನಿ, ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ, ಅಷ್ಟೊಂದು ತುಂಬಾ ಡೀಪ್ ಆಗಿ ಏನ್ ನಿಮ್ಗೆ ಕೇಳಕ್ ಹೋಗಲ್ಲ, ನಿಮ್ಗೆ ಈ ವಿಡಿಯೋದ ಎಂಡ್ ಅಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, 6A ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿಯಿಂದ ಪರಿಶೀಲನೆ. ಹೇಗೇನ್ ಸರ್? ಸೇಮ್ ಸರ್. ಇದು ಪರಿಶೀಲನೆ ಮಾಡ್ತಕ್ಕಂಥದ್ದು ಏನಿದೆ ಕ್ಯಾಸ್ಟ್ ಸರ್ಟಿಫಿಕೇಟ್. ಈಗ ಪರಿಶೀಲನೆ ಅಂದ್ರೆ ಏನು ಸರ್? ತುಂಬಾ ಜನ ಕನ್ಫ್ಯೂಸ್ ಆಗಿ ಒಂದ್ ಸೆಕೆಂಡ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ 1990 ಆಕ್ಟ್ ಅಲ್ಲಿ. ಈಗ ನೀವು ಏನ್ ಜಾತಿ ಪ್ರಮಾಣ ಸಿಕ್ತು, ನೀವು ಆಯ್ತು ಅಪ್ಲೈ ಮಾಡಿದಿ ಕೊಟ್ರಿ ಸರ್, ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ಅಥವಾ ಹೋದಾಗ ಅದು ನೀವು ಕೊಟ್ಟಿರೋ ಸರಿನ ಪರಿಶೀಲನೆ ಮಾಡ್ಬೇಕಾಗತ್ತೆ. ಅವ್ರಿಗೂ ಕೂಡ ಆ ಪರಿಶೀಲನಾ ಸಮಿತಿ ಕಳಿಸ್ತಾರೆ. ಯಾಕಂದ್ರೆ ನೀವು ಸೇಮ್ ಫಾರ್ಮೆಟ್ ತಹಶೀಲ್ದಾರ್ ಇಂದ ನೀವು ತಗೊಂಡೇ ಇರಲ್ಲ ಸರ್, ಬಟ್ ಡೂಪ್ಲಿಕೇಟ್ ಮಾಡ್ಸ್ಕೊಂಡು ತಗೊಂಡ ಕೊಟ್ಟಿರ್ತೀರಾ. ಆಗ ಅವ್ರು ಪರಿಶೀಲನೆ ಮಾಡ್ಬೇಕಲ್ಲ, ಹೆಂಗ್ ಮಾಡ್ತಾರೆ? ವೆರಿಫಿಕೇಶನ್ ಪರಿಶೀಲನಾ ಸಮಿತಿ ಮುಖಾಂತರ ವೆರಿಫಿಕೇಶನ್ ಮಾಡಿಸ್ತಾರೆ. ಅವ್ರು ನೋಡ್ತಾರೆ ಇಟ್ ಈಸ್ ರಿಜಿಸ್ಟರ್ಡ್, ಇದು ನಮ್ಮ ಆಫೀಸ್ ಇಂದ ಜನರೇಟ್ ಆಗಿದ್ಯಾ. ತುಂಬಾ ಜನ ಏನ್ ಮಾಡ್ತಾರೆ, ಅದೇ ಫಾರ್ಮೆಟ್, ಈಗ ನೋಟ್ನೇ ನೀವು ಡೂಪ್ಲಿಕೇಟ್ ಮಾಡೋರು, ಈ ಪ್ರಮಾಣ ಪತ್ರ ಇವೆಲ್ಲ ಮಾಡೋದು, ಮಾಸ್ ಕಾರ್ಡ್ ನೇ ಡೂಪ್ಲಿಕೇಟ್ ಮಾಡೋರು, ಇದನ್ನ ಮಾಡ್ತಾರೆ. ಸೊ ಹಂಗೆ ಬೇರೆ ಬೇರೆ ಪರಿಶೀಲನಾ ಸಮಿತಿ SC ST ಅವ್ರದ್ದು ಹಿಂದುಳಿದ ವರ್ಗ ಸಮಾಜ ಕಲ್ಯಾಣ ಇಲಾಖೆ ಇರುತ್ತೆ, ಅವರು ಆ ರೆಫರೆನ್ಸ್ ನ ತಗೊಂಡು ಅದನ್ನ ಪರಿಶೀಲನೆ ಮಾಡ್ತಾರೆ, ಅವ್ರಿಗೆ ರೆಫರೆನ್ಸ್ ಮಾಡ್ಬೇಕಾಗುತ್ತೆ. ಓಕೆ, ಇದು 6A ಹೇಳುತ್ತೆ. ತುಂಬಾ ಡೀಟೇಲ್ ಬೇಕಾಗಿಲ್ಲ, ಈ ರೂಲ್ಸ್ ಅಷ್ಟೊಂದು ಎಕ್ಸಾಮ್ ಅಲ್ಲಿ ಕೇಳಲ್ಲ. ಬಟ್ ಈ ಫಾರ್ಮು ಮತ್ತೆ ಎಷ್ಟು ಒಳಗೆ ಕೊಡಬೇಕು, ಯಾರ್ಗ ಅಪೀಲು, ಇಂಥದ್ ನಾನು ಏನ್ ಡಿಸ್ಕಸ್ ಮಾಡಿದೆ ಈಗ ಅಂತದ್ ಕೇಳ್ತೇನೆ ಸ್ನೇಹಿತರೆ. ಓಕೆ, ಮಾನ್ಯತೆ ಪ್ರಮಾಣ ಪತ್ರದ ಸಂಚಿಕೆ ಇಶ್ಯೂ ಆಫ್ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಅಂತ ಕರಿತೀವಿ. ಈಗ 6A ಅಲ್ಲಿ ನಾವೇನ್ ನೋಡುದು, ವಿಚಾರಣೆ ಮಾಡ್ತಾರೆ, ಜಾತಿ ಆದಾಯ ಸರಿನಾ ಇಲ್ವಾ ಅಂತ ಹೇಳ್ತಾರೆ. ಓಕೆ, ಅದಾದ್ಮೇಲೆ ಏನಾಗುತ್ತೆ, ಸಮಿತಿಯು ಶಾಲಾ ದಾಖಲೆ, ಜನ ನೋಂದಣಿ, ಪ್ರಮಾಣ ಪತ್ರ ಯಾವ್ದಾದ್ರು ಇದ್ದರೆ ಅಥವಾ ಸಂಬಂಧಿಸಿದ ವಸ್ತುಗಳನ್ನು ಪರಿಶೀಲಿಸಬಹುದು ಮತ್ತು ಅರ್ಜಿದಾರ ಸಮುದಾಯ ಜ್ಞಾನವನ್ನು ಹೊಂದಿರುವ ಯಾವುದೇ ಇತರ ವ್ಯಕ್ತಿಗಳನ್ನು ಸಹ ಪರಿಶೀಲಿಸಬಹುದು. ಆಯ್ತಾ? ಸೇಮ್ ನಾವು ನಿಮ್ಗೆ ಇವೆಲ್ಲ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ವಿಡಿಯೋ ಒಂದಲ್ಲ ಡೀಟೇಲ್ ಆಗಿ. ಅಂದ್ರೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ಹೆಂಗ್ ಮಾಡ್ತಾರೆ, ಹೆಂಗ್ ಪರಿಶೀಲನೆ ಮಾಡ್ತಾರೆ. ತಹಶೀಲ್ದಾರ್ ಆಗಿರ್ಬೋದು ಅಥವಾ ಕ್ಯಾಸ್ಟ್ ಪರಿಶೀಲನಾ ಸಮಿತಿ ಆಗಿರ್ಬೋದು, ಅದೆಲ್ಲ ನಾವು 3 ಮತ್ತು 4 ಡಿಸ್ಕಸ್ ಮಾಡ್ಬಿಟ್ಟಿದ್ದೀವಿ. ಸೊ ಅದನ್ನ ಇನ್ನೊಂದ್ಸಲ ರಿಪೀಟ್ ಆಗಿದೆ ಅಷ್ಟೇ ಇದು. ಓಕೆ, ಯಾವ ಬೇಸಿಸ್ ಮೇಲೆ ಅವರು ಪರಿಶೀಲನೆ ಮಾಡ್ತಾರೆ ಅಂತಕ್ಕಂಥದ್ದು ಮಾಡಿ ಇಶ್ಯೂ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಕೊಡ್ತಾರೆ ಅದ್ರ ಬಗ್ಗೆ ಅಂತ ಹೇಳಿ. ಓಕೆ, ಅಷ್ಟು ಇಂಪಾರ್ಟೆಂಟ್ ಅಲ್ಲ ಇದು. ಅದನ್ನ ಅವರು ಏನು ಮಾಡ್ತಾರಲ್ಲ ಮಾಡಿ, ಆ ವ್ಯಾಲಿಡಿಟಿ ಅಂತಕ್ಕಂಥದ್ದು ಈಗ ಹೇಳಿದೆ, ಇದು ವ್ಯಾಲಿಡಿಟಿ ಇಲ್ವೋ ಅಂತ ಯಾರು ಕೊಟ್ರು ಅವ್ರಿಗೆ ಸರ್ಟಿಫಿಕೇಟ್, ಪರಿಶೀಲನಾ ಸಮಿತಿಗೆ, ಈ ವೆರಿಫಿಕೇಶನ್ ಕಮಿಟಿಗೆ ಅಂತ ಇಟ್ಕೊಳ್ಳಿ. ಅವ್ರು ಇವೆಲ್ಲ ವೆರಿಫೈ ಮಾಡ್ತಾರಲ್ಲ, ಮಾಡ್ಬಿಟ್ಟು 1 ತಿಂಗಳೊಳಗೆ ಅವರ ಅರ್ಜಿಯನ್ನ ಆದೇಶದಿಂದ ತಗೊಂಡು ಅವ್ರಿಗೆ ಹೋಗಿದ್ರಿಂದ ವೆರಿಫೈ ಮಾಡಿ 1 ತಿಂಗಳು ಆದೇಶ ಕೊಡಬೇಕು. ಯಾಕಂದ್ರೆ ಅವ್ರು ನಿಮ್ಗೆ ವರ್ಷಾನ್ಗಟ್ಲೆ ಕಾಯಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆ ಅಡ್ಮಿಷನ್ ಮಾಡ್ಕೋಬೇಕು ಅಥವಾ ಜಾಬ್ ಸಿಗ್ಬೇಕು ಅಂದಾಗ ಆ ಸಂಸ್ಥೆ ಯಾವ್ದಾದ್ರು ಪರಿಶೀಲನೆ ಮಾಡ್ಬೇಕು ಅಂದಾಗ ಈ ರೀತಿ ಪರಿಶೀಲನೆ ಮಾಡ್ಬೇಕು. ಹಾಗೆ 1 ತಿಂಗಳೊಳಗೆ ಅವ್ರು ಕೊಡ್ಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ಲ? 1 ತಿಂಗಳಲ್ಲಿ ಕೊಡ್ಲಿಲ್ವಾ, ಅವ್ರಿಗೂ ಡೌಟ್ ಬಂತ, ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಪರಿಶೀಲನಾ ಸಮಿತಿಗೆ ಅವ್ರಿಗೂ ಡೌಟ್ ಬಂತು, ಅವರು ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯಕ್ಕೆ ವರದಿಯನ್ನು ಕಳಿಸ್ತಾರೆ. ಅಂದ್ರೆ ನಾಗರಿಕ ಹಕ್ಕು ಅಂದ್ರೆ ಏನು, ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಅಂತ, ಅದು ಇನ್ವೆಸ್ಟಿಗೇಷನ್ ಮಾಡುತ್ತೆ.
ಅದು ಸರಿನೋ ಇಲ್ವೋ ಅಂತ ಹೇಳಿ ವಾಪಸ್ ಇವ್ರು ಸರಿ ಇದ್ರೆ ಕಳಿಸುತ್ತೆ, ಸರಿ ಇಲ್ಲ ಅಂದ್ರೆ ಅಗೇನ್ ಏನಾಗುತ್ತೆ, ನಿಮ್ಮ ವಿರುದ್ಧ ಯಾರು ಸುಳ್ಳು ಏನೋ ಮಾಹಿತಿ ಕೊಟ್ಟು ಈ ತರ ತಗೊಂಡಿದ್ರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಆಗುತ್ತೆ. ಏನೇನ್ ಕಾನೂನು ಕ್ರಮ ಆಗುತ್ತೆ ಮುಂದೆ ಡಿಸ್ಕಸ್ ಮಾಡ್ತೀನಿ ಅದನ್ನ. ನಾನು ಆಲ್ರೆಡಿ ಹೇಳಿದ್ದೀನಿ 1990 ಆಕ್ಟ್ ಅದೇ ಇಲ್ಲಿ ರಿಪೀಟ್ ಆಗುತ್ತೆ. ನಾವೇನು ಹಿಂದೆ ನೋಡಿದ್ವಿ ಕಾಯ್ದೆ ಸ್ನೇಹಿತರೆ, ಕಾಯ್ದೆ 1990 ಅದೇ ಸ್ವಲ್ಪ ರಿಪೀಟ್ ಆಗಿರುತ್ತೆ, ಒಂದಷ್ಟು ಮಧ್ಯ ಚೇಂಜಸ್ ಇದೆ ಅಷ್ಟೇ ರೂಲ್ಸ್ ಗಳ. ಓಕೆ ಫೈನ್. ಜಾತಿ ಪರಿಶೀಲನಾ ಸಮಿತಿ ಅಥವಾ ಜಾತಿ ಆದಾಯ ಪರಿಶೀಲನಾ ಸಮಿತಿ ಆದೇಶದಿಂದ ಬಾಧಿತರಾದ ಯಾವುದೇ ವ್ಯಕ್ತಿ, ಓಕೆ ಈ ಸಮಿತಿಗೂ ಕೊಟ್ಟಿರೋದು ನಾನು ಹೇಳಿದ್ನಲ್ಲ, ಈಗ ಏನಾಯ್ತು, ಅಸಿಸ್ಟೆಂಟ್ ಕಮಿಷನರ್ ಆಯ್ತು, ಅಸಿಸ್ಟೆಂಟ್ ಕಮಿಷನರ್ ಇಂದ ನೀವು ತಗೊಂಡು ಅಪ್ರೂವ್ ಹೋದ್ವಿ, ಆಮೇಲೆ ಈ ವ್ಯಾಲಿಡಿಟಿ ಆಫ್ ಸರ್ಟಿಫಿಕೇಟ್ ಮಾಡ್ತಾರೆ, ಇಲ್ಲಿ ಸರಿಯಾಗಿ ಸಿಕ್ಲಿಲ್ಲ, ವ್ಯಾಲಿಡೇಷನ್ ಸಿಕ್ಲಿಲ್ಲ, ಇದರಿಂದ ನಿಮಗೆ ವ್ಯಾಲಿಡಿಟಿ ಇಲ್ಲ ಇದು ಅಂತ ಹೇಳ್ಬಿಟ್ರು ಅಂತ ಇಟ್ಕೊಳ್ಳಿ. ಆಗ ನೀವೇನ್ ಮಾಡ್ಬೋದು, ವಿಭಾಗೀಯ ಆಯುಕ್ತರಿಗೆ ಅಗೇನ್ ಡಿವಿಷನಲ್ ಕಮಿಷನರ್ಗೆ ಅಪೀಲ್ ಮಾಡಬಹುದು. ಏಕೆನ್ ಈ ಮೇಲ್ಮನೆ ಹೋದ್ಮೇಲೆ ವಿಚಾರಣೆ ಮಾಡಿ ಈ ಯಾವಾಗ ಅಪೀಲ್ ಮಾಡಿರ್ತಾರೆ ಆ ದಿನಾಂಕದಿಂದ 45 ದಿನಗಳವರೆಗೆ ಅವರು ಆದೇಶವನ್ನು ಹೊರಡಿಸ್ಬೇಕು, ಅಂದ್ರೆ ನಿಮಗೆ ಕೊಡ್ಬೇಕೋ ಬೇಡವೋ ಅಂತಕ್ಕಂಥದ್ದು. ಸೊ ಇಲ್ಲೂ ಕೂಡ ನೀವು ತುಂಬಾ ಇಂಪಾರ್ಟೆಂಟ್ ಇವೆಲ್ಲ 45 ಡೇಸ್ ಆಗಿರ್ಬೋದು, 1 ತಿಂಗಳಾಗಿರ್ಬೋದು, ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ 1 ಮಂತ್ ಅಂತ ಅಲ್ವಾ, 1 ತಿಂಗಳು ಇದಾಗಿರ್ಬೋದು, ನಾವು ಪ್ರೀವಿಯಸ್ ಡಿಸ್ಕಸ್ ಮಾಡಿದ್ವಿ 2 ತಿಂಗಳು. ಸೊ ಅವೆಲ್ಲ ಇದೆಯಲ್ಲ ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ ನಿಮ್ಗೆ, ಆಯ್ತಾ, ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ ನೋಡ್ಕೊಳ್ಳಿ. ಈಗ ಇವೆಲ್ಲ ಆದ್ಮೇಲೆ ಈಗ ನೀವು ತಗೊಂಡ್ಬಿಟ್ಟಿದ್ದೀರಪ್ಪ, ಇವೆಲ್ಲ ನಿಮ್ಗೆ ಡಿಲೇ ಆಯ್ತಪ್ಪ, ಇವೆಲ್ಲ ಹೋಯ್ತು, ಅಪ್ಲೈ ಆಯ್ತು ಹಂಗನ್ಬಿಟ್ಟು ನಿಮ್ಗೆ ಇದೇನಲ್ವಾ, ನಿಮ್ ಜಾಬ್ ಇರುತ್ತೆ, ಅಥವಾ ನೀವು ಸ್ಕೂಲಲ್ಲಿ ಇರ್ತೀರಾ, ಅಥವಾ ನಿಮ್ಗೆ ಸ್ಕೂಲಿಂದ ನಿಮ್ಗೆ ಈ ಕ್ಯಾಸ್ಟ್ ಅಡಿಯಲ್ಲಿ ನಿಮ್ಗೆ ಏನಾಗುತ್ತೆ ಇದು ಸಿಗ್ತಾ ಇರತ್ತೆ, ಯಾವ್ದು ಸ್ಕಾಲರ್ಶಿಪ್ ಅವೆಲ್ಲ ಸಿಗುತ್ತೆ ಅಂತ ಇಟ್ಕೊಳ್ಳಿ, ಸಿಗ್ತಾ ಇರತ್ತೆ. ಇವೆಲ್ಲ ಸಮಾರಂಭ 6 ತಿಂಗಳು ವರ್ಷ ಆಯ್ತು, ಬಟ್ ನೀವು ಸ್ಕಾಲರ್ಶಿಪ್ ತಗೊಂಡಿರ್ತೀರ ಅಷ್ಟರಲ್ಲಿ, ಅಥವಾ ನೀವೇನಾದ್ರು ಜಾಬ್ ತಗೊಂಡು ಸ್ಯಾಲ್ರಿ ತಗೋತಿರ್ತೀರ ಅಂತ ಇಟ್ಕೊಳ್ಳಿ. ಸುಳ್ಳು ಅಂತ ಆದಾಗ ಕಾನೂನು ಕ್ರಮ ಜರುಗಿಸ್ತಾರೆ. ಏನು ನಿಮ್ಮ ಏನೇನ್ ತಗೊಂಡ್ರೆ ಅವೆಲ್ಲ ವಸೂಲಿ ಮಾಡ್ತಾರೆ ಅವರು, ಎಲ್ಲ ವಸೂಲಿ ಮಾಡ್ತಾರೆ, ಅವೆಲ್ಲ ಇದೆ. ಡೈರೆಕ್ಟರ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಮುಖಾಂತರ ಏನ್ ಮಾಡ್ತಾರೆ, ಇದು ಫಾಲ್ಸ್ ಅಂತ ಗೊತ್ತಾದ್ರೆ ವಸೂಲಿ ಮಾಡ್ತಾರೆ. ಐ ವಿಲ್ ಶೋ ಯು. ಇಲ್ಲಿ ನೋಡಿ 7B ಹೇಳುತ್ತೆ, ಸುಳ್ಳು ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಪಡೆದುಕೊಂಡಿರೋ ವಿತ್ತೀಯ ಸವಲತ್ತನ್ನು ಹಿಂಪಡೆಯಬೇಕು. ಅಂದ್ರೆ ನೀವೇನಾದ್ರು ಆತರ ತಗೊಂಡು ವಿದ್ಯಾರ್ಥಿ ವೇತನ, ಅನುದಾನ, ಭತ್ಯೆ, ಹಣಕಾಸಿನ ಪ್ರಯೋಜನ ಏನಾದ್ರು ತಗೊಂಡಿದ್ರೆ ಅವಾಗ ಅವನ್ನೆಲ್ಲ ನಿಮಗೆ ಆ ವ್ಯಕ್ತಿಯಿಂದ ವಸೂಲಿ ಮಾಡುವಲು ಜವಾಬ್ದಾರ ಆಗುತ್ತೀರಿ ಅಂತ ಹೇಳುತ್ತೆ. ವಿಡ್ರಾನ್ ಮತ್ತೆ ಆ ಜಾಬ್ ಹೋಗುತ್ತೆ ನಿಮ್ಗೆ ಅಲ್ಲಿದ್ರೆ ಸುಳ್ಳಾಗಿದ್ರೆ. ಓಕೆ ಫೈನ್, ಅರ್ಥ ಆಗ್ತಿಲ್ಲ. ನೇಮಕಾತಿ ಅಷ್ಟು ಇಂಪಾರ್ಟೆಂಟ್. 9A ಅಂತ ಒಂದು ಕೂಡ ಇತ್ತು, ಇದು ಇಲ್ಲ ತೆಗ್ದಾಕಿದ್ದಾರೆ ಇವಾಗ. ನೇಮಕಾತಿ ಅಂದ್ರೆ ಏನು, ಸರ್ಕಾರಿ ಸೇವೆಗೆ ನೇಮಕ. ನೀವು ಸುಳ್ಳು ಕೊಡೋದು ಏನಾರ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ನೇಮಕಾತಿ ಏನಿದೆ ನಿಮ್ಗೆ ಸಿಗಲ್ಲ, ಅಗೇನ್ ಅದು ನಿಮ್ಗೆ ಏನಾಗಿದೆ ತೆಗ್ದಾಕ್ತಾರೆ. ಇನ್ನು 10ನೇದು ಇಂಪಾರ್ಟೆಂಟ್ ಅಲ್ಲ ನಿಮ್ಗೆ, ಅದು ಏನ್ ಹೇಳುತ್ತೆ 10ನೇ ಸೆಕ್ಷನ್ ಅಂತಂದ್ರೆ, ಈ ತರ ಆಗಿದ್ರೆ ಶಿಕ್ಷಣ ಕೊಡಿಸ್ಬೇಕು 3 ತಿಂಗಳೊಳಗೆ ನಿಮ್ಗೆ ಆ ಒಂದು ಶಿಕ್ಷೆ ಪ್ರಮಾಣ ಇವೆಲ್ಲ ಅದಿದೆ, ತುಂಬಾ ಇಂಪಾರ್ಟೆಂಟ್ ಏನಲ್ಲ. 11ನೇದು ಖಾಲಿ ಹುದ್ದೆಗಳ ಪ್ರವೇಶಗಳ ನೋಂದಣಿ. ಓಕೆ ಈಗೇನ್ ಖಾಲಿ ಆಯ್ತು ಇವೆಲ್ಲ ಆಯ್ತು, ಅಥವಾ ಹಿಂಗ್ ತುಂಬಿಸಿದ್ರು, ಇವೆಲ್ಲ ಒಂದು ಫಾರ್ಮ್ಯಾಟ್ ಅಲ್ಲಿ ಅವರು ಇಡಬೇಕು. ಓಕೆ ಈಗ ಫಾರ್ ಎಕ್ಸಾಂಪಲ್ ರಾಜ್ಯ ಸಿವಿಲ್ ಸೇವೆಗಳಿಗೆ, ಸಾರ್ವಜನಿಕ ಹುದ್ದೆಗಳಿಗೆ ಏನಾದ್ರು ನೇಮಕಾತಿ ಆಗ್ತಾರೆ, ಅವರು ಫಾರ್ಮ್ 2 ನಮೂನೆ 2 ಅಲ್ಲಿ ರಿಜಿಸ್ಟರ್ ನ ಮೇಂಟೈನ್ ಮಾಡ್ಬೇಕು. ಶಿಕ್ಷಣ ಸಂಸ್ಥೆಗಳಾದ್ರೆ ಫಾರ್ಮ್ 3 ನಾನು ನಿಮ್ಗೆ ಹೇಳದ್ನಲ್ಲ, ಅವರು ತಗೋತಾರಲ್ವಾ, ತಗೊಂಡ್ಮೇಲೆ ಯಾವ ಫಾರ್ಮ್ಯಾಟ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು, ಆ ರಿಜಿಸ್ಟರ್ ಯಾವ ಫಾರ್ಮ್ ಅಲ್ಲಿ ಇರಬೇಕು, ಅಂದ್ರೆ ಯಾವ ನಮೂನೆಯಲ್ಲಿ ಇರಬೇಕು ಅಂತಕ್ಕಂಥ ಫಾರ್ಮ್ 3 ಇರಬೇಕು. ಅದು ಎಲ್ಲಾ ಶಿಕ್ಷಣ ಸಂಸ್ಥೆಗಳು ನಮೂನೆ 3A ಅಡಿಯಲ್ಲಿ ವಿವಿಧ ವರ್ಗಗಳ ಅರ್ಜಿಗಳ ಸ್ವೀಕೃತಿಯನ್ನು ತೋರಿಸೋ ರಿಜಿಸ್ಟರ್ ಅನ್ನು ಸಹ ನಿರ್ವಹಿಸಬೇಕು ಅಂತ ಹೇಳುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ, ಐ ವಿಲ್ ಶೋ ಯು. ನೋಡಿ ಇಲ್ಲಿ ಫಾರ್ಮ್ A, ಫಾರ್ಮ್ B, ಫಾರ್ಮ್ C ಇದೆಯಲ್ಲ. ನಾನು ಬರ್ತೀನಿ, ಇದು ಮುಗಿಸ್ಕೋಣ ಸರ್, ಇನ್ನೊಂದೆರಡು ಸೆಕ್ಷನ್ಸ್ ಇದೆ ಅಷ್ಟೇ, ಮುಗಿಸ್ಕೋಣ. ಅರ್ಥ ಆಗ್ತಿದೆಯಲ್ಲ. ಸೊ ಈ ರೂಲ್ಸ್ ಅಲ್ಲಿ ಏನು ಅಂದ್ರೆ, ಯಾವ ಫಾರ್ಮ್ ಅಲ್ಲಿ ಅಪ್ಲೈ ಮಾಡ್ಬೇಕು, ಯಾವ ಫಾರ್ಮ್ ಅಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ, ಮತ್ತೆ ಈ ಶಿಕ್ಷಣ ಸಂಸ್ಥೆಗಳೇನಿವೆ ವೆರಿಫಿಕೇಶನ್ ಕಮಿಟಿ ಇದೆಲ್ಲ ನಾವೇನ್ ಮಾತಾಡಿದ್ವಿ, ಸುಳ್ಳು ಜಾತಿ ಪ್ರಮಾಣ ಪತ್ರಿಕೆ ಪರಿಶೀಲನಾ ಸಮಿತಿ ಎಲ್ಲ ಏನು ಹೋಗುತ್ತದೆ ಅದು ಒಂದು ಗೊತ್ತಿರಬೇಕು, ಎಷ್ಟು ತಿಂಗಳೊಳಗೆ ಅದು ಇದಾಗತ್ತೆ ಅನ್ನೋದು ಗೊತ್ತಿರಬೇಕು. ಅದು ಬಿಟ್ರೆ ಯಾವ ಫಾರ್ಮ್ಯಾಟ್ ಅಲ್ಲಿ ಅವರು ರಿಜಿಸ್ಟರ್ ನ ಮೇಂಟೈನ್ ಮಾಡ್ತಾರೆ, ಯಾರ್ಯಾರು ಯಾವ ಫಾರ್ಮ್ಯಾಟ್ ಅಲ್ಲಿ ಅಂತ ಗೊತ್ತಿರಬೇಕು. ಓಕೆ ಇನ್ 12 ತಪಾಸಣೆ, ಇನ್ಸ್ಪೆಕ್ಷನ್ ಅಂತ ಕರಿತೀವಿ. ಹೇಗೇನ್ ಸರ್ ಇದು ಇನ್ಸ್ಪೆಕ್ಷನ್ ಅಂದ್ರೆ ನಾನು ಅದನ್ನೇ ಹೇಳಿದ್ದು. ಈಗ ಒಂದು ಸಂಸ್ಥೆಯಲ್ಲಿ ಬೇಕಾದ್ರೆ ಸಂಸ್ಥೆ ಒಳಗೆ ಗೋಲ್ಮಾಲ್ ಮಾಡ್ಬಿಡ್ಬೋದು ಅಲ್ವಾ, ಅವರು ವಿದ್ಯಾರ್ಥಿಗಳ ನಡುವೆ ಏನಾದ್ರು ಇದ್ರೆ ಇದನ್ನ ಅವ್ರು ತಗೊಂಡು ಓಕೆ ಅವ್ರ ಪರಿಶೀಲನಾ ಸಮಿತಿಗೆ ಸಿಗಲ್ಲ. ಆಗ ಡೌಟ್ ಬಂದ್ರೆ ಯಾವ ಸಂಸ್ಥೆಗಾಗ್ಲಿ ಯಾರ ಹತ್ರ ಆಗ್ಲಿ ಆ ವಿಸ್ತರಣಾಧಿಕಾರಿ, ಸಮಾಜ ಕಲ್ಯಾಣ ನಿರೀಕ್ಷಕರು ಅಂತ ಇರ್ತಾರೆ, ಅಥವಾ SC/ST ಪಂಗಡದ ಸಮಾಜ ಕಲ್ಯಾಣ ವಿಸ್ತರಣಾಧಿಕಾರಿ, ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಇರ್ತಾರೆ. ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಅದರ ತಪಾಸಣಾ ಸಹಾಯಕರು ಇರ್ತಾರೆ. ಅವರು ಬೇಕಾದ್ರೆ ಯಾವಾಗ ಬೇಕಾದ್ರೂ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಬೋದು, ಅಂದ್ರೆ ಅವರ ಒಂದು ಜುರಿಡಿಕ್ಷನ್ ಅಲ್ಲಿ ಇರ್ತಕ್ಕಂಥ ಸಂಸ್ಥೆಗಳಿಗೆ ಇನ್ಸ್ಪೆಕ್ಷನ್ ಮಾಡ್ಬೋದು, ಅದು ಅವರ ಕರ್ತವ್ಯ. ದಟ್ ಇಸ್ ಕಾಲ್ಡ್ ಇನ್ಸ್ಪೆಕ್ಷನ್. ಓಕೆ ಇನ್ನು 13ನೇದು ವಾರ್ಷಿಕ ವರದಿಗಳು. ಅಗೇನ್ ಆನ್ಯುವಲ್ ರಿಪೋರ್ಟ್ಸ್. ಆನ್ಯುವಲ್ ರಿಪೋರ್ಟ್ಸ್ ನ
ಏನು ಈ ಪ್ರಾಧಿಕಾರ, ಸಾರ್ವಜನಿಕ ಸಂಸ್ಥೆ ಅಂದ್ರೆ ಅವರು ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಅವ್ರು ಯಾವ ಬೇಸ್ ಮೇಲೆ ಕೊಟ್ಟಿದ್ದಾರೆ, ಒಂದು ರಿಪೋರ್ಟ್ ಮಾಡ್ಬೇಕಲ್ಲ, ಎಷ್ಟು ಜನಕ್ಕೆ SC ST ಕ್ಯಾಂಡಿಡೇಟ್ ಇದ್ದಾರೆ, OBC ಕ್ಯಾಂಡಿಡೇಟ್ ಇದ್ದಾರೆ, ಆ ಒಂದು ನಮೂನೆ ಇರುತ್ತೆ ಫಾರ್ಮ್ ಸಂಖ್ಯೆ 4. ಮತ್ತೆ ಹಿಂದುಳಿದ ವರ್ಗಗಳಾದ್ರೆ ಸಂಖ್ಯೆ 5, ನಮೂನೆ 5, ಫಾರ್ಮ್ 5. ಇದ್ರಲ್ಲಿ ವಾರ್ಷಿಕ ವರದಿನ ಕೊಡಬೇಕು ಅವರು. ಓಕೆ. ಮತ್ತೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಸಂಬಂಧಪಟ್ಟಂತೆ ಆದ್ರೆ, ಇದು ಜಾಬ್ಗೆ ಸಂಬಂಧಪಟ್ಟಂತೆ, ಇದು ಶಿಕ್ಷಣ ಸಂಸ್ಥೆಗಳಲ್ಲಿ ಅವರು ಎಜುಕೇಶನ್ಗೋಸ್ಕರ ಏನಾರು ಹೋಗಿದ್ರೆ SC ST ಸಂಬಂಧಪಟ್ಟದಾದ್ರೆ ಫಾರ್ಮ್ 6, ಹಿಂದುಳಿದ ವರ್ಗ ಸಂಬಂಧಪಟ್ಟ ಫಾರ್ಮ್ 7. ಇದರಲ್ಲಿ ಅವರು ಸೆಪ್ಟೆಂಬರ್ ಮೊದಲ ದಿನದಕ್ಕಿಂತ ಮುಂಚೆ ವಾರ್ಷಿಕ ವರದಿನ ಸಲ್ಲಿಸಬೇಕು. ಇದು ಇಂಪಾರ್ಟೆಂಟ್. ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಸೆಕ್ಷನ್ 13 ಆನ್ಯುವಲ್ ರಿಪೋರ್ಟ್ಸ್ ಬಗ್ಗೆ ಕೇಳ್ತಾನೆ. ಅಂದ್ರೆ ಅವ್ರೇನ್ ಸಂಸ್ಥೆ, ಒಂದು ಸಂಸ್ಥೆಗೆ ಇಷ್ಟು ಜನ ಅಪ್ಲೈ ಮಾಡಿದ್ರು, SC ST ಕ್ಯಾಟಗರಿ 1, OBC ಅಥವಾ 2A 2B 3, ಅದನ್ನೊಂದು ಫಾರ್ಮೆಟ್ ಮಾಡ್ಕೋಬೇಕು ಅವರು. ಪ್ರತಿ ವರ್ಷ ಸೆಪ್ಟೆಂಬರ್ ಮೊದಲ ದಿನದಕ್ಕಿಂತ ಮುಂಚೆ, ಬಿಫೋರ್ ಸೆಪ್ಟೆಂಬರ್, ವಾರ್ಷಿಕ ವರದಿ ಸಲ್ಲಿಸಬೇಕು. ಶಿಕ್ಷಣ ಸಂಸ್ಥೆ SC ST ಸಂಬಂಧಪಟ್ಟಂತೆ ಆದ್ರೆ ಫಾರ್ಮ್ 6 ಅಲ್ಲಿ ಸಲ್ಲಿಸ್ತಾರೆ, ನಮೂನೆ 6 ಅಲ್ಲಿ. OBC ಸಂಬಂಧಪಟ್ಟ 2A 2B ಆದ್ರೆ 3A 3B ಆದ್ರೆ ಫಾರ್ಮ್ 7 ಅಲ್ಲಿ, ನಮೂನೆ 7 ಅಲ್ಲಿ ಸಲ್ಲಿಸ್ತಾರೆ. ಅದೇ ಪ್ರಾಧಿಕಾರಗಳು, ಸಂಸ್ಥೆಗಳು, ಸಾರ್ವಜನಿಕ ಸಂಸ್ಥೆಗಳು, ಜಾಬ್ ರಿಲೇಟೆಡ್ ಆದ್ರೆ ಫಾರ್ಮ್ 4 SC ST, ಫಾರ್ಮ್ 5 OBC ಸಂಬಂಧಪಟ್ಟ. ನೋಡಿ, ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳುವಂತ ನಾನು ನಿಮ್ಗೆ ತೋರಿಸ್ತೇನೆ. ಈಗ ಫಾರ್ಮ್ ಏನಿದೆ ನಾನು ನಿಮ್ಗೆ ಹೇಳಿದೆ, ತಹಶೀಲ್ದಾರ್ ಅಪ್ಲಿಕೇಶನ್ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್ SC ST ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫಾರ್ಮ್ ಮೇಲ್ ನಾವು ಕೊಡಬೇಕು. ರೂಲ್ 3A1 ಅಲ್ಲಿ ಡಿಸ್ಕಸ್ ಮಾಡಿದೀವಿ ನೋಡಿ. ಅದೇ ಕ್ಯಾಟಗರಿ 1 ಆದ್ರೆ ಫಾರ್ಮ್ ಬಿಲ್ ಕೊಡಬೇಕು. ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ OBC ಅಂತ ಕರಿತೀವಿ ನಾವೇನು. 2A 2B 2C 3A 3B ಅಂತ ಏನ್ ಕರಿತೀವಿ, ಇವ್ರಿಗಾದ್ರೆ ಫಾರ್ಮ್ C ಲಿ ಅಪ್ಲಿಕೇಶನ್ ನಾವು ಹಾಕ್ಬೇಕು. ಅದು ವೆರಿಫೈ ಆದ್ಮೇಲೆ ನಮಗೆ ಅದು ಓಕೆ ಅನ್ಸಿದ್ರೆ ಫಾರ್ಮ್ D ಲಿ ಅವರು ನಮಗೆ ಕೊಡ್ತಾರೆ. ಯಾರು ಸರ್? ಸರ್ಟಿಫಿಕೇಟ್ ಇಶ್ಯೂಡ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು SC ST ಆದ್ರೆ. ಫಾರ್ಮ್ E ಬಿಲಾಂಗಿಂಗ್ ಟು ಬ್ಯಾಕ್ವರ್ಡ್ ಕ್ಲಾಸಸ್ ಗಾದ್ರೆ ಫಾರ್ಮ್ B. ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂಡ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ಬ್ಯಾಕ್ವರ್ಡ್ ಕ್ಲಾಸ್ ಅದರ್ ದನ್ ಕ್ಯಾಟಗರಿ 1. ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ನೋಡಿ ಇದೆಯಲ್ಲ, ಫಾರ್ಮ್ E, ಫಾರ್ಮ್ F, ಇದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೊಡ್ತಕ್ಕಂಥ. ಈಗ SC ST ಅಂದ್ರೆ ಕೇಂದ್ರದಲ್ಲೂ ಅದೇ, ರಾಜ್ಯದಲ್ಲೂ ಅದೇ, ನಿಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಫಾರ್ಮ್ D ಫಾರ್ ಸ್ಟೇಟ್ ಅಂಡ್ ಸೆಂಟ್ರಲ್ ಅಲ್ಲಿ ಕೊಡ್ತಾರೆ. ಫಾರ್ಮ್ E ರಾಜ್ಯಗಳಲ್ಲಿ ನಿಮಗೆ OBC ಅಂತಕ್ಕಂಥದ್ದು ನಿಮಗೆ 2A 2B 3A 3B ಅಂತೆಲ್ಲ ಬಂದ್ಬಿಡುತ್ತೆ. ಸೊ ಹಂಗಾಗಿ ಇದು ಜಸ್ಟ್ ಫಾರ್ ಇನ್ಫಾರ್ಮೇಶನ್ ತಿಳ್ಕೊಂಡಿರಿ. ಕೇಳ್ಬಿಟ್ರೆ ಅನ್ನೋದಕ್ಕೆ ನಾನು ಇದನ್ನು ಕೂಡ ಮಾಡಿದ್ದೀನಿ. ಇನ್ನು ನಮೂನೆಗಳ ಇದಾಯ್ತು, ಯಾವುದು ಇದು ನಮೂನೆ 1 2 3 ABCD ಆಯ್ತು. 1 2 3 ಅಂದ್ರೆ ಏನು? ಈಗ ವ್ಯಾಲಿಡಿಟಿ ಆಫ್ ಸರ್ಟಿಫಿಕೇಟ್ ನ ಫಾರ್ಮ್ 1 ಅಲ್ಲಿ ಕೊಡ್ತಾರೆ ಅವರು, ಪರಿಶೀಲನಾ ಸಮಿತಿ. ಎಸ್, ವ್ಯಾಲಿಡಿಟಿ ಇದೆಯೋ ಇಲ್ವೋ ಅಂತ. ಓಕೆ. ಕ್ಯಾಸ್ಟ್ ಅಂಡ್ ಇನ್ಕಮ್ ಆದ್ರೆ ಫಾರ್ಮ್ 1 ಅಲ್ಲಿ ಕೊಡ್ತಾರೆ. ಇನ್ನು ನಿಮ್ಗೆ ಹೇಳಿದೆ ಫಾರ್ಮ್ 2, ಫಾರ್ಮ್ 3, ಫಾರ್ಮ್ 5, ಫಾರ್ಮ್ 7 ತನಕ ಇದೆ ಸರ್ ಅಂತ. ಎಲ್ಲ ಇಂಪಾರ್ಟೆಂಟ್ ಅನ್ನಲ್ಲ. ಈಗ ನೋಡಿ, ಅವ್ರು ಯಾವ್ದ್ರಲ್ಲಿ ಫಾರ್ಮೆಟ್ ಅಲ್ಲಿ ಅವರು ಮೇಂಟೈನ್ ಮಾಡ್ಬೇಕು. ಓಕೆ, ಸಂಸ್ಥೆಗಳು ಅನ್ನತಕ್ಕಂಥದ್ದು ಫಾರ್ಮ್ 2 ಇದೆ. ಓಕೆ, ಬ್ಯಾಕ್ವರ್ಡ್ ಕ್ಲಾಸಸ್ ಆದ್ರೆ. ಓಕೆ. ಇನ್ನು ಆನ್ಯುವಲ್ ರಿಪೋರ್ಟ್ 4 SC ST ಗಾದ್ರೆ, 5 OBC ರಿಲೇಟೆಡ್ ಫಾರ್ಮ್ 5 ಅಲ್ಲಿ ಆನ್ಯುವಲ್ ರಿಪೋರ್ಟ್ ನ ಈ ಫಾರ್ಮೆಟ್ ಅಲ್ಲಿ ಮೇಂಟೈನ್ ಮಾಡಬೇಕು ಅಂತ ಹೇಳುತ್ತೆ. ಫಾರ್ಮ್ 6 ಅಗೇನ್ SC ST ಅಡ್ಮಿಷನ್ ಎಲ್ಲಿ, ಸ್ಕೂಲ್ಗಳಲ್ಲಿ. ಇದು ಜಾಬ್ಸ್ ಆದ್ರೆ ಇದು ಸ್ಕೂಲ್ಗಳಲ್ಲಿ. ಫಾರ್ಮ್ 7 OBC ಸ್ಕೂಲ್ಗಳಲ್ಲಿ, ಶಿಕ್ಷಣ ಸಂಸ್ಥೆಗಳು, ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳಲ್ಲಿ. ಅರ್ಥ ಆಗ್ತಿದಿಲ್ಲ? ಸುಮ್ನೆ ಇದು ನಾನು ಎಕ್ಸ್ಟ್ರಾ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಒಂದ್ಸಲ ಕೇಳ್ಬಿಟ್ರೆ ನಾವು ಏನೋ ಒಂದ್ಸಲ ಬೇಡ ಇದು ಕೇಳೋದಪ್ಪ, ಇಂಥದ್ದೆಲ್ಲ ತುಂಬಾ ಡೀಟೇಲ್ ಆಗಿ ಕೇಳೋದು ಅನ್ಕೋತೀವಿ, ಒಂದ್ಸಲ ಅದನ್ನೇ ಕೇಳ್ಬಿಡ್ತೀವಿ. ಹಂಗಾಗಿ ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಇದನ್ನ ನಾವು ಆಲ್ರೆಡಿ ಸೆಕ್ಷನ್ ಗಳಲ್ಲಿ ಓದಿದೀವಿ. ಓಕೆ. ಸೊ ಇದಿಷ್ಟು ಏನಾಗಿದೆ ಸ್ನೇಹಿತರೆ, 1992 ಆಕ್ಟ್ ನೋಡಿ. 13 ಸೆಕ್ಷನ್ ಮುಗಿಸಿದೀವಿ. 13 ಸೆಕ್ಷನ್ ಏನಿತ್ತು ಎಲ್ಲ ಮುಗ್ದಿದೆ. ಓಕೆ. ತುಂಬಾ ಡೀಟೇಲ್ ಏನ್ ಬೇಕಾಗಿಲ್ಲ. ಇದು ರೂಲ್ಸ್ ಅಲ್ವಾ, ಕಾಯ್ದೆ ತಿಳ್ಕೊಳ್ಳಿ. ಕಾಯ್ದೆ ಒಳಗೆ ರೂಲ್ಸ್ ಅಲ್ಲಿ ಈ ಫಾರ್ಮ್ ಬಗ್ಗೆ, ಅಪೀಲ್ ಬಗ್ಗೆ ಇಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ರಿಪೀಟ್ ಮಾಡಿ ನೋಡಿ, ಅರ್ಥ ಆಗುತ್ತೆ. 1 2 ಸಲ 3 ಸಲ ಹೋದ್ರೆ ನೋಡಿ, ನಮ್ಗೆನೆ ನಾವು ನೋಟ್ಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ನಮ್ಗೆ ಒಂದು ಅರ್ಥ ಆಗಿರಲ್ಲ ಮಾಡ್ಬೇಕಂತೀವಿ ಒಂದಷ್ಟು. ಆಮೇಲೆ ನಾವು ಅದನ್ನ ಎಲ್ಲಿ ಏನ್ ಬೇಕು ಏನ್ ಬೇಡ ಅಂತ ನೋಡ್ತೀವಿ. ಸೊ 2 3 ಸಲ ನಮ್ಗೆ ಇಲ್ಲಿ ವರ್ಕೌಟ್ ಮಾಡಿರ್ತೀವಿ. ಸೊ ಹಾಗಾಗಿ ನೀವು ಕೂಡ ಬರೀ ಓದಿದ್ರೆ ಒಂದ್ಸಲ ಕೇಳಿದ್ರೆ ಆಗಲ್ಲ, 2 3 ಸಲ ಕೇಳಿ, ಒಂದ್ಸಲ ಓದಿ, ಆಗ ನಿಮ್ಗೆ ಕ್ಲೀನ್ ಆಗುತ್ತೆ. ಬೇಕಂದ್ರೆ ತಗೊಳ್ಳಿ, ಲಿಂಕ್ PDF ಡೌನ್ಲೋಡ್ಗೆ ಕೊಟ್ಟಿರ್ತೇನೆ. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಬೇಡ ನನಗೆ ಕೇಳಿದ್ರೆ ನಾನು ಬೇಡ ಅಂತಾನೆ ಹೇಳೋದು. ಓಕೆ. ಸೊ ಹೆಂಗ್ ತಗೊಂಡ್ರೆ ನಿಮ್ ಇಮೇಲ್ ID ಕರೆಕ್ಟ್ ಆಗುತ್ತೆ. ಅಲ್ಲಿಗೆ ನಿಮ್ಗೆ ಪೇಮೆಂಟ್ ಸ್ಲಿಪ್ ಬರುತ್ತೆ. ಈ ತರ ಆರ್ಡರ್ ಅಂತ ಒಂದು ಇಮೇಲ್ ಬರುತ್ತೆ, ನೋ ರಿಪ್ಲೈ ಅಂತ. ಅದ್ರೊಳಗೆ ಹೋದ್ರೆ ನಿಮ್ಗೆ ಡೌನ್ಲೋಡ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ನಿಮ್ಮ ಇನ್ಬಾಕ್ಸ್ ಸ್ಪ್ಯಾಮ್ ಅಲ್ಲಿ ಬರುತ್ತೆ, ಚೆಕ್ ಮಾಡಿ.
ಓಕೆ, ಸೊ ಇದಿಷ್ಟು ಪ್ರಮುಖವಾಗಿರೋ ಸ್ನೇಹಿತರೆ. ಆಲ್ಮೋಸ್ಟ್ ಸಿಲೆಬಸ್ ನಾನು 90% ಆಫ್ ದ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ ಸ್ಕೀಮ್ಸ್ ಗಳ ರಿಲೇಟೆಡ್, ಅದನ್ನ ಮಾಡ್ತೀನಿ ಮುಂದೆ ಕೂಡ. ಹಾಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಓದ್ಕೊಳ್ಳಿ. ನಾನು ಅದನ್ನ ನಿಮ್ಗೆ ಸೊ ಕರೆಂಟ್ ಅಫೇರ್ ಜೊತೆ ಸ್ನೇಹಿತರೆ, ನೀವು ಕರೆಂಟ್ ಅಫೇರ್ ಜೊತೆ ಈ MCQs ನಾವೇನ್ ಮಾಡಿದೀವಿ, ಒಟ್ಟು ನಿಮ್ಗೆ 8 ವಿಡಿಯೋ ಮಾಡಿ ನೋಡಿ. ವಿಡಿಯೋ ನಂಬರ್ 1 ಇಂದ ಹೆಂಗ್ ಪ್ರಶ್ನೆ ಬರುತ್ತೆ ಅಂತ ಹೇಳಿ, ವಿಡಿಯೋ ನಂಬರ್ 2, 3, 4, 5, 6, 7, 8 ತನಕ ಮಾಡಿದೀವಿ. ಓಕೆ, ಇನ್ನು MCQs ಗಳು ಮುಂದೆ ನೋಡೋಣ, ಇಫ್ ಟೈಮ್ ಪರ್ಮಿಟ್ಸ್ ಮುಂದೆ MCQs ಗಳು ಇನ್ನೂ ಮಾಡ್ತೀವಿ. ಈ MCQs ಗಳೆಲ್ಲ ನೀವು ನೋಡ್ಬೇಕು, ಕರೆಂಟ್ ಅಫೇರ್ಸ್ ರಿವಿಷನ್ಸ್ ಜೊತೆಗೆ ಇದನ್ನೆಲ್ಲ ನೋಡ್ಕೋಬೇಕು. ಅಂದ್ರೆ ಸ್ಕೀಮ್ಸ್ ಗಳು ಎಲ್ಲ ಮಾಡಿದೀವಿ. ಇನ್ನೂ ಒಂದಷ್ಟು ಇಫ್ ಪಾಸಿಬಲ್ ನಾವು ಇನ್ನೂ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡೋಣ. ಇನ್ನು MCQs ಬಗ್ಗೆ, ಸ್ಕೀಮ್ಸ್ ಬಗ್ಗೆ ರಿಲೇಟೆಡ್ ನಿಮಗೆ ಪ್ರಶ್ನೋತ್ತರಗಳ ಸೀರೀಸ್ ಮಾಡ್ಬೋಣ. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ ರಿವಿಷನ್ ಸೀರೀಸ್ ಅಂತ ನಾವು ಕೊಟ್ಟಿರ್ತಕ್ಕಂಥದ್ದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನೀವು PDF ಬೇಕು ಅಂದ್ರೆ ಪರ್ಚೇಸ್ ಮಾಡಿ. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಅಪ್ಡೇಟ್ ಮಾಡಿದೆ 2024, 23 and 24. ಓಕೆ, ಅಪ್ಡೇಟ್ ಆಗಿದೆ, ಪರ್ಚೇಸ್ ಮಾಡ್ಕೋಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಇಮೇಲ್ ಐಡಿ ಕರೆಕ್ಟ್ ಆಗಿ ಕೊಡಿ ಸ್ನೇಹಿತರೆ, ಯಾಕಂದ್ರೆ ನಿಮ್ ಇಮೇಲ್ ಐಡಿಗೆ ಪೇಮೆಂಟ್ ಮಾಡಿದ ತಕ್ಷಣ ಬರುತ್ತೆ, ಪೇಮೆಂಟ್ ಸ್ಲಿಪ್ ಬರುತ್ತೆ, ಮತ್ತೆ ನೋ ರಿಪ್ಲೈ ಆರ್ಡರ್ ಮೇಲ್ ಅಂತ ಬರುತ್ತೆ. ಅದನ್ನ ಓಪನ್ ಮಾಡಿದ್ರೆ ನಿಮಗೆ ಇನ್ನೊಂದು ಮೇಲ್ ನೋ ರಿಪ್ಲೈ ಅಂತ ಇರುತ್ತೆ, ಆರ್ಡರ್ ಅಂತ. ಅದನ್ನ ಓಪನ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಅಂತ ಬ್ಲೂ ಕಲರ್ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ PDF ಡೌನ್ಲೋಡ್. ಮತ್ತೆ ಬೇರೆ ಎಲ್ಲ ಲಿಂಕ್ಸ್ ಗಳನ್ನ ನಾನು ನಿಮಗೆ ಪ್ಲೇ ಲಿಸ್ಟ್ ಆಗಿರ್ಬೋದು, ರಿವಿಷನ್ ಸೀರೀಸ್ ಆಗಿರ್ಬೋದು, ಅವೆಲ್ಲ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಕ್ಬಿಡುತ್ತೆ. ಬ್ಯಾಕ್ವರ್ಡ್ ಕ್ಲಾಸಸ್ಗೆನೆ, ಪೇಪರ್ 2 ಗೆನೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದಲ್ಲಿ. ನಮ್ಮ ಟೆಲಿಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಅಥವಾ Instagram ಫಾಲೋ ಮಾಡ್ಕೊಳ್ಳಿ, ಅದ್ರ ಲಿಂಕ್ ನಿಮ್ಗೆ ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಲ್ಲಿ ಕೂಡ ನಾವು ಶೇರ್ ಮಾಡ್ತೀವಿ. ಓಕೆ, ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.